ಓಕೆ. ಅದೇ 1 to 38 ಪಾಯಿಂಟ್ಸ್ ಇದೆ. ಸೇಮ್ ಪಾಯಿಂಟ್ಸ್ ಆ ಚಾರ್ಟ್ ಇಂದ ತಗೊಂಡಿದ್ದೀನಿ. ಆ, ಇದು ಹೆಲ್ದಿ ಪರ್ಸನ್ಗೆ ಅಂದ್ರೆ ಏನು ಯಾವುದೇ ರೀತಿ ಸಿಂಟಮ್ಸ್ ಇಲ್ಲ ಅಂದಾಗ ನಾವು ಈ ಪ್ರೋಟೋಕಾಲ್ನ ಮಾಡ್ಕೊಂಡಿದೀವಿ. ಇದನ್ನ ಆ, ದಿನಕ್ಕೆ 2 ಸತಿ ಮಾಡಿದ್ರೆ ಸಾಕು, ಬೆಳಗ್ಗೆ ಮತ್ತೆ ಸಂಜೆ. ದಿಸ್ ಇಸ್ ಬೆಸ್ಟ್ ಪ್ರಾಕ್ಟೀಸ್ ಆಕ್ಚುಲಿ. ಅಂದ್ರೆ ಏನಾದ್ರು ಊಟ ಮಾಡಿ ಅಥವಾ ಫುಡ್ ಏನಾದ್ರು ತಗೊಂಡಿದ್ರೆ 1.5 hour ಬಿಟ್ಬಿಟ್ಟು ಮಾಡೋದು ಒಳ್ಳೇದು. ಆ ಟೈಮಲ್ಲಿ ಊಟ ಮಾಡಿದ ಟೈಮಲ್ಲಿ ಮಾಡದೇ ಇರೋದೇ ಬೆಸ್ಟ್. ಓಕೆ. ಇದು ಬಂದ್ಬಿಟ್ಟು ಇದೇ ಸೀಕ್ವೆನ್ಸ್ ಅಲ್ಲಿ ಬರಬೇಕು. ಇಲ್ಲಿ ಏನಿದೆ 4, 3, 8, 38, 25, 28, 29, 14, 15, 16, 9, 26. ಓಕೆ. ಸರ್ ಇದು ಹ್ಯಾಂಡ್ ಅಥವಾ ಫೋಟೋ ರಿಫ್ಲೆಕ್ಸಾಲಜಿನ ಅಥವಾ ಎರಡೂನಾ? ಇದು ಕೈಯಲ್ಲಿ ಇರುತ್ತೆ ಮೇಡಮ್, ಇದು ಕೈಯಲ್ಲೂ ಇರುತ್ತೆ, ಕಾಲಲ್ಲೂ ಇರುತ್ತೆ. ಸೇಮ್ ನಂಬರ್ ಮೆನ್ಷನ್ ಆಗಿದೆ. ಇವಾಗ ಕೈಯಲ್ಲಿ 16 ಲಿಂಫಟಿಕ್ ಗ್ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗಿದೆ. ಕಾಲಲ್ಲಿ ಕೂಡ 16 ಲಿಂಫಟಿಕ್ ಗ್ಲ್ಯಾಂಡ್ ಅಂತಾನೆ ಮೆನ್ಷನ್ ಆಗಿದೆ. ನಂಬರ್ ಎರಡನ್ನೂ ಪ್ರೆಸ್ ಮಾಡ್ಬೇಕು? ಅಲ್ಲ, ನೀವು ಯಾವ್ದಾದ್ರು ಒಂದಲ್ಲಿ ಮಾಡೋದು ಸಾಕು. ಬಟ್ ನಾನು ಮುಂಚೆ ಹೇಳದ್ನಲ್ಲ, ಕಾಲಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಫಸ್ಟು ಕಾಲು, ಅದಾದ್ಮೇಲೆ ಕೈ, ಅದಾದ್ಮೇಲೆ ಈ ಟೈಪ್ ಕಿವಿ ಅಥವಾ ಫೇಸ್ ಫ್ಲೆಕ್ಸ್ ಎಲ್ಲ ಬರುತ್ತೆ. ಬಟ್ ಕಾಲಲ್ಲಿ ಚೆನ್ನಾಗಿದೆ ರಿಸಲ್ಟ್ ಮಾಡಿದಾಗ. ಇನ್ ಕೇಸ್ ಇವಾಗ ಸೆಲ್ಫ್ ಕಾಲಲ್ಲಿ ಆಗಲ್ಲ ನಮಗೆ, ನಾವೇ ಮಾಡ್ಕೊಳ್ಳೋದು ಅಂದಾಗ ನೀವು ಅಟ್ಲೀಸ್ಟ್ ಕೈಯಲ್ಲಾದ್ರೂ ಮಾಡ್ಬೋದು. ಸರ್ ಸರ್ ಯಾವ್ದಾದ್ರು ಬಾಲ್ ಇಟ್ಬಿಟ್ಟು ರೋಲ್ ಮಾಡ್ಬೋದಾ? ಹಾ? ಫುಟ್ ಅದ್ರ ಮೇಲೆ ಇದ್ ಮಾಡ್ಬೋದಾ? ಬಾಲ್ ಇಟ್ಬಿಟ್ಟು? ಹಾ, ಮಾಡ್ಬೋದು. ಅದು ಕೂಡ ಒಳ್ಳೇದು. ಅದು ಮಾಡ್ಬೋದು. ಆಮೇಲೆ ನಿಮಗೆ ಈ ಟ್ವಿಸ್ಟರ್ ಅಂತಾನೆ ಸಿಗುತ್ತೆ ರಿಫ್ಲೆಕ್ಸಾಲಜಿದು, ಅದು ಮಾಡ್ಬೋದು. ಆಮೇಲೆ ನಾವು ಕ್ಯಾಂಪ್ಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಫುಟ್ ಮಿಷಿನ್ ಇದೆ. ಆ ಫುಟ್ ಮಿಷಿನ್ ಸಜೆಸ್ಟ್ ಮಾಡ್ತೀವಿ, ಒಂದು 10 to 15 ಮಿನಿಟ್ಸ್ ಅದ್ರ ಮೇಲೆ ಕಾಲಿಡೋದಕ್ಕೆ. ಬಿಕಾಸ್ ಅದು ಬಂದ್ಬಿಟ್ಟು ಇನ್ ಕೇಸ್ ಟೈಮ್ ಆಯ್ತು ಅಂತಂದ್ರೆ ನಾನು ನಿಮಗೆ ಅದನ್ನ ತೋರಿಸ್ತೀನಿ ಮಿಷಿನ್ನ, ಅಥವಾ ಗ್ರೂಪಲ್ಲಿ ಹಾಕ್ತೀನಿ ಆ ಫೋಟೋನ. ಅದ್ರ ಮೇಲೆ ಕಾಲಿಟ್ಟಾಗ ಒಂದು 10 to 15 ಮಿನಿಟ್ಸು ಅದು ಆ ಫ್ರೀಕ್ವೆನ್ಸಿ ಅದನ್ನ ಸೆಟ್ ಮಾಡ್ತೀವಿ ನಾವೇ, ನಿಮಗೆ ಎಷ್ಟು ತಡ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. 1 to 120 ಏನೋ ಇದೆ ಅದರಲ್ಲಿ ಫ್ರೀಕ್ವೆನ್ಸಿ. ಅದು ನಮ್ಮ ನರ್ವಸ್ ಸಿಸ್ಟಮ್ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಮಾಡುತ್ತೆ. ಆಕ್ಚುಲಿ ಆ ಫುಟ್ ಮೆಷಿನ್ ಇಂದ ಕೆಲವೊಂದು ಡಯಾಬಿಟಿಸ್ ಪೇಷಂಟ್ ಕೂಡ ಗುಣ ಆಗಿದೆ. ಗುಣ ಇನ್ ದ ಸೆನ್ಸ್ ವಿತೌಟ್ ಟ್ಯಾಬ್ಲೆಟ್ಸ್ ನಾರ್ಮಲ್ ಆಗಿದೆ. ಅದ್ರ ಜೊತೆ ಅಕ್ಯುಪಂಚರ್ ಮಾಡಿದೀವಿ, ಅದು ಒಂದೇ ಅಲ್ಲ, ಅದ್ರ ಜೊತೆ ಅಕ್ಯುಪಂಚರ್ ಮಾಡಿದೀವಿ. ಬಟ್ ಆ ಮಷೀನ್ ಇಂದ ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದನ್ನು ಕೂಡ ತೋರಿಸ್ತೀನಿ. ಇದು ಈ ಅಕ್ಯುಪಂಚರ್ ಟೂಲ್ಸ್ ಅಂತ ಬರುತ್ತಲ್ವಾ, ಈ ರಿಂಗು ಅಥವಾ ಜಿಮ್ಮಿ, ಅದೆಲ್ಲ ಯೂಸ್ ಮಾಡ್ಬೋದು. ಫೈನಲಿ ನಮ್ಮ ಉದ್ದೇಶ ಏನು ಅಂತಂದ್ರೆ, ನೀವು ಆ ಪರ್ಟಿಕ್ಯುಲರ್ ಪಾಯಿಂಟ್ ನ ಸ್ಟಿಮ್ಯುಲೇಟ್ ಮಾಡಬೇಕು. ಯಾವ ಟೈಪ್ ಸ್ಟಿಮ್ಯುಲೇಟ್ ಮಾಡಬೇಕು? ಅಕ್ಯುಪ್ರೆಷರ್ ಮ್ಯಾಟ್ ಅಂತ ಬರುತ್ತಲ್ಲ ಸರ್, ಹಾ, ಅದನ್ನು ಯೂಸ್ ಮಾಡ್ಬೋದಾ? ಅದು ಮಾಡ್ಬೋದು. ಅದೇ ಆ ಅಕ್ಯುಪ್ರೆಷರ್ ಮ್ಯಾಟೆ ಹೇಳಿದೆ. ಅಕ್ಯುಪ್ರೆಷರ್ ಮ್ಯಾಟು, ಟ್ವಿಸ್ಟರ್ ಅಂತ ಹೇಳ್ಬಿಟ್ಟು ಎಲ್ಲ ಸಿಗುತ್ತೆ. ಒಂದು 15-20 ಟೂಲ್ಸ್ ಏನೋ ಸಿಗುತ್ತೆ. ಅದೆಲ್ಲ ಮಾಡ್ಬೋದು. ನೀವು ಅದ್ಯಾವುದೂ ಮಾಡಲ್ಲ ಅಂತಂದ್ರೆ ಅಟ್ಲೀಸ್ಟ್ ಇಷ್ಟನ್ ಮಾಡ್ಬೋದು. ನೀವು ಅಟ್ಲೀಸ್ಟ್ ಇಷ್ಟನ್ ಮಾಡಿದ್ರೆ ರಿಫ್ಲೆಕ್ಸಾಲಜಿ ಏನ್ ಸೆಷನ್ ಇದೆ ಅದು ಕಂಪ್ಲೀಟ್ ಆದಂಗೆ. ಅದು ಕೂಡ ಮಾಡ್ಬೋದು, ಅದು ಮಾಡಬಾರ್ದು ಅಂತ ನಾನು ಏನು ಹೇಳ್ತಾ ಇಲ್ಲ, ಅದು ಕೂಡ ಒಳ್ಳೇದೆ. ಬಟ್ ಇದು ಇಂಪಾರ್ಟೆಂಟ್. ಈ ಈ ಪಾಯಿಂಟ್ಸ್ ಮೇಲೆ ಸ್ಟಿಮ್ಯುಲೇಟ್ ಮಾಡೋದು, ಪ್ರೆಷರ್ ಕೊಡೋದು ಏನಿದೆ, ಹೀಗೆ ಜಸ್ಟ್ 20 ಟೈಮ್ಸ್ ಒಂದೊಂದು ಪಾಯಿಂಟ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 4-5 ನಿಮಿಷ ಹಿಡಿಯುತ್ತೆ. ನಾವೇ ಸೆಲ್ಫ್ ಮಾಡ್ಕೋತಾ ಇದೀವಿ ಅಂತಂದ್ರೆ ಹೀಗೂ ಮಾಡ್ಬೋದು ನೋಡಿ. ಈ ಪಾಯಿಂಟ್ಸ್ ನೀವು ಕೈಯಲ್ಲಿ ಮಾಡ್ಬಿಟ್ಟು, ಅಕ್ಯುಪ್ರೆಷರ್ ಮ್ಯಾಟ್ ಇದೆಯಲ್ವಾ, ಮ್ಯಾಟ್ ಮೇಲೆ ನಿಂತ್ಕೊಳ್ಳೋದಲ್ಲ, ಕಾಲು ಎತ್ತಿ ಇಡಬೇಕು. ಇಡೋದು ತೆಗಿಯೋದು, ಇಡೋದು ತೆಗಿಯೋದು ಮಾಡ್ಬೇಕು. ನಿಂತ್ಕೊಂಡ್ಬಿಟ್ರೆ ಯೂಸ್ ಇಲ್ಲ ಅಲ್ವಾ. ಏನಕ್ಕೆ ಇಡೋದು ತೆಗಿಯೋದು ಮಾಡ್ಬೇಕು ಅಂತಂದ್ರೆ, ಅದು ನಾವು ಅಲ್ಲಿ ಆ ಪಾಯಿಂಟ್ ನ ಸ್ಟಿಮ್ಯುಲೇಟ್ ಮಾಡ್ತಾ ಇದೀವಿ ಹಂಗಾಗಿ.
ಒಂದೇ ಒಂದೇ ಕಡೆ ಪ್ರೆಸ್ ಮಾಡಿಬಿಟ್ಟು ಪ್ರೆಷರ್ ಕೊಡೋದ್ರಲ್ಲಿ ಮೀನಿಂಗ್ ಇಲ್ಲ. ಆ ಪಾಯಿಂಟ್ ನ ಸ್ಟಿಮ್ಯುಲೇಟ್ ಮಾಡಬೇಕು. ಸರ್ ಒನ್ ಮೋರ್ ಡೌಟ್ ಇದೆ ಹೇಳಿ. ಚಾರ್ಟ್ ಅಲ್ಲಿ. ಇದರಲ್ಲಿ ಸೋಲಾರ್ ಪ್ಲೆಕ್ಸಸ್ ಫಸ್ಟ್ ಬರುತ್ತಾ, ಲಾಸ್ಟ್ ವಿ ಎಂಡ್ ವಿತ್ ಕಿಡ್ನಿನ? ಹೇಳ್ತೀನಿ 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 ಬರ್ತೀನಿ, ಅದಕ್ಕೆ ಆ ಪಾಯಿಂಟ್ಗೂ ಬರ್ತೀನಿ. ಆ, ಇಲ್ಲಿ ಆ, ಇವಾಗ ಆ, ದೇವೇಂದ್ರ ವಾಸದ್ದು ಏನಿದೆ ಇದರಲ್ಲಿ ನಾವು ಆ, ಆ, ನಾವು ಮಾಡ್ಕೊಂಡಿದ್ದು, ನಾವು ಏನ್ ಮಾಡಿದೀವಿ, ಪರ್ಟಿಕ್ಯುಲರ್ ಆಗಿ ಎಂಡೋಕೈನ್ ಗ್ಲ್ಯಾಂಡ್ಸ್ ಮೇಲೆ ತುಂಬಾ ಇಂಪಾರ್ಟೆನ್ಸ್ ನ ಕೊಟ್ಟಿದೀವಿ. ಯಾಕೆ ಅಂತಂದ್ರೆ ಎಂಡೋಕೈನ್ ಗ್ಲ್ಯಾಂಡ್ಸ್ ಅಲ್ಲಿ ಗ್ಲ್ಯಾಂಡ್ಸ್ ಮೇಲೆ ಗ್ಲ್ಯಾಂಡ್ಸ್ ನ ನಾವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಮಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಈ ಪರ್ಟಿಕ್ಯುಲರ್ ಆರ್ಗನ್ ರಿಫ್ಲೆಕ್ಸ್ಗೂ ಎಂಡೋಕೈನ್ ಗ್ಲ್ಯಾಂಡ್ ರಿಫ್ಲೆಕ್ಸ್ಗೂ ನಾವು ಪ್ರೆಷರ್ ಸ್ಟಿಮ್ಯುಲೇಟ್ ಮಾಡಿದಾಗ ರಿಸಲ್ಟ್ ಎಂಡೋಕೈನ್ ಗ್ಲ್ಯಾಂಡ್ಸ್ ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ. ಹಾಗಾಗಿ ನೀವು ಇಲ್ಲಿ ನೋಡಿದ್ರೆ ಈ ಪಾಯಿಂಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಗ್ಲ್ಯಾಂಡ್ಸೇ ಇದೆ, ಎಂಡೋಕೈನ್ ಗ್ಲ್ಯಾಂಡ್ಸೇ ಇದೆ. 28 ಅಡರ್ನಲ್ ಗ್ಲ್ಯಾಂಡ್. ಈ 25 ಬಂದ್ಬಿಟ್ಟು ದಿಸ್ ಇಸ್ ಆಲ್ಸೋ, ಈ ಪ್ಯಾಂಕ್ರಿಯಸ್ ಆಲ್ಸೋ ಇದು ಒಂದು ಗ್ಲ್ಯಾಂಡ್. ಓಕೆ, ದಿಸ್ ಇಸ್ ಬೋತ್ ಎಂಡೋಕೈನ್ ಮತ್ತೆ ಎಕ್ಸೋಕೈನ್ ಗ್ಲ್ಯಾಂಡ್ ಎರಡು. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ನಾವು ಎಂಡೋಕೈನ್ ಗ್ಲ್ಯಾಂಡ್ಸ್ ಮೇಲೆ ರಿಫ್ಲೆಕ್ಸಾಲಜಿ ಕೆಲಸ ಮಾಡಿದಾಗ, ರಿಫ್ಲೆಕ್ಸಾಲಜಿ ಸೆಷನ್ ಮಾಡಿದಾಗ ನಮಗೆ ರಿಸಲ್ಟ್ ಚೆನ್ನಾಗಿದೆ. ನೀವು ಆರ್ಗನ್ ರಿಫ್ಲೆಕ್ಸ್ ಮಾಡೋದಕ್ಕಿಂತ ಆರ್ಗನ್ ರಿಫ್ಲೆಕ್ಸ್ ಮಾಡೋದನ್ನು ನಿಮಗೆ ರಿಸಲ್ಟ್ ಸಿಗುತ್ತೆ. ಬಟ್ ಹೆಲ್ದಿ ಪರ್ಸನ್ಗೆ ಏನೂ ಇಲ್ಲ ಏಲ್ಮೆಂಟ್ಸು, ನಾನು ರಿಫ್ಲೆಕ್ಸಾಲಜಿ ಮಾಡ್ತೀನಿ ಅಂತಂದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ, ಇದನ್ನ ಮಾಡಿ. ಒಂದು 15 days ಅಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಸಲ್ಟ್ ಹೇಗೆ ಗೊತ್ತಾಗುತ್ತೆ ಗೊತ್ತಾ ನಿಮಗೆ? ಆ, ನಿಮ್ಮ ಯೋಚನೆಗಳು ಚೇಂಜ್ ಆಗುತ್ತೆ ಅಂತಂದ್ರೆ ನಿಮಗೆ ಎನರ್ಜಿ ಸಿಕ್ಕಾಗುತ್ತೆ, ಮೈಂಡ್ ಫ್ರೆಶ್ ಆಗಿರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಆಮೇಲೆ ಇಂಟೆಸ್ಟೈನ್ ಕ್ಲೀನ್ ಆಗುತ್ತೆ, ಯಾವುದೇ ರೀತಿ ಡೈಜೆಸ್ಟಿವ್ ಇಶ್ಯೂ ಇರೋದಿಲ್ಲ ಇದನ್ನ ಮಾಡೋದ್ರಿಂದ ಒಂದು ಆಫ್ಟರ್ 15 days. ಬಟ್ ಇದೇ ಸೀಕ್ವೆನ್ಸ್ ಅಲ್ಲಿ ಮಾಡಬೇಕು. ತುಂಬಾ ಯೂಸ್ ಇದೆ, ಟ್ರೈ ಮಾಡಿ ನೋಡಿ ಒಂದ್ಸತಿ. ಇಲ್ಲಿ ಈ ಈ ಮೆಥಡ್ ಅಲ್ಲಿ ದೇವೇಂದ್ರ ವಾಸ ಮೆಥಡ್ ಅಲ್ಲಿ ನಾವು ಲಾಸ್ಟ್ ಅಲ್ಲಿ ಕಿಡ್ನಿನ ತಗೋತೀವಿ 26. ಸೊ ಇದು ಹೇಗೆ ಅಂತಂದ್ರೆ, ಫಸ್ಟ್ 1 ಲೋಟ ನೀರು ಕುಡಿದ್ಬಿಟ್ಟು ಕೆಳಗಡೆ ಆಗುತ್ತೆ ಅಂದ್ರೆ ಕೆಳಗಡೆ ಕುತ್ಕೋಬಹುದು, ಇಲ್ಲ ಅಂತಂದ್ರೆ ಮೇಲ್ಗಡೆನೆ ಕುತ್ಕೋಬಹುದು. ಕೈಯಲ್ಲಿ ಕಾಲಲ್ಲಿ ಮಾಡಿದ್ರೆ ಒಳ್ಳೇದು. ಇನ್ ಕೇಸ್ ಆಗಲ್ಲ ಅಂತಂದ್ರೆ ಕೈಯಲ್ಲಿ ಮಾಡಿ 20 seconds ಈಚ್ ಸೆಷನ್. ಲಾಸ್ಟ್ ಅಲ್ಲಿ 26 ಪಾಯಿಂಟ್ ಕಿಡ್ನಿದು, ಮತ್ತೆ ಇನ್ನೊಂದ್ಸತಿ ಮಾಡಿ. ಅದಾದ್ಮೇಲೆ ವಾಶ್ರೂಮ್ಗೆ ಹೋಗ್ಬಿಟ್ಟು ನಾವು ಮಾಡರ್ನ್ ರಿಫ್ಲೆಕ್ಸಾಲಜಿಲಿ ಮಾತ್ರ ಸೋಲಾರ್ ಪ್ಲೆಕ್ಸಸ್ ಪಾಯಿಂಟ್ ನ ತಗೋತೀವಿ, ಇಲ್ಲಿ ಕಿಡ್ನಿನ ತಗೋತೀವಿ. ನಾನು ಎರಡೂ ಹೇಳ್ಕೊಟ್ಟಿದ್ದೀನಿ, ನೀವು ಯಾವ್ದಾದ್ರು ಫಾಲೋ ಮಾಡ್ಬೋದು. ಬಟ್ ಇವಾಗ ಕಿಡ್ನಿನ ಸೋಲಾರ್ ಪ್ಲೆಕ್ಸಸ್ ನ ಏನಕ್ಕೆ ತಗೊಳ್ಳೋದು ಅಂತಾನು ಹೇಳಿದೆ ನಿಮಗೆ. ನೀವು ಬಾಡಿಯಿಂದ ಟಾಕ್ಸಿನ್ಸ್ ನ ಈಚೆ ಹಾಕ್ತಾ ಇದ್ದೀನಿ ಅಂದಾಗ ಕಿಡ್ನಿನ ತಗೊಳ್ಳಿ. ಅದೇ ನಾವು ಬಾಡಿನ ಎನರ್ಜೈಸ್ ಮಾಡ್ತಾ ಇದ್ದೀವಿ ಅವಾಗ ಸೋಲಾರ್ ಪ್ಲೆಕ್ಸಸ್ ನ ತಗೊಳ್ಳಿ. ಇದು ಒಂದೇ ಡಿಫ್ರೆನ್ಸ್ ಆಕ್ಚುಲಿ. ನಾವು ಬಾಡಿನ ಎನರ್ಜೈಸ್ ಮಾಡುವಾಗ ಸೋಲಾರ್ ಪ್ಲೆಕ್ಸಸ್ ತಗೊಳ್ಳಿ. ಟಾಕ್ಸಿನ್ಸ್ ನ ಏನೇ ಟಾಕ್ಸಿನ್ಸ್, ಇವನ್ ಫ್ಲೆಮ್, ಲಂಗ್ಸ್ ಅಲ್ಲಿ ಫ್ಲೆಮ್ ಇದ್ದಾಗ ಅದನ್ನ ಈಚೆ ಆಗ್ತಾ ಇದೀವಿ ಅಂದಾಗ್ಲೂ ನೀವು ಕಿಡ್ನಿನ ತಗೋಬಹುದು. ಇದೊಂದೇ ಡಿಫ್ರೆನ್ಸ್, ಬಾಕಿ ಅದು ಬಿಟ್ಬಿಟ್ಟು ಇನ್ನೇನು ಇಲ್ಲ. ಓಕೆ, ಸರ್, ಎ ಪರ್ಸನ್ ಈಸ್ ಡಿಸೀಸ್ಡ್, ಆ ಪರ್ಸನ್ಗೆ ಬಾಡಿ ಲೈಕ್ ಬಾಡಿ ಟಾಕ್ಸಿನ್ ಗೋಯಿಂಗ್ ಔಟ್, ಆ ಟೇಕಿಂಗ್ ಆಸ್ ಎ ಕಿಡ್ನಿ ಆಸ್ ಎ ಲಾಸ್ಟ್ ಪಾಯಿಂಟ್, ಆ ತರ ಅದನ್ನ ಟ್ರೀಟ್ ಮಾಡ್ಬೋದಲ್ವಾ? ಹೌದು, ಕರೆಕ್ಟ್. ಅಲ್ಲ, ಡಿಸೀಸ್ಡ್ ಅಂತ ಅಂದ್ರೆ ಏನ್ ಡಿಸೀಸು ಅದೇ ಬೇಕಲ್ವಾ, ಅದೇ ಮುಖ್ಯ. ಇವಾಗ ನಿಮಗೆ ಫೆಟಿಗ್ ಇದೆ, ಅದನ್ನ ನೀವು ಡಿಸೀಸ್ ಅಂತ ಕನ್ಸಿಡರ್ ಮಾಡಿದ್ರೆ ಫೆಟಿಗ್ ಈಸ್ ಆಲ್ಸೋ ಎ ಡಿಸೀಸ್ ಅಲ್ವಾ, ನಿಮ್ ಅಕಾರ್ಡಿಂಗ್ ಟು ದಟ್.
ಇವಾಗ ಆ ಟೈಮಲ್ಲಿ ನೀವು ಸೋಲಾರ್ ಪ್ಲೆಕ್ಸಸ್ ನ ತಗೋಬೇಕು, ಯಾಕಂದ್ರೆ ನಾವು ಬಾಡಿಗೆ ಎನರ್ಜಿ ಕೊಡ್ತಾ ಇದೀವಿ. ಸೊ ಡಿಸೀಸ್ ಯಾವುದು ಅಂತ ಹೇಳ್ಬಿಟ್ಟು ನೋಡಿ ಫಸ್ಟ್, So ಅದಾದ್ಮೇಲೆ depending on the ಡಿಸೈಡ್ ಮಾಡಿ. diseases, we have to treat that. ಹಾ, ಅದೇ ನೀವು ಇವಾಗ ಯಾವುದೇ, ನಾನು ಅವತ್ತು ಹೇಳಿದೆ, ಯಾವುದೇ ಒಂದು ಆರ್ಗನ್ ನ ಡಿಟಾಕ್ಸ್ ಮಾಡ್ತಾ ಇದೀವಿ ಅಂತಂದ್ರೆ ನೀವು ಟಾಕ್ಸಿನ್ ನ ಈಚೆ ಹಾಕ್ತಾ ಇದೀವಿ ಅಂತ, ಅವಾಗ ಕಿಡ್ನಿನ ತಗೋಬೇಕು. ಅದಕ್ಕೆ ಇವನ್ ಫ್ಲೆಮ್ ಇನ್ ದ ಲಂಗ್ಸ್ ಅವಾಗ್ಲೂ ಅಷ್ಟೇ ಡಿಟಾಕ್ಸ್ ಮಾಡ್ತಾ ಇದೀವಿ ಅಂತ ಅವಾಗ್ಲೂ 26 ನ ತಗೋಬೇಕು. ಅದೇ ನೀವು ಬಾಡಿನ ಎನರ್ಜೈಸ್ ಮಾಡ್ತಾ ಇದೀವಿ, ಸುಸ್ತಿದೆ, ಡಲ್ ಪೇಯ್ನ್ ಇದೆ ಅಂತ ಟೈಮಲ್ಲೆಲ್ಲ ನಾವು ಸೋಲಾರ್ ಪ್ಲೆಕ್ಸಸ್ ನ ತಗೋಬೇಕು. ಓಕೆ, Fine, sir. ನಾವು ಯೂಶಲಿ ಮಾಡರ್ನ್ ರಿಫ್ಲೆಕ್ಸಾಲಜಿನೇ ಜಾಸ್ತಿ ಯೂಸ್ ಮಾಡ್ತೀವಿ ಇದಕ್ಕಿಂತ. ಕೆಲವೊಂದ್ಸತಿ ಏನ್ ಮಾಡ್ತೀವಿ, ಇದೆರಡನ್ನು ಮಿಕ್ಸ್ ಮಾಡ್ಬಿಡ್ತೀವಿ. ಬಟ್ ಮಿಕ್ಸ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಿಮಗೆ ಗೊತ್ತಿರ್ಬೇಕು ಯಾವ್ದು ಯಾವ ಪಾಯಿಂಟ್ ಏನ್ ಮಾಡುತ್ತೆ, ಯಾವ ಪಾಯಿಂಟ್ ತಗೊಂಡ್ರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಎಲ್ಲದರದ್ದು ಪ್ರೋಟೋಕಾಲ್ ಕೊಟ್ಟಿದ್ದೀನಿ. ಈ ದೇವೇಂದ್ರ ವಾಸದು ಕೆಲವು ಪ್ರೋಟೋಕಾಲ್ ಇದೆ, ಅದ್ರ ಕೂಡ ಕೊಡ್ತೀನಿ. ದಿಸ್ ಇಸ್ ಜನ ಹೆಲ್ದಿ ಪರ್ಸನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ಮೇಯ್ನ್ ಏನು ಅಂತಂದ್ರೆ ನಾನು ಹೇಳಿದ್ನಲ್ಲ, ಗ್ಲ್ಯಾಂಡ್ಸ್ ನ ತಗೊಂಡಿದೀವಿ. ನೀವು ಕೂಡ ಅಷ್ಟೇ ಗ್ಲ್ಯಾಂಡ್ಸ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಓಕೆ, ಸೊ ಇದೊಂದು ನೋಟ್ ಮಾಡ್ಕೊಳ್ಳಿ, ಅಥವಾ ನಾನು PPT ಹೇಗೂ ಕಳಿಸ್ತೀನಿ ನಿಮಗೆ. ಏನ್ ನೋಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಇದಿಷ್ಟು ಇವಾಗ ಸರ್ವೈಕಲ್ಗೆ 5, 7, 9, 37, 26 ಇದು ಎಲ್ಲಾ ಕಡೆ ನಾನು 26 ಮೆನ್ಷನ್ ಮಾಡಿದ್ದೀನಿ. ಬಿಕಾಸ್ ದೇವೇಂದ್ರ ವಾಸದ್ ಏನು ಅಂತ ಅಂದ್ರೆ, ನೀವು ಯಾವುದೇ ರೀತಿ ಏಲ್ಮೆಂಟು, ಏನೇ ಡಿಸೀಸ್ ಇದ್ರೂ ಲಾಸ್ಟಲ್ಲಿ 26 ಮಾಡಬೇಕು ಅಂತ. ಹಾಗೆ ಮಾಡರ್ನ್ ರಿಫ್ಲೆಕ್ಸಾಲಜಿಲಿ ಏನು ಅಂತಂದ್ರೆ, ನೀವು ಯಾವುದೇ ಏಲ್ಮೆಂಟ್ ತಗೊಳ್ಳಿ ಸೋಲಾರ್ ಪ್ಲೆಕ್ಸಸ್ ಮಾಡಬೇಕು ಅಂತ. ಬಟ್ ನಾವು ಕಂಡುಕೊಂಡಿರೋದು ಏನು ಅಂತಂದ್ರೆ, ಟಾಕ್ಸಿನ್ಸ್ ರಿಮೂವ್ ಮಾಡುವಾಗ 26 ಮಾಡಬೇಕು, ಮತ್ತೆ ಬಾಡಿನ ಎನರ್ಜೈಸ್ ಮಾಡುವಾಗ ಸೋಲಾರ್ ಪ್ಲೆಕ್ಸಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದು ನಾನು ನಿಮಗೆ ಕಳಿಸ್ತೀನಿ, ನೀವೇನು ನೋಟ್ ಮಾಡ್ಕೋಬೇಕು ಅಂತ ಏನಿಲ್ಲ. PPT ಇರುತ್ತೆ, ಕಳಿಸ್ತೀನಿ. ಹೆಡ್ಏಕ್ಗೆ 1 to 7 ಅಂತ ಅಂದ್ರೆ 1, 2, 3, 4, 5, 6, 7 ಮಾಡಿಬಿಟ್ಟು ಆಮೇಲೆ 34, 26. ಫ್ಯಾಟಿ ಲಿವರ್ 19, 20, 22, 23, 25, 27, 28, 38, 26. ನೀವು ಈ ಪಾಯಿಂಟ್ಗಳನ್ನ ಪ್ರೆಸ್ ಮಾಡುವಾಗ ಅಟ್ಲೀಸ್ಟ್ ಒಂದು 2 ಪಾಯಿಂಟ್ ಅಲ್ಲಂತೂ ನಿಮಗೆ ಪರ್ಕಿಂಗ್ ಪೇನ್ ಬಂದೇ ಬರುತ್ತೆ ಡೆಫಿನೆಟ್ ಆಗಿ. ಎಲ್ಲ ಪಾಯಿಂಟ್ ಅಲ್ಲೂ ಇಲ್ಲ ಅಂತ ಅಂದು ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಾದ್ರೂ ಬರ್ಬೋದು. ಸರ್ ಸಪೋಸ್ ಈಗ ಇದರಲ್ಲಿ ಔಟ್ ಆಫ್ ದಿಸ್ ಅವ್ರಿಗೆ ಫ್ಯಾಟಿ ಲಿವರ್ ಇತ್ತು, ಸಪೋಸ್ ಅವ್ರಿಗೆ ಬ್ಯಾಕ್ ಪೇನ್ ಇತ್ತು, ಆ ತರ ಇದ್ದಾಗ ಎರಡನ್ನೂ ಸೇರ್ಸ್ ಮಾಡ್ಬೋದಾ, ಅಥವಾ ಒನ್ ಆಫ್ಟರ್ ದ ಅದರ್ ಫಾಲೋ ಮಾಡ್ಬೇಕಾಗತ್ತೆ? ಕಾಮನ್ ಥಿಂಗ್ ನ ತಗೊಳ್ಳಿ ಅವಾಗ. ಬಟ್ ಯೂಶಲಿ ಏನ್ ಮಾಡಿ ಗೊತ್ತಾ, ಆ ಟೈಮಲ್ಲಿ ಯಾವ್ದು ನಿಮಗೆ ಕ್ರೋನಿಕ್ ಡಿಸೀಸಸ್ ಇರುತ್ತೆ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಸಿಯಾಟಿಕಾ ಇದೆ, ಫ್ಯಾಟಿ ಲಿವರ್ ಇದೆ ಅನ್ಕೊಳ್ಳಿ. ಫ್ಯಾಟಿ ಲಿವರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಅಂದ್ರೆ ಕ್ರೋನಿಕ್ ಕಂಡೀಷನ್ಸ್ ಯಾವ್ದಿದೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ಬಿಟ್ಟು. ಇದು ಮಾಡ್ತಾ ಮಾಡ್ತಾ ಇದಿಷ್ಟು ಮಾಡ್ತಾ ಮಾಡ್ತಾ ಇದು ಕೂಡ ಗುಣ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಅಂದ್ರೆ ಈ 23 ಇಲ್ಲೂ ಇದೆ, ಇಲ್ಲೂ ಇದೆ, 26 ಅಂತೂ ಕಾಮನ್. ಓಕೆ, ಕಾಮನ್ ಪಾಯಿಂಟ್ಸ್ ಇದೆ ಅಂತ. ಕಾಮನ್ ಪೇಯ್ನ್ ಅಂತ ಬಂದಾಗ
ಅದೇ ಬ್ಯಾಕ್ ಪೈನ್ ಹೆಡ್ಏಕ್ಗೆ 1 to 7 ಅಲ್ಲಿ ಇದಿಷ್ಟು ಬಂದ್ಬಿಡ್ತು. ಈ ಈ ಪಾಯಿಂಟ್ಸ್ಗಳು ಕಿಲೋ ಸಾರಿ ಈ 9 ಏನಿದೆ 9, 19, 26 ಬ್ಯಾಕ್ ಪೈನ್ ಅಂತ ಬಂದಾಗ ನಾವು UV ಚಾನಲ್ ಅಲ್ಲಿ ನೋಡೋದ್ರಿಂದ ಇದಕ್ಕೂ ರಿಲೇಷನ್ ಇಲ್ಲ. ಇದು ಕೂಡ ಪೇನೆ, ಇದು ಕೂಡ ಪೇನೆ, ಬಟ್ ದಿಸ್ ಇಸ್ ಡಿಫರೆಂಟ್ ಪೇನ್, ದಿಸ್ ಇಸ್ ಡಿಫರೆಂಟ್ ಪೇನ್. ನಾರ್ಮಲ್ ಪೇನ್ ಅಲ್ಲ. ನಾರ್ಮಲ್ ಪೇನ್ಗೆ ಪ್ರೋಟೋಕಾಲ್ ಬೇರೆ ಇರುತ್ತೆ ಮತ್ತೆ. ಇದು ಪರ್ಟಿಕ್ಯುಲರ್ ಆ ಪೇನ್ಗೆ. ಇದು ಬ್ಯಾಕ್ ಪೇನ್ ಬಂದ್ಬಿಟ್ಟು ನಾವು ಜನರಲ್ ಪೇನ್ ಅಂತ ತಗೊಳ್ಳೋದಕ್ಕಾಗಲ್ಲ. ಬಿಕಾಸ್ ಇದಕ್ಕೆ ತುಂಬಾನೇ ರೀಸನ್ಸ್ ಇರುತ್ತೆ ಈ ಬ್ಯಾಕ್ ಪೇನ್ಗೆ. ಅದು ಇಟ್ ಮೇ ಬಿ ಡ್ಯೂ ಟು ಕಿಡ್ನಿ, ಇಟ್ ಮೇ ಬಿ ಡ್ಯೂ ಟು UV, ಇಟ್ ಮೇ ಬಿ ಡ್ಯೂ ಟು ನರ್ವ್ ಡಿಸಾರ್ಡರ್. ಯಾವ್ದಾದ್ರು ಇರುತ್ತೆ, ಹೇಳೋದಕ್ಕಾಗಲ್ಲ. ಅದೆಲ್ಲ ಟಂಗ್ ನೋಡ್ಬೇಕಾಗುತ್ತೆ ಕನ್ಫರ್ಮ್ ಮಾಡೋದಕ್ಕೆ. ಇದನ್ನ ಸರ್ ಈಗ ನೀವೊಂದು ಪ್ರೋಟೋಕಾಲ್ ಕೊಟ್ಬಿಟ್ರಿ. ಹ್ಮ್ ಸೊ ಇದನ್ನ ನಾವು ಬೇರೆ ಬೇರೆ ಡಿಸೀಸ್ಗಳಿಗೆ ನಾವು ಅರ್ಥ ಮಾಡ್ಕೊಂಡು ನಾವು ಕೊಡ್ಬೇಕು ಅಂದ್ರೆ ಯಾವ ತರದಲ್ಲಿ ರೂಟ್ ಹೆಂಗೆ ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ. ಈಗ ನೀವು ಪ್ರೋಟೋಕಾಲ್ ಕೊಟ್ರಿ, ನಾವು ಬರ್ಕೊಂಡ್ವಿ, ಈ ತರ ಇತ್ತು. ನೆಕ್ಸ್ಟ್ ಈ ಬೇರೆ ಬೇರೆ ತರ ಕಾಯಿಲೆಗಳು ಬಂದಾಗ ಯಾವ ತರ ನಾವು ಸ್ಟಿಮ್ಯುಲೈಸ್ ಮಾಡ್ಕೊಂಡು ಹೋಗ್ಬೇಕು, ಅಥವಾ ಮಸಾಜ್ಗಳಾಗಿರ್ಬೋದು, ಯಾವ ತರ ಮಾಡ್ಕೊಂಡು ಹೋಗೋದು ಅದನ್ನ? ಕರೆಕ್ಟ್, ಎಕ್ಸಾಕ್ಟ್ಲಿ. ಅದಕ್ಕೇನ್ ಗೊತ್ತಾ ಮೇಡಮ್, ಅದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಫ್ಯಾಟಿ ಲಿವರ್ ಅನ್ಕೊಳ್ಳಿ. ಫ್ಯಾಟಿ ಲಿವರ್ ಬೇಡ, ಇಲ್ಲಿ ಹೇಗೂ ಕೊಟ್ಬಿಟ್ಟಿದೀನಿ, ಬೇಡ. ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಹೇಳ್ಬಿಟ್ಟು ತಗೊಳ್ಳೋಣ, ಒಂದು ಡಿಸೀಸ್. ಯಾವ್ದು ಪಾಯಿಂಟ್ ತಗೋಬೇಕು, ಇದು ಕ್ವೆಶನ್ ಅಲ್ವಾ? ಇದು ಕ್ವೆಶನ್. ಎಸ್ ಸರ್, ಎಸ್ ಸರ್, ಹೌದು ಹೌದು ಸೊ ಹೌದು. ಅಂದ್ರೆ ಅದೊಂದೇ ಡಿಸೀಸ್ ಅಂತಲ್ಲ, ಅಲ್ಲ ಕೆಲವೊಂದು ಅಲ್ಲ, ಅದ ಡಿಸೀಸ್ಗೆ ರೂಟ್ ಎಕ್ಸಾಂಪಲ್ ಈಗ ತಗೊಂಡೆ. ಎಕ್ಸಾಂಪಲ್ ತಗೊಂಡೆ. ಇವಾಗ ಹ್ಮ್. ನಿಮಗೆ ಆ ಹಾ, ಸರ್. ಡಿಸೀಸಸ್ ಅಲ್ಲಿ ಯಾವ್ಯಾವ ಆರ್ಗನ್ನು ಇನ್ವಾಲ್ವ್ ಆಗುತ್ತೆ ಅಂತ ನಾಲೆಡ್ಜ್ ಇರಬೇಕು. ಇವಾಗ ಕಾನ್ಸ್ಟಿಪೇಷನ್ ಅಂತ ಬಂದಾಗ, ಕಾನ್ಸ್ಟಿಪೇಷನ್ ಅಲ್ಲಿ ಸ್ಟಮಕ್ಕು, ಲಾರ್ಜ್ ಇಂಟೆಸ್ಟೈನು, ಸ್ಮಾಲ್ ಇಂಟೆಸ್ಟೈನು ಇನ್ವಾಲ್ವ್ ಆಗುತ್ತೆ ಅಂತ ನಿಮಗೆ ನಾಲೆಡ್ಜ್ ಇತ್ತು ಅಂತಂದ್ರೆ, ನೀವು ಸ್ಟಮಕ್ ಫಸ್ಟ್, ಲಾರ್ಜ್ ಇಂಟೆಸ್ಟೈನ್ ನೆಕ್ಸ್ಟ್, ಸ್ಮಾಲ್ ಇಂಟೆಸ್ಟೈನ್ ಥರ್ಡ್ ಅಂತ ತಗೋಬಹುದು. ಅಂದ್ರೆ ಫಸ್ಟ್ ಡಿಸೀಸ್ ಯಾವುದು, ಆ ಡಿಸೀಸಸ್ ಅಲ್ಲಿ ಯಾವ ಆರ್ಗನ್ ಇನ್ವಾಲ್ವ್ ಆಗುತ್ತೆ ಅನ್ನೋ ನಾಲೆಡ್ಜ್ ಇರಬೇಕು. ಅದು ನಿಮಗೆ ಫರ್ದರ್ ಕ್ಲಾಸಸ್ ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಮೇನ್ TCM ಏನ್ ಕಲಿತೇವೆ ನೋಡಿ, ದಿಸ್ ಇಸ್ ನಾಟ್ TCM. ಆಕ್ಚುಯಲ್ TCM ಏನ್ ಕಲಿತೇವೆ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಯಾವ ಆರ್ಗನ್ ಇನ್ವಾಲ್ವ್ ಆಗುತ್ತೆ ಅಂತ. ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಫಂಕ್ಷನ್ಸ್ ಆಫ್ ಇನ್ ಅಂಡ್ ಫಂಕ್ಷನ್ಸ್ ಆಫ್ ಯಾಂಗ್ ಆರ್ಗನ್ ಇರುತ್ತೆ ಇದರಲ್ಲಿ ಕೋರ್ಸ್ ಅಲ್ಲಿ. ನಿಮ್ಗೆ ಅವಾಗ ಗೊತ್ತಾಗುತ್ತೆ ಯಾವ ಆರ್ಗನ್ ಯಾವ್ದಕ್ಕೆ ಇನ್ವಾಲ್ವ್ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಜಾಯಿಂಟ್ ಪೇನ್ ಅಂತ ಬಂದಾಗ ನಾನು ಸ್ಪ್ಲೀನ್ ನ ತಗೊಳ್ಳೋ, ಲಿವರ್ನ ತಗೊಳ್ಳೋ, ಕಿಡ್ನಿನ ತಗೊಳ್ಳೋ ಅಂತ ನೀವು ಕುತ್ಕೊಂಡು ಯೋಚನೆ ಮಾಡಿದಾಗ, ನಿಮಗೆ ಆ ಪರ್ಟಿಕ್ಯುಲರ್ ಆರ್ಗನ್ ಫಂಕ್ಷನ್ ಏನ್ ಮಾಡುತ್ತೆ ಅಂತ ಗೊತ್ತಿತ್ತು ಅಂತಂದ್ರೆ, ನೀವು ಆ ಜಾಯಿಂಟ್ ಪೇನ್ ಅಲ್ಲಿ ಆ ಆರ್ಗನ್ ನ ತಗೋತೀವಿ. ಸೊ ಅದಕ್ಕೆ ನಾಲೆಡ್ಜ್ ಹೋಗ್ತಾ ಗೊತ್ತಾಗುತ್ತೆ. ಯಾಕೆಂತಂದ್ರೆ ನಾನು ಪ್ರತಿಯೊಂದು ಡಿಸೀಸಸ್ನು ನಾನು ನೋಟ್ ಮಾಡೋದಕ್ಕಾಗಲ್ವಲ್ಲ. ಎಸ್, ಅದಕ್ಕೆ ಸರ್ ಗೊತ್ತಾಗ್ಲಿಲ್ಲ ಅಲ್ಲ. Correct. ನೀವು ಇದನ್ ಕೊಟ್ರಿ ನಾವು ಇದನ್ ನೀವು ಬರ್ಕೊಂಬಾರ್ದು, ಬಟ್ ಇದನ್ ನೀವು ರೂಟ್ ಇಂದ ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ. ಎಕ್ಸಾಕ್ಟ್ಲಿ ಇದನ್ನ ನೀವು ಕಲಿತೇವೆ ನೋಡಿ. ಇದು ನಾನು ಬೇಸಿಕ್ ಇಂದಾನೇ ಹೇಳ್ಕೊಡ್ತೀನಿ. ಸರ್ ಆ ನಾಲೆಡ್ಜ್ ಬಂದ್ಮೇಲೆ, ಸೊ ವಾಟ್ ಎವರ್ ಯು ಲಿಸ್ಟೆಡ್ ಔಟ್ ಜನರಲ್ ಪ್ರೋಟೋಕಾಲ್ಸ್, ವಿ ನೀಡ್ ನಾಟ್ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಅಲ್ವಾ? ಹೌದು. So we have to formulate, if suppose a person comes with a back pain, so Exactly. we have to just identify which are all the organs are involved and generate the protocol for that. ಎಕ್ಸಾಕ್ಟ್ಲಿ. ಇಲ್ಲಿ ನಾವು ಕ್ಲಾಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಉದ್ದೇಶ ಇದೆ ಸರ್. ಏನು ಅಂತಂದ್ರೆ, ನಾವು ಹೇಳ್ಕೊಡೋದನ್ನ ಕೇಳೋದಲ್ಲ, ನೀವಾಗೆ ನಿಮ್ ಪ್ರೋಟೋಕಾಲ್ನ ಮಾಡ್ಕೋಬೇಕು. ಆ ಲೆವೆಲ್ಗೆ ನಿಮಗೆ ನಾಲೆಡ್ಜ್ ಕೊಟ್ಟು ಅಂತಂದ್ರೆ ನಾವು ಹೇಳ್ಕೊಟ್ಟಿದ್ದು ಸಾರ್ಥಕ ಆಯ್ತು ಅಂತ ಹೇಳ್ಬಿಟ್ಟು, ಇದು ನಮ್ಮ ಉದ್ದೇಶ. ಹೌದು ಸರ್, ಹೌದು. ಇವಾಗ ನೋಡಿ, ಇದು ರೆಡಿಮೇಡ್ ಪ್ರೋಟೋಕಾಲ್, ಇದನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ ನನ್ನ ನಾಲೆಡ್ಜ್ ಅಂತೂ ಬೆಳೆಯಲ್ಲ. ಇದು ಏನಕ್ಕೆ ಹಿಂಗಾಗಿದೆ? ಯಾವ ತರ ಆರ್ಗನ್ ಇನ್ವಾಲ್ವ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಇದಕ್ಕೆ ಈ ಟ್ಯಾಬ್ಲೆಟ್ ತರ ಇದ್ದಂಗೆ ಅಷ್ಟೇ ರೆಡಿಮೇಡ್. ಸರ್, ಇಲ್ಲಿ ಚಿಲ್ಡ್ರನ್ ಗ್ರೋತ್ ಅಂತ ಹೇಳಿದ್ರೆ ಯಾವ ರೀತಿನಲ್ಲಿ ಸರ್ ಅದು? ಇದು ಏನಾಗುತ್ತೆ, ಕೆಲವೊಂದು ಗ್ಲ್ಯಾಂಡ್ಸ್, ಮೇನ್ ಆಗಿ ಪಿಟ್ಯೂಟರಿ ಗ್ಲ್ಯಾಂಡ್ ಆಕ್ಚುಲಿ ಮಾಲ್ ಫಂಕ್ಷನಿಂಗ್ ಇಂದ ಮಕ್ಕಳು ಬೆಳವಣಿಗೆ ಕುಂಠಿತ ಆಗುತ್ತೆ. ಅಂದ್ರೆ
ಇವಾಗ ಇಮ್ಯೂನ್ ಸಿಸ್ಟಮ್ ಬೆಳಿದೇ ಇರ್ಬೋದು, ಮಕ್ಕಳು ಉದ್ದ ಆಗದೆ ಇರ್ಬೋದು. ಅಂದ್ರೆ ಆ ಏಜ್ಗೆ ಒಂದು ವೆಯ್ಟ್ ಗೇನ್ ಅಥವಾ ವೆಯ್ಟ್ ಒಬೆಸಿಟಿ ಅಲ್ಲ, ವೆಯ್ಟ್ ಗೇನ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಆ ಟೈಮಲ್ಲಿ. ಅಂದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ಯಾವುದೇ ರೀತಿ ಕುಂಠಿತ ಆಯ್ತು ಅಂತಂದ್ರೂ ಈ ಪ್ರೋಟೋಕಾಲ್ನ ಯೂಸ್ ಮಾಡ್ಬೋದು. ನಾವ್ ಎಷ್ಟು ಎನಿ ಏಜ್ ವರ್ಗು ತಗೋಬಹುದು ಇದನ್ನ ಸರ್, ಕನ್ಸಿಡರ್ ಮಾಡ್ಬೋದು? ಒಂದ್ 16 ಯಾವ್ದು ಅಂತನಾ ಅಥವಾ ಇದನ್ನ 20 ಈ ಪ್ಲಸ್ ಪರ್ಟಿಕ್ಯುಲರ್ ಏಜ್? ಚಿಲ್ಡ್ರನ್ ಗೊತ್ತಲ್ವಾ, ಹೌದು 12 ಇಯರ್ಸ್ ತನಕ, ಹೌದು ಸರ್, ಟಿಲ್ 12 ಇಯರ್ಸ್. 12 ಇಯರ್ಸ್. ಓಕೆ 12 ವರ್ಷ ಆದ್ಮೇಲೆ ಮತ್ತೆ ಚೇಂಜ್ ಆಗುತ್ತೆ. ಓಕೆ. ಸರ್ ಹಾಗಿದ್ರೆ 12 ಇಯರ್ಸ್ ಆದ್ಮೇಲೆ ಬೇರೆ ಏನಾದ್ರೂ ಪಾಯಿಂಟ್ಸ್ ಗಳಿದಾವ ಅಥವಾ ಬೆಳೆಯೋದಿಲ್ವಾ ಮಕ್ಕಳು? ಅದೇನಾದ್ರೂ ಚಾನ್ಸಸ್ ಇದೆಯಾ ಬೆಳವಣಿಗೆಗೆ? 18 ಆದ್ಮೇಲೂ ನಾವು ಕೆಲವು ನೀಡ್ಲಿಂಗ್ ಇಂದ ಪಾಯಿಂಟ್ಸ್ ನ ಮ್ಯಾನ್ಪುಲೇಟ್ ಮಾಡ್ಬೋದು, ಬಟ್ ಫ್ಲೆಕ್ಸಾಲಜಿಯಿಂದ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ನೀಡ್ಲಿಂಗ್ ಇಂದ ಮಾಡ್ಬೋದು. ಓಕೆ. ಸರ್ Even ಇಲ್ಲಿ after ಹೆಡೇಕ್ ಅಂತ ಹಲೋ 18 ಆದ್ಮೇಲೂ ಕೂಡ ಮಾಡ್ಬೋದು. ಅಂದ್ರೆ 18 ಆದ್ಮೇಲೆ ಒಂದು 2 ಇಯರ್ಸ್, ಮ್ಯಾಕ್ಸ್ 2 ಇಯರ್ಸ್ ತನಕ ಮಾಡ್ಬೋದು. ಬಿಯಾಂಡ್ ದಟ್ ಆಗಲ್ಲ. ಇವಾಗ ಒಂದು 35 ಆಗಿಬಿಟ್ಟಿದೆ, ನನಗೆ ಹೈಟ್ ಇನ್ಕ್ರೀಸ್ ಮಾಡಬೇಕು. ಯಾಕೆಂದ್ರೆ see, ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ಪೋಸ್ಟ್ ನೇಟಲ್ ಎಸೆನ್ಸ್ ಅಲ್ಲಿ 2 ಟೈಪ್: ಪ್ರಿನೇಟಲ್ ಎಸೆನ್ಸ್, ಪೋಸ್ಟ್ ನೇಟಲ್ ಎಸೆನ್ಸ್ ಅಂತ ಹೇಳ್ಬಿಟ್ಟು. ಪೋಸ್ಟ್ ನೇಟಲ್ ಎಸೆನ್ಸ್ ಯೂಸ್ ಆಗೋದು ಜಾಸ್ತಿ ಅವಾಗ. ಪೋಸ್ಟ್ ನೇಟಲ್ ಎಸೆನ್ಸ್ ನ ನಾವು ಎಂಟಿ ಮಾಡೋದಕ್ಕಾಗಲ್ಲ, ಎಂಟಿ ಮಾಡದೆ ಕೆಲಸ ಮಾಡಬೇಕು. ಎಸ್ಪೆಷಲಿ ಏನ್ ಹೇಳ್ತೀನಿ ಅಂತಂದ್ರೆ, ನಾವು ಇವಾಗ ನೀವು ಇಂಥ ಏನೇ ಬೆಳವಣಿಗೆನ ಅಲೋಪತಿಲಿ ಹೋದಾಗ ಅವು ಸ್ಟೆರಾಯ್ಡ್ಸ್ ಕೊಡ್ತವೆ. ಸ್ಟೆರಾಯ್ಡ್ಸ್ ಏನ್ ಮಾಡುತ್ತೆ, ನಿಮ್ಮ ಪ್ರಿನೇಟಲ್ ಕಿಡ್ನಿ ಎಸೆನ್ಸ್ ನ ಯೂಸ್ ಮಾಡುತ್ತೆ. ಅಕಾರ್ಡಿಂಗ್ ಟು TCM ನೀವು ಯಾವ ಕಾರಣಕ್ಕೂ ಪ್ರಿನೇಟಲ್ ಕಿಡ್ನಿ ಎಸೆನ್ಸ್ ನ ಯೂಸ್ ಮಾಡೋ ಹಾಗಿಲ್ಲ. ಅದು ನಿಮ್ಮ ಜೀವ ತತ್ವ, ಅದು ಹಾಗೇ ಇರಬೇಕು. ಅದಿದ್ರೇನೆ ನಿಮಗೆ ಅದು ಆಪತ್ ಬಾಂಧವ ಟೈಪ್, ಯಾವಾಗ್ಲಾದ್ರೂ ಯೂಸ್ ಆಗುತ್ತೆ. ಅದನ್ನೇ ಯೂಸ್ ಮಾಡ್ಬಿಡ್ತಾರೆ ಸ್ಟೀರಾಯ್ಡ್ಸ್ ತಗೊಂಡು. ಅವಾಗ ಇವಾಗ ಏನಾಗುತ್ತೆ, ಸಡನ್ ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಆಲ್ ಆಫ್ ಎ ಸಡನ್ ಏನೇನು ಡಿಸೀಸಸ್ ಬರುತ್ತೆ ನೋಡಿ, ಅದರಲ್ಲಿ ನಮಗೆ ಬೇಕಾಗಿರೋ ಪ್ರಿನೇಟಲ್ ಕಿಡ್ನಿ ಎಸೆನ್ಸ್ ಯೂಸೇ ಆಗಲ್ಲ. ಯಾಕೆಂತಂದ್ರೆ ಇರೋದಿಲ್ಲ. ನಾವು ಸರ್ ಪೋಸ್ಟ್ ನೆಟಲ್ ಅಂತ ನಾವು ತಗೊಳ್ಳೋ ಫುಡ್ ಅಲ್ಲಿ ನರಿಶ್ಮೆಂಟ್ ಇರುತ್ತಲ್ಲ, ಅದರಿಂದ ಹೌದು. ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಫುಡ್ ಅಲ್ಲಿ ಚೇಂಜಸ್ ಹಾ. ಮಾಡ್ಕೊಂಡ್ರೆ? ಹೌದು. ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ Okay. ಮೇಡಮ್. ಫುಡ್ ಈಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇವಾಗ ಇನ್ನೊಂದು ಮಾತು ಹೇಳ್ತೀನಿ ನೋಡಿ, ಕಾಂಟ್ರಾಡಿಕ್ಷನ್. ಅಕಾರ್ಡಿಂಗ್ ಟು TCM ನೀವು ಫಾಸ್ಟಿಂಗ್ ಮಾಡೋ ಹಾಗೆ ಇಲ್ಲ. ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ Okay. ಅಂತ ಅಂದ್ರೆ ದಟ್ ಈಸ್ ಅ ಪ್ರಾಬ್ಲಮೆಟಿಕ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ ಅಕಾರ್ಡಿಂಗ್ ಟು TCM. ಬಟ್ ನಾವು ಆಯುರ್ವೇದದಲ್ಲಿ ತಗೊಂಡಾಗ ನೀವು ಎಷ್ಟು ಫಾಸ್ಟಿಂಗ್ ಮಾಡ್ತೀವೋ ಅಷ್ಟು ಒಳ್ಳೇದು ಅಂತ ಹೇಳ್ತಾರೆ. ಇದು ಕೂಡ ಕಾಂಟ್ರಾಡಿಕ್ಷನ್. Okay. ಸರ್ ಅದು ಫುಡ್ ನರಿಶ್ಮೆಂಟ್ ಅಂದ್ರೆ ಪೋಸ್ಟ್ ನೆಟಲ್ ಎಸೆನ್ಸ್ ಇಂಪ್ರೂವ್ಮೆಂಟ್ಗೆ, ಎಸ್ಪೆಷಲಿ ಚಿಲ್ಡ್ರನ್ಸ್ಗೆ ಅಂತಂದ್ರೆ ಯಾವ ತರ ಫುಡ್ ಅಂತ ನೀವು ಹೇಳ್ತೀರಾ ಸ್ವಲ್ಪ? ಮಾಡೋಣ ಮೇಡಮ್, ಏನಾದ್ರೂ ಒಂದು ಮಾಡ್ಬಿಟ್ಟು ಫುಡ್ ಬಗ್ಗೆ ಒಂದು ಮಾಡೋಣ ಕ್ಲಾಸ್. ನನಗೆ ಅಷ್ಟು Okay. ಡೆಪ್ತ್ ನಾಲೆಡ್ಜ್ ಇಲ್ಲ ಫುಡ್ ಇದರಲ್ಲಿ, ತಕ್ಕ ಮಟ್ಟಿಗಿದೆ ಅಷ್ಟು. ಅದನ್ನು ಕೂಡ ಮಾಡೋಣ. ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ ಮೇಡಮ್, ಕ್ಲಾಸ್ ಮಧ್ಯದಲ್ಲಿ ಡೆಫಿನೆಟ್ ಆಗಿ ಆ ಕೆಲವು ಪಾಯಿಂಟ್ಸ್ ಅಂತೂ ಹೇಳ್ತಾ ಹೋಗ್ತೀನಿ. ಓಕೆ, ಇದು ರೆಡಿಮೇಡು. ಸೊ please note, after giving treatment on all other points, treatment must be given on point number 26, kidney. For children, treatment must also be given on point number 38. 38 is thalamus point mostly, Allah? Yes, thymus point. ಥೈಮಸ್ ಅನ್ನೋದು ಒಂದು ಗ್ಲ್ಯಾಂಡ್ ಆಕ್ಚುಲಿ. ಓಕೆ,
ಈ ಗ್ಲ್ಯಾಂಡ್ ಬಂದ್ಬಿಟ್ಟು 12 ಇಯರ್ಸ್ ತನಕ ಮಕ್ಕಳಲ್ಲಿ ಆಕ್ಟಿವ್ ಆಗಿರುತ್ತೆ. ಥೈಮಸ್ ಅನ್ನೋದು ಒಂದು ಗ್ಲ್ಯಾಂಡು. ಆ ಗ್ಲ್ಯಾಂಡು 12 ಇಯರ್ಸ್ ತನಕ ಮಕ್ಕಳಲ್ಲಿ ಆಕ್ಟಿವ್ ಆಗಿರುತ್ತೆ. ಅದಾದ್ಮೇಲೆ ಅದು ಡಿಆಕ್ಟಿವೇಟ್ ಆಗುತ್ತೆ. ಇನ್ ಕೇಸ್ ಅದು 12 ಇಯರ್ಸ್ ಆದ್ಮೇಲೂ ಆಕ್ಟಿವೇಟ್ ಆಗಿತ್ತು ಅಂತಂದ್ರೆ ಆ ಮಕ್ಕಳಲ್ಲಿ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದು ಯಾವುದೇ ಟೈಪ್ ಪ್ರಾಬ್ಲಮ್ ಆಗಿರ್ಬೋದು. ಆ ಟೈಮಲ್ಲಿ ಆ ಪಾಯಿಂಟ್ 38 ಅಲ್ಲಿ ಆ ಮಕ್ಕಳಿಗೆ ನೋವು ಇದ್ದೇ ಇರುತ್ತೆ. ಇದೊಂದು ಎಕ್ಸಾಂಪಲ್ ಕೊಡಿ ಸರ್, ಯಾವ ರೀತಿನಲ್ಲಿ ಅಂತ. ಬೆಳವಣಿಗೆ ಪ್ರಾಬ್ಲಮ್ ಆಗ್ಬೋದು, ಮಕ್ಕಳು ಹಠ ಜಾಸ್ತಿ ಮಾಡ್ಬೋದು, ಊಟ ಬಿಟ್ಬಿಡ್ಬೋದು, ಓದೋದ್ರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಬೇಡದೆ ಸಹವಾಸ ಮಾಡ್ಬೋದು, ನಿಮ್ಮ ಮಾತು ಕೇಳದೇ ಇರ್ಬೋದು, ಓದಿದ್ದು ತಲೆಗೆ ಹತ್ತದೇ ಇರ್ಬೋದು. ಇನ್ನೂ ಆಕ್ಟಿವೇಟ್ ಆಗಿದೆ ಅಂದ್ರೆ ಹಾ, ಮೊಂಡತನ ಆಗ್ಬೋದು, ಹೊಟ್ಟೆ ಬರ್ಬೋದು, ಯಾವ್ದಾದ್ರು ಒಂದಾಗ್ಬೋದು ಅಂತ. ಸರ್ ಈಗ ಕಾಮನ್ ಆಗಿ ಎಲ್ರಿಗೂ ಇದು ಬರ್ತಾನೆ ಇರುತ್ತೆ. ಮೇ ಬಿ ಎಲ್ಲೋ ಬೆರಳೆಣಿಕೆ ಅಷ್ಟು ಈಗ ಇಲ್ದೇ ಇರ್ಬೋದು, ಬಟ್ ನೀವ್ ಹೇಳೋದು ಸುಮಾರು ಜನಕ್ಕೆ ನಾನು ಕೇಳಿದೀನಿ, ಮಕ್ಳುಗಳಿಗೆ ಈ ತರ ಆಗಿದೆ ಅಂತ ಅನ್ಬಿಟ್ಟು ಈ ಸುಮಾರು ನಡುವೆ ಜನ ಅಲ್ವಾ? ಹೇಳಿದ್ದಾರೆ. ಅಲ್ಲ, ಈ ನಡುವೆ ಅಲ್ವಾ? ಹಾಗಂತ ಈ ನಡುವೆ ತಾನೇ ಅದು. ಈ ನಡುವೆ ಸರ್, ಹೌದು. ಏನಕ್ಕೆ ಗೊತ್ತಾ ಈ ಎಸ್ ನಡುವೆ? ಎಸ್ ಹೌದು, ಈ ನಡುವೆ. ಈ ನಡುವೆ ಏನಕ್ಕೆ ಗೊತ್ತಾ? ಅದು ಕೂಡ ಅದನ್ನು ಮಾತಾಡೋಣ. ಆ ಏನಕ್ಕೆ ಈ ನಡುವೆ ಅಂತ ಅಂದ್ರೆ ದಟ್ ಈಸ್ ಪ್ಯೂರ್ಲಿ ಬಿಕಾಸ್ ಏನಕ್ಕೆ ಅಂತಂದ್ರೆ ಫುಡ್, ಜಂಕ್ ಫುಡ್. ನೀವು ಶುಗರ್ ಕಂಟೆಂಟ್ನ ಮಕ್ಕಳಿಗೆ ಎಷ್ಟು ಹೆಚ್ಚಿಗೆ ಕೊಡ್ತೀವೋ ಅಷ್ಟು ಹಾಳಾಗ್ತಾನೆ. ಟಿವಿ ಮೊಬೈಲ್ ಎಲ್ಲ ಆಮೇಲೆ, ಬಿಕಾಸ್ ಫುಡ್ ತುಂಬಾ ಇಂಪಾರ್ಟೆಂಟ್. ಈ ಜಂಕ್ ಫುಡ್ ಏನ್ ತಿಂತಾವ ನೋಡಿ ಈಚೆ, ತುಂಬಾನೇ ಕೆಟ್ಟದು. ಇಫ್ ಯು ಆಸ್ಕ್ ಮಿ, ನನ್ನನ್ನು ಕೇಳಿದ್ರೆ, ಆಕ್ಚುಲಿ ಈ ಮಾತನ್ನ ಬಸವರಾಜ್ ಸರ್ ಕೂಡ ಹೇಳ್ತಾರೆ, ನಾವು ಮಕ್ಕಳಿಗೆ ಏನ್ ಕೊಡ್ಬೋದು ಹೆಚ್ಚಿಗೆ ಅಂತ ಅಂದ್ರೆ ಈ ದುಡ್ಡು ಆಸ್ತಿ ಅಲ್ಲ, ಹೆಲ್ತ್ ಕೊಡ್ಬೇಕು. ಸೊ ನೀವೇನ್ ಮಾಡ್ಬೋದು ಅಂತಂದ್ರೆ, ಮಾಡಕ್ ಆದ್ರೆ ಇನ್ ಕೇಸ್ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ಒಂದು 12 ಇಯರ್ಸ್ ತನಕ ಈಚೆ ಫುಡ್ ಕೊಡ್ಲೇಬೇಡಿ. ತುಂಬಾ ಕಷ್ಟ ಮಾಡೋದು, ಬಟ್ ಇನ್ ಕೇಸ್ ನೀವು ಆಯ್ತು ಅಂತಂದ್ರೆ ಮಾಡಿ. ಈ ಡೀಪ್ ಫ್ರೈಡ್ ಐಟಮ್ಸ್ ಏನಿರುತ್ತೆ ಅದರಲ್ಲಿ ಆ ಎಣ್ಣೆ ಕೂಡ ಅಷ್ಟೇ ತುಂಬಾ ಕೆಟ್ಟದು. ಆ ಡೀಪ್ ಫ್ರೈಡ್ ಐಟಮ್ಸ್ನ ತಗೋತೀವಿ. ಕೆಲವು ಮೆಕ್ಡಿ, ಬರ್ಗರ್ಸು, ಪಿಜ್ಜಾ ತುಂಬಾನೇ ಕೆಟ್ಟದು. ವರ್ಷಕ್ಕೆ ಒಂದು ಪಿಜ್ಜಾ ನೀವು ತಿಂದ್ರೆ ದಟ್ ಈಸ್ ಓಕೆ. ಇಯರ್ಲಿ ಒಂದು ಪಿಜ್ಜಾ ನೀವು ತಿಂದು, ಮಕ್ಕಳಂತೂ ತಿನ್ಲೇಬಾರ್ದು. ಇನ್ ಕೇಸ್ ದೊಡ್ಡವ್ರನ್ನ ಹೇಳ್ತಾ ಇದೀನಿ, ಒಂದು ವರ್ಷಕ್ಕೆ ಒಂದು ಪಿಜ್ಜಾ ತಿಂದ್ರೆ ದಟ್ ಈಸ್ ಓಕೆ. ಏನೋ ಬಾಡಿ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಯಾವಾಗೋ ಒಂದ್ಸತಿ ಟಾಕ್ಸಿನ್ ಬಂದಿದೆ ಬಿಡು, ಡೈಜೆಸ್ಟ್ ಮಾಡ್ಬಿಟ್ಬೇಡ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ಮಾತ್ರ ಕೊಡ್ಲೇಬಾರ್ದು. ಏನಕ್ಕೆ ಈ ತರ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಅದು ದಟ್ ಈಸ್ ಬಿಕಾಸ್ ಆಫ್ ಫುಡ್. ನೀವು ಶುಗರ್ನ ಎಷ್ಟು ಜಾಸ್ತಿ ಮಾಡ್ತೀರ ನೋಡಿ, ಅಷ್ಟು ಮಕ್ಕಳು ಅರೋಗಂಟು, ಅಗ್ರೆಸಿವ್ ಆಗ್ತವೆ. ಇದು ಇನ್ನೊಂದು ನೋಟ್ ಮಾಡಿ ನೀವು, ಇದೇನ್ ಗೊತ್ತಾ, ಈ TCM ಏನ್ ಗೊತ್ತಾ, ತುಂಬಾ ಹಳೇದು. ನ್ಯಾಂಜಿಂಗ್ ಯೂನಿವರ್ಸಿಟಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಹಳೇದು. ಆ ಒಂದು ಆ ಕಾಲದಲ್ಲಿ ಅಂತ ಹೇಳ್ತಿದ್ವಿ ನೋಡಿ, ಆ ಟೈಮ್ದದು. ಆ ಟೈಮಲ್ಲಿ ಬುಕ್ ಎಲ್ಲ ಮಾಡ್ಬಿಟ್ಟು ಇಟ್ಟಿರೋದು. ಸೊ ಆ ಟೈಮಲ್ಲಿ ನಿಮಗೆ ಈಚೆ ಫುಡ್ಡೇ ಸಿಗ್ತಾ ಇರ್ಲಿಲ್ಲ, ಎಲ್ಲ ಮನೇಲೆ ಮಾಡ್ಬೇಕಾಗಿತ್ತು. ಹೋಟೆಲ್ಸ್ ಅಂತಾನೆ ಇರ್ಲಿಲ್ಲ. ಇನ್ ಕೇಸ್ ಹೋಟೆಲ್ಸ್ ಇದ್ದೂನು ಈ ಟೈಪ್ ಜಂಕ್ ಫುಡ್, ಫಾಸ್ಟ್ ಫುಡ್ ಅನ್ನೋದು ಇರ್ಲಿಲ್ಲ. ಆಮೇಲೆ ಪ್ಲೀಸ್ ನೋಟ್, ಆ ಟೈಮಲ್ಲಿ ಎಂತ ಈ ವಯಸ್ಸು ಅದು ಇದು ಅಂತ ಏನೂ ಇರಲಿಲ್ಲ. ಆ ಟೈಮಲ್ಲಿ ಮಾಡಿದ್ದಿದ್ದು. ಇನ್ ಕೇಸ್ ಈ ಟೈಮಲ್ಲಿ ಬುಕ್ ಏನಾದ್ರು ತಗೊಂಬಂದಿದ್ರೆ ಅಪ್ಡೇಟೆಡ್ ಫುಡ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ಲೈನ್ ಇದ್ದೇ ಇರುತ್ತೆ. ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಈ ಥೈಮಸ್ ಗ್ಲ್ಯಾಂಡ್ ಬಗ್ಗೆ ಹೇಳ್ತಾ ಇದ್ದೆ. ಟಿಲ್ 12 ಇಯರ್ಸ್ ಅದು ಆಕ್ಟಿವ್ ಆಗಿರುತ್ತೆ ಹೆಲ್ದಿ ಪರ್ಸನ್ ಅಲ್ಲಿ, ಹೆಲ್ದಿ ಚೈಲ್ಡ್ ಅಲ್ಲಿ. 12 ಇಯರ್ಸ್ ಆದ್ಮೇಲೆ ಅದು ಡಿಆಕ್ಟಿವೇಟ್ ಆಗ್ಬೇಕು.
ಯಾವುದೇ ಅಡಲ್ಟ್ ಅಲ್ಲಿ ಬಿಯಾಂಡ್ 15 ಇಯರ್ಸ್, 15 ವರ್ಷ ಆದ್ಮೇಲೆ ಪ್ಯೂಬರ್ಟಿ ಎಲ್ಲ ಬಂದಿರುತ್ತೆ ನೋಡಿ, ಅವ್ರಿಗೆ ಥೈಮಸ್ ಗ್ಲ್ಯಾಂಡ್ ಆಕ್ಟಿವ್ ಆಗಿರೋದಿಲ್ಲ. ಆಕ್ಟಿವ್ ಆಗಿದೆ ಅಂತ ಅಂದ್ರೆ ನಾವು ಅವನ್ನ ಟ್ರೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಥ. ಸೊ ಹಾಗಾಗಿ ಇಲ್ಲಿ ಮೆನ್ಷನ್ ಮಾಡಿದೀವಿ, ಫಾರ್ ಚಿಲ್ಡ್ರನ್ ಟ್ರೀಟ್ಮೆಂಟ್ ಮಸ್ಟ್ ಆಲ್ಸೋ ಬಿ ಗಿವನ್ ಆನ್ ಪಾಯಿಂಟ್ ನಂಬರ್ 38 ಲಾಸ್ಟ್ ಅಲ್ಲಿ. 26 ಆದ್ರೂ ತಗೊಳ್ಳಿ, 38 ಆದ್ರೂ ತಗೊಳ್ಳಿ, ಮಕ್ಕಳಲ್ಲಿ ಏನಕ್ಕೆ ಗೊತ್ತಾ, ಟಿಲ್ 12 ಇಯರ್ಸ್ ಪಕ್ಕಾ ಕಿಡ್ನಿ ಡೆವಲಪ್ ಆಗಿರೋದಿಲ್ಲ. ಸೊ ಅಷ್ಟೊಂದೇನ್ ಮ್ಯಾಟರ್ ಆಗೋದಿಲ್ಲ. ಮಕ್ಕಳಲ್ಲಿ ಜೆಂಟಲ್ ಪ್ರೆಷರ್ ಸಾಕು, ತುಂಬಾ ಪ್ರೆಷರ್ ಕೊಡೋದಕ್ಕೆ ಹೋಗ್ಬೇಡಿ. ಥೈಮಸ್ ಗ್ಲ್ಯಾಂಡು ಇಮ್ಯುನಿಟಿ ಇದೆ ನೋಡಿ, ಇಮ್ಯುನಿಟಿಗೆ ತುಂಬಾನೇ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮಕ್ಕಳಿಗೆ ಬೇಗನೆ ಕೋಲ್ಡ್ ಕಾಫ್ ಎಲ್ಲ ಆಗ್ಬಿಡುತ್ತಲ್ವಾ, ಏನಕ್ಕೆ ಅಂತಂದ್ರೆ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಇಮ್ಯುನಿಟಿ ಗ್ರಾಜುಯಲ್ ಆಗಿ ಡೆವಲಪ್ ಆಗೋದು. ಅದು ಥೈಮಸ್ ಗ್ಲ್ಯಾಂಡ್ ಬಂದ್ಬಿಟ್ಟು ಇಮ್ಯುನಿಟಿನ ಹೆಚ್ಚಿಗೆ ಮಾಡೋದ್ರಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಓಕೆ, ಸರ್ ಥೈಮಸ್ ಡಿಆಕ್ಟಿವೇಟ್ ಮಾಡಬೇಕು ಅಂದ್ರೆ ಈ ಪಾಯಿಂಟ್ ನಂಬರ್ 26 ಅಥವಾ 38 ಇವೆರಡೇ ಸಾಕ? ಪಾಯಿಂಟ್ ನಂಬರ್ 38 ಸಾಕು. ಡಿಆಕ್ಟಿವೇಟ್ ಮಾಡಬೇಕು ಅಂತಂದ್ರೆ, ಅಲ್ಲ, ನಿಮಗೆ ಡಿಆಕ್ಟಿವೇಟ್ ಮಾಡಬೇಕು ಅಂತಂದ್ರೆ ಅದು ಮಕ್ಕಳಲ್ಲ, ಏಜ್ಡ್ ಪರ್ಸನ್ ಅಲ್ವಾ. ಹೌದು. ಇವಾಗ ಮಕ್ಕಳಲ್ಲಿ ಅದು ಆಕ್ಟಿವ್ ಆಗಿರುತ್ತೆ, ಏಜ್ಡ್ ಪರ್ಸನ್ ಅಲ್ಲಿ ಇನ್ ಅಲ್ಲ, 12 ಇಯರ್ಸ್ ಪ್ಲಸ್ ಅಲ್ಲಿ, ಅದೇ 12 ಇಯರ್ಸ್ ಪ್ಲಸ್ ಅಲ್ಲಿ 12 ಇಯರ್ಸ್ ಪ್ಲಸ್ ಅಲ್ಲಿ ಇನ್ ಕೇಸ್ ಆ ಗ್ಲ್ಯಾಂಡ್ ಆಕ್ಟಿವ್ ಆಗಿದೆ ಅಂತ ಅಂದ್ರೆ ನೀವು ಡಯಾಗ್ನೋಸಿಸ್ ಮಾಡಬೇಕು. ಏನಕ್ಕೆ ಆಕ್ಟಿವ್ ಆಗಿದೆ, ವಾಟ್ ಇಸ್ ದ ರೂಟ್ ಕಾಸ್, ಹೇಗೆ ಆಕ್ಟಿವೇಟ್ ಆಯ್ತು, ಅಲ್ಲಿಂದ ಬರಬೇಕು. ಡೈರೆಕ್ಟ್ ಆಗಿ ಥೈಮಸ್ ಗ್ಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡೋದ್ರಲ್ಲಿ ಮೀನಿಂಗ್ ಇಲ್ಲ. ಬಟ್ ಪಾಯಿಂಟ್ ನಂಬರ್ 38ನ ನೀವು ಪ್ರೆಸ್ ಮಾಡ್ಕೊಂಡು ಇರ್ಬೋದು. ಸರ್ ನೀವು ಒಂದಷ್ಟು ಅದೊಂದು ಪರ್ಟಿಕ್ಯುಲರ್ symptoms ಟ್ರೀಟ್ಮೆಂಟ್ ಹೇಳಿದ್ರಿ. ಆಗಲ್ಲ. ಹಾ, ನೀವು ಒಂದಷ್ಟು ಇದು ಹೇಳಿದ್ರಿ, ಓದದ್ ತಲೆಗತ್ತಲ್ಲ, ಹೊಟ್ಟೆ ಬರೋದು, ಬೊಜ್ಜು, ಮೊಂಡುತನ, ಮತ್ತೊಂದು ಎಲ್ಲ ಹೇಳಿದ್ರಿ. ಸೊ ಈ ತರ 12 ಇಯರ್ಸ್ ಪ್ಲಸ್ ಅಲ್ಲಿ ಈ ತರ ಇತ್ತು ಅಂತಂದಾಗ ನಾವ್ ಈ ಪಾಯಿಂಟ್ ನ ಪ್ರೆಸ್ ಮಾಡ್ಬೋದಾ ಅಂತ ನನ್ ಕ್ವಶನ್. ಅಂದ್ರೆ ಡಯಾಗ್ನೈಸ್ ಮಾಡೋದು ಅಂತ ಹೇಳಿದ್ರಲ್ಲ ನೀವು. ನೀವು ಇವಾಗ ಯಾವುದೇ ಒಂದು ಸಿಂಪ್ಟಮ್ ಏನಕ್ಕೆ ಬಂದಿದೆ ಅಂತ ಫಸ್ಟ್ ಡಯಾಗ್ನೈಸ್ ಮಾಡ್ಕೊಳ್ಳಿ ಮೇಡಮ್. ನಾನೇನು ಹೇಳ್ತಾ ಇದ್ದೀನಿ, ಇದು ಇನ್ ಕೇಸ್ ಆಕ್ಟಿವ್ ಆಗಿತ್ತು ಅಂದ್ರೆ ಅಂತ ಕೆಲವು ಸಿಂಪ್ಟಮ್ಸ್ ಬರಬಹುದು ಅಂತ ಹೇಳ್ತಾ ಇದ್ದೀನಿ. ಬಟ್ ಇನ್ ಕೇಸ್ ಬೊಜ್ಜು ಜಾಸ್ತಿ ಆಗ್ತಾ ಇದೆ, ಮೊಂಡತನ ಬರ್ತಾ ಇದೆ ಅಂತ ಅಂದ್ರೆ ಅದು ಥೈಮಸ್ ಗ್ಲ್ಯಾಂಡ್ ಇಂದಾನೇ ಬರ್ಬೇಕು ಅಂತ ಏನಿಲ್ಲ. ಅದಕ್ಕೆ ಒಂದು ರೀಸನ್ ಹೇಳಿದೆ, ಬಿಕಾಸ್ ಆಫ್ ದ ಫುಡ್ಡು ಬಂದಿರಬಹುದು, ಅಥವಾ ಸ್ಪ್ಲೀನ್ ಡಿಫಿಷಿಯನ್ಸಿಯಿಂದಾನು ಬಂದಿರಬಹುದು. ಥೈಮಸ್ ಗ್ಲ್ಯಾಂಡ್ ಒಂದಿಂದಾನೇ ಬಂದಿರುತ್ತೆ ಅಂತ ಹೇಳ್ತಾ ಇಲ್ಲ. ಇನ್ ಕೇಸ್ ಥೈಮಸ್ ಗ್ಲ್ಯಾಂಡ್ ಆಕ್ಟಿವ್ ಆಗಿತ್ತು ಅಂತಂದ್ರೆ ಬರೋ ಚಾನ್ಸಸ್ ಇದೆ. ಬಟ್ ಮೇಜರ್ಲಿ ಅದು ಇಮ್ಯುನಿಟಿನ ಹ್ಯಾಂಪರ್ ಮಾಡುತ್ತೆ. ಅವಾಗ ನೀವು ಅದ್ ಏನಕ್ಕಾಗಿದೆ, ಇವಾಗ ಥೈಮಸ್ ಗ್ಲ್ಯಾಂಡು ಆಕ್ಟಿವ್ ಆಗಿದೆ ಅದಾದ್ಮೇಲೂ ಅಂತಂದ್ರೆ ಏನೋ ಒಂದು ರೀಸನ್ ಇರುತ್ತೆ. ಆ ರೀಸನ್ನ ಹುಡುಕ್ಬೇಕು. ಆ ರೀಸನ್ನ ಹುಡುಕ್ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಓಕೆ, ಓಕೆ. ಫೀವರ್ ಬಗ್ಗೆ ಒಂದು 4-5 ಲೈನ್ ಹಾಕಿದ್ದೀನಿ. ಫೀವರ್ ಬಗ್ಗೆ TCM ಅಲ್ಲೂ ನಾವು ಒಂದ್ಸತಿ ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟ್ ಫ್ಯೂಚರ್ ಕ್ಲಾಸಸ್ ಅಲ್ಲಿ. ಬಟ್ ರಿಫ್ಲೆಕ್ಸಾಲಜಿಲೂ ಇರಲಿ ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ ಕವರ್ ಹಾಕಿದ್ದೀನಿ ಅಷ್ಟೆ. The chief most notable thing about the fever is that it is a very good fun. He comes in your body to burn down the toxins and clean the body system, and so instead of fighting against him, he should be assisted in his work. The best way to assist him is to ಅಂದ್ರೆ ಇವಾಗ ಫೀವರ್ ಬಂದಿದೆ ಅಂತ ಅಂದ್ರೆ, ಜ್ವರ ಬಂದಿದೆ ಅಂತ ಅಂದ್ರೆ ಅದ್ರದ್ದು ಮೀನಿಂಗ್ ಏನು ಅಂತ ಅಂದ್ರೆ ಬಾಡಿ ಟಾಕ್ಸಿನ್ಸ್ ಈಚೆ ಹಾಕ್ತಾ ಇದೆ, ಅಥವಾ ಒಳಗಡೆಯೋ ಇನ್ಫೆಕ್ಷನ್ ಇಂದ ಇನ್ಫೆಕ್ಷನ್ ಜೊತೆ
ಫೈಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಒಳಗಡೆ ಇನ್ಫೆಕ್ಷನ್ ಜೊತೆ ಫೈಟ್ ಮಾಡುವಾಗ ಬಾಡಿ ಹೀಟ್ ಅಪ್ ಆಗೋದು ಕಾಮನ್. ಯಾಕೆ ಅಂತಂದ್ರೆ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಯಾವುದೇ ರೀತಿ ಟಾಕ್ಸಿನ್ನ ಈಚೆ ಹಾಕೋದಕ್ಕಾಗಲ್ಲ, ಬಾಡಿಗೆ ಹೆಲ್ಪ್ ಆಗಲ್ಲ. ಅವಾಗ ಬಾಡಿ ಏನಾಗುತ್ತೆ, ಹೀಟ್ ಅಪ್ ಮಾಡ್ಕೊಳ್ಳುತ್ತೆ, ತಂತಾನೆ ಹೀಟ್ ಅಪ್ ಮಾಡಿಕೊಂಡು ಟಾಕ್ಸಿನ್ಸ್ನ ಈಚೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಫೀವರ್ ಬಂದಿದೆ ಅಂತಂದ್ರೆ ಫೀವರ್ಗೆನೆ ಮೆಡಿಸಿನ್ ತಗೊಂಡ್ರೆ ಯೂಸ್ ಇಲ್ಲ. ನಾವು ಅದನ್ನ ಫೀವರ್ 100, 102, 102, 103 ಹೀಗೆ ಬಂದಿದೆ ಅಂತಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ಏನಾದರೂ ಒಂದು ಮಾಡಬೇಕು. ಸಪೋರ್ಟಿವ್ ಆಗಿ ಏನ್ ಮಾಡ್ಬೋದು ಅಂತಂದ್ರೆ ಡ್ರಿಂಕ್ 3 to 4 glasses of lukewarm to hot gold, silver, copper, iron charged water reduced from 6 to 8 glasses, which will empower the battery of the body. Gold is a very efficient antibiotic, so further medicines of antibiotic will not be necessary. ಗೋಲ್ಡ್ ಚಾರ್ಜ್ಡ್ ವಾಟರ್ ತುಂಬಾ ಒಳ್ಳೆಯದು. ಜ್ವರ ಬಂದಾಗ, ಫೀವರ್ ಬಂದಾಗ ಗೋಲ್ಡ್ ಚಾರ್ಜ್ಡ್ ವಾಟರ್ ಒಳ್ಳೆಯದು. ಆವಾಗ ಫೀವರ್ ಬಂದಾಗ ಯೂಶಲಿ ಏನು ಅಂತಂದ್ರೆ ನೀವು ಕಂಟಿನ್ಯೂ ನಿಮ್ಮ ಬಾಡಿನ ಹೈಡ್ರೇಟ್ ಮಾಡ್ತಾ ಇರಬೇಕು. ಅಟ್ಲೀಸ್ಟ್ ಗಂಟೆಗೆ ಒಂದ್ಸತಿ 1 ಗ್ಲಾಸ್ ಲೂಕ್ ವಾರ್ಮ್ ವಾಟರ್ನ ಕುಡಿತಾ ಇರಬೇಕು. ನನ್ನ ಸಜೆಷನ್ ಏನು ಅಂತಂದ್ರೆ ಈ ಎಲೆಕ್ಟ್ರೋಲೈಟ್ ಇರುತ್ತೆ ನೋಡಿ, ಇದನ್ನ 1 ಲೀಟರ್ ವಾಟರ್ ಬಾಟ್ಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬೆಳಗಿಂದ ಸಂಜೆ ತನಕ, ನೈಟ್ ತನಕ ಆ 1 ಲೀಟರ್ ವಾಟರ್ ಬಾಟಲ್ನ ಕುಡಿತಾ ಬನ್ನಿ. ಬಿಕಾಸ್ ಫೀವರ್ ಅಲ್ಲಿ ಡಿಹೈಡ್ರೇಷನ್ ತುಂಬಾನೇ ಜಾಸ್ತಿ ಆಗುತ್ತೆ. ಗೋಲ್ಡ್ ಚಾರ್ಜ್ಡ್ ವಾಟರ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಫೀವರ್ ಅಲ್ಲಿ. ಬಿಕಾಸ್ ಹೇಳಿದಾಗೆ ಅದರಲ್ಲಿ ಆಂಟಿಬಯೋಟಿಕ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಇಫ್ ಚಾರ್ಜ್ಡ್ ವಾಟರ್ ಇಸ್ ನಾಟ್ ಪಾಸಿಬಲ್, ದೆನ್ ಅಟ್ ಲೀಸ್ಟ್ ಡ್ರಿಂಕ್ 1 ಗ್ಲಾಸ್ ಆಫ್ ಹಾಟ್ ವಾಟರ್ ಎವ್ರಿ 1 hour. ಹಾಟ್ ವಾಟರ್ ಅಂತಂದ್ರೆ ಲೂಕ್ ವಾರ್ಮ್ ವಾಟರ್, ಸಿಪ್ ಬೈ ಸಿಪ್ ಕುಡಿತಾ ಇರೋದು ಗಂಟೆಗೆ ಒಂದ್ಸತಿ. ಇಫ್ ಪಾಸಿಬಲ್ ಡೂ ಫಾಸ್ಟಿಂಗ್, ಅಬ್ಸ್ಟೈನ್ ಫ್ರಮ್ ದ ಫುಡ್. ಬಟ್ ಯಾರು ಮಾಡೋದಿಲ್ಲ ಇದನ್ನ. ಹೊಟ್ಟೆ ಖಾಲಿ ಇಡೋದು ಒಳ್ಳೇದು, ಫಾಸ್ಟಿಂಗ್ ಅಲ್ಲಿ ಇಡೋದು ಒಳ್ಳೇದು ಜ್ವರ ಬಂದಾಗ. ಹಾಗೂ ಏನಾದರೂ ತಗೊಳ್ಳೇಬೇಕು ಅಂತ ಅಂದ್ರೆ ಅದರ್ವೈಸ್ ಡ್ರಿಂಕ್ ಫ್ರೂಟ್ ಜ್ಯೂಸ್ ಕುಡಿಬಹುದು. ಮತ್ತೆ ನೋಡಿ, ಇಲ್ಲಿ ಮತ್ತೆ ಇನ್ನೊಂದು ಕಾಂಟ್ರಾಡಿಕ್ಷನ್ ಏನು ಅಂತಂದ್ರೆ, ಇಫ್ ಯು ಆಸ್ಕ್ ಮೀ ಪರ್ಸನಲಿ, ನನ್ನ ಅಥವಾ ನಮ್ಮ ಟೀಮ್ನ ಕೇಳಿದ್ರೆ ಯಾವುದೇ ರೀತಿ ಜ್ಯೂಸ್ ಕುಡಿಲೇಬಾರ್ದು. ನೀವು ಯಾವ ಕಾರಣಕ್ಕೂ ಜ್ಯೂಸ್ ಕುಡಿಬಾರ್ದು. ಜ್ಯೂಸ್ ಕುಡಿಯೋದ್ರಿಂದ ಫ್ಯಾಟಿ ಲಿವರ್ ಆಗುತ್ತೆ. ಟ್ರಸ್ಟ್ ಮೀ, ಹೇಳ್ತಾ ಇದ್ದೀನಿ, ಜ್ಯೂಸ್ ಕುಡಿಯೋದು ತುಂಬಾನೇ ಪ್ರಾಬ್ಲಮ್. ಯಾವ್ದಾದ್ರು ಒಂದು ಜ್ಯೂಸ್ ಕುಡಿಬಹುದು ಅಂತ ಅಂದ್ರೆ ಆಮ್ಲ ಜ್ಯೂಸ್ ಕುಡಿಬಹುದು. ಅದ್ ಬಿಟ್ಟು ಬಾಕಿ ಎಲ್ಲದೂ ನೀವು ತಿನ್ಬೇಕು. ಜ್ವರ ಬಂದಾಗ ಆಮ್ಲಾಗಿನ್ನ ಮೂಸಂಬಿ ಜ್ಯೂಸ್ ಅಲ್ಲ, ಎಕ್ಸ್ಕ್ಯೂಸ್ ಮೀ, ಜ್ವರ ಬಂದಾಗ ಆಮ್ಲ ಹೇಳ್ತಾ ಇಲ್ಲ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಫೀವರ್ ಬಗ್ಗೆ ಹೇಳ್ತಾ ಇಲ್ಲ, ನಾನು ಜನರಲ್ ಟರ್ಮ್ಸ್ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ಜ್ಯೂಸ್ ಕುಡಿಬಾರ್ದು, ಇಟ್ ಇಸ್ ನಾಟ್ ಗುಡ್. ಹಣ್ಣ ತಿನ್ಬೇಕು, ಯಾವುದೇ ಹಣ್ಣಾಗ್ಲಿ ಹಣ್ಣ ತಿನ್ಬೇಕು. ಜ್ಯೂಸ್ ಕುಡಿಯೋದ್ರಿಂದ ಇನ್ನೂ ಹಾನಿ ಜಾಸ್ತಿ. ಇದನ್ನ ಹೇಳಿದೆ. ಇನ್ ಕೇಸ್ ನಾನು ಯಾವ್ದಾದ್ರು ಒಂದು ಜ್ಯೂಸ್ ಕುಡಿಬಹುದು ಅಂದ್ರೆ ಆಮ್ಲ ಜ್ಯೂಸ್ ಕುಡಿಬಹುದು. ಬಾಕಿ ಉಳಿದಿರೋ ಎಲ್ಲದನ್ನು ನಾವು ಹಣ್ಣುಗಳನ್ನ ತಿನ್ಬೇಕು. ಜ್ಯೂಸ್ ಕುಡಿಯೋದ್ರಿಂದ ಯಾವುದೇ ರೀತಿ ಯೂಸ್ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಆರೆಂಜು ತೊಗೊಳ್ಳಿ, ಅದರಲ್ಲಿ ಫೈಬರ್ ಕಂಟೆಂಟು ಆ ಜ್ಯೂಸ್ ಜೊತೆ ಹೋದ್ರೆ ಅದು ಡೈಜೆಸ್ಟ್ ಆಗೋದು. ಜಸ್ಟ್ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ ಮತ್ತೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಟ್ರಸ್ಟ್ ಮೀ, ಯಾವ ಬುಕ್ಕಲ್ಲೂ ಸಿಗಲ್ಲ, ಬಟ್ ದಿಸ್ ಇಸ್ 100% ಶೋರ್. ನಾನು ಪಕ್ಕಾ ಡ್ಯಾಮ್ ಶೋರ್ ಮಾಡ್ಕೊಂಡೆ ನಿಮ್ಮ ಹತ್ರ ಹೇಳ್ತಾ ಇರೋದು. ಬಿಕಾಸ್ ಫ್ಯೂಚರಲ್ಲಿ ಒನ್ ಫೈನ್ ಡೇ ನಾನು ಹಂಗೆ ಹೇಳಿದ್ದೆ ಇದು ತಪ್ಪು ಅಂತ ಆಗ್ಬಾರ್ದು. ನೋಡಿ, ಇದು ಆಫ್ಟರ್ ಸೋ ಮೆನಿ ಸ್ಟಡೀಸ್ ಇದು ಬಂದಿರೋದು. ಓಕೆ, ಇದು ಇನ್ ಕೇಸ್ ಫೀವರ್ ಟೈಮಲ್ಲಿ ಏನು ಅಂತಂದ್ರೆ ಫಾಸ್ಟಿಂಗ್ ಮಾಡೋದಕ್ಕಾಗಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಜ್ಯೂಸ್ನ ಕುಡಿಬಹುದು. ಯಾವ ಪರ್ಟಿಕ್ಯುಲರ್ ಜ್ಯೂಸ್ ಕುಡಿಬಹುದು ಅದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಯಾವ್ದಾದ್ರು ಜ್ಯೂಸ್ ಕುಡಿಬಹುದು ಅಂತ ಸರ್, ಹೇಳ್ಬೋದು. ಆ ಫ್ರೂಟ್ಸ್ ಅಲ್ಲೂ ಕೂಡ ನಾವು ಡಿವೈಡ್ ಮಾಡ್ಕೋತೀವಲ್ವಾ, ಇನ್ನ ಹೆಂಗೋ ಅಂತ ಹೇಳಿ, ಆತರ ಏನಾದ್ರು ಇದೆಯಾ ಸ್ಪೆಷಲಿ ಆಲ್ ಇಂಥದ್ದೇ ಫ್ರೂಟ್ಸ್ ಅಂತ?
ಎಲ್ಲಾ ಫುಡ್ಸ್ ಬಂದ್ಬಿಟ್ಟು ನಿಮಗೆ ಇನ್ನ ಹೆಚ್ಚಿಗೆ ಮಾಡುತ್ತೆ. ಸರ್ ಮೇಜರ್ ಎಳ್ನೀರು ಇವಾಗ ಒಂದು ಫುಡ್ ಅಲ್ಲಿ ನಿಮಗೆ ಇನ್ನು ಕೂಡ ಇರುತ್ತೆ, ಯಾಂಗ್ ಕೂಡ ಇರುತ್ತೆ. ಆಯ್ತಾ? ಯಾವ್ದಾದ್ರು ಒಂದು ಫುಡ್ ಹೌದು ನ ತಗೊಂಡಾಗ ನಿಮಗೆ 100% ಯಾಂಗು 100% ಇನ್ ಅಂತ ಯಾವ್ದು ಇಲ್ಲ. ಮೆಜಾರಿಟಿ ಇಲ್ಲ 80% ಸರ್, ಈಗ ಬಾಳೆಹಣ್ಣಲ್ಲಿ ಎಕ್ಸೆಸ್ ಕಫ ನೇಚರ್ ಇರುತ್ತಲ್ವಾ ಹ್ಮ್ ಬಾಳೆಹಣ್ಣಲ್ಲಿ, ಹ್ಮ್ ಹಂಗೆ ಈ ಮೂಸಂಬಿಯಲ್ಲಿ ಕಮ್ಮಿ ಇರ್ಬೋದು, ದಾಳಿಂಬೆಯಲ್ಲಿ ಕಮ್ಮಿ ಇರ್ಬೋದು, ಅದೇ ಈ ಮೇಡಮ್, ತರ. ಇವಾಗ ಆ ಯಾವ್ದು ಈಗ ಜ್ವರ ಅಂದ್ರೆ ಒಂದೇ ತರ ಜ್ವರ ಬರಲ್ಲ, ತಲೆಭಾರ, ನೆಗಡಿ ಈ ತರನು ಬಂದಿರುತ್ತೆ. ಒಂದ್ಸರಿ ನಾರ್ಮಲ್ ಫೀವರ್ ಬಂದಿರುತ್ತೆ, ಯಾವುದೇ ತರ ಕೋಲ್ಡ್ ಇರಲ್ಲ, ತಲೆಭಾರ ಇರಲ್ಲ. ಸೊ ಆ ತರದ ಎರಡೂ ಸಿಂಟಮ್ಸ್ ಇದ್ದಾಗ ಆ, ಎರಡಕ್ಕೂ ಅಪ್ಲಿಕೇಬಲ್ ಆಗತ್ತಾ ಇದು? ನೀವು ಜ್ಯೂಸ್ ತಗೋಬಹುದು ಅಂತ ಹೇಳಿದ್ರಿ, ಅಂದ್ರೆ ನಿಮ್ಮ ಪ್ರಕಾರ ಅಲ್ಲ, ಇಲ್ಲಿ ಥಿಯರಿ ಪ್ರಕಾರ. ಸೊ ಎರಡಕ್ಕೂ ಕೂಡ ನಾವು ಫ್ರೂಟ್ ನ ತಗೊಂಡು ಬ್ಯಾಲೆನ್ಸ್ ಮಾಡ್ಬೋದಾ? ನೀವು ಯಾವುದೇ ಟೈಪ್ ಫೀವರ್ ಬಂದಾಗ ಇನ್ ಕೇಸ್ ನೀವು ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ನೋಡಿ, ಯಾವುದೇ ಟೈಪ್ ಫೀವರ್ ಬಂದಾಗ ನೀವು ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ, ಫಾಸ್ಟಿಂಗ್ ಮಾಡೋದ್ರಿಂದ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಅಂದಾಗ ನೀವು ಯಾವ್ದಾದ್ರು ಒಂದು ಜ್ಯೂಸ್ನ ತಗೋಬಹುದು. ಇದನ್ನ ಹೇಳಿದೆ. ಯಾವ ಪರ್ಟಿಕ್ಯುಲರ್ ಜ್ಯೂಸ್ ತಗೋಬಹುದು ಅನ್ನೋದು ಆ ಡಿಸೀಸಸ್ ಮೇಲೆ ಬರುತ್ತೆ. ಇವಾಗ ಫೀವರ್ ಏನಕ್ಕೆ ಬಂದಿದೆ, ಯಾವ ಕಾರಣದಿಂದ ಬಂದಿದೆ, ಇನ್ಫೆಕ್ಷನ್ ಇಂದ ಬಂದಿದೆಯೋ, ಇನ್ಫ್ಲಮೇಷನ್ ಇಂದ ಬಂದಿದೆಯೋ, ಅಥವಾ ಆರ್ಗನ್ ಬ್ಯಾಲೆನ್ಸ್ ಡಿಸ್ಬ್ಯಾಲೆನ್ಸ್ ಆಗಿರೋದ್ರಿಂದ ಫೀವರ್ ಬಂದಿದೆಯೋ? ಫೀವರ್ ತುಂಬಾ ಕಾರಣಕ್ಕೆ ಬರುತ್ತಲ್ವಾ, ನೀವೇ ಹೇಳ್ದಾಗೆ. ಇವಾಗ Yes. ಅದಕ್ಕೆ ಸಮನಾಗಿ ಆ ಫುಡ್ನ ತಗೊಳ್ಳಿ, ಯಾವ್ದಾದ್ರು ಫುಡ್ನ ತಗೊಳ್ಳಿ, ಅದಕ್ಕೆ ಸಮನಾಗಿ ಯಾವ ಫುಡ್ ಇರುತ್ತೆ ಅದನ್ನ ತಗೋಬೇಕು. ಇಲ್ಲಿ ನಾನು ಜನರಲ್ ಆಗಿ ಹೇಳಿರೋದು ಫೀವರ್ಗೆ. ಫಾಸ್ಟಿಂಗ್ ಮಾಡಬೇಕು, ಇನ್ ಕೇಸ್ ಫಾಸ್ಟಿಂಗ್ ಮಾಡೋದಕ್ಕಾಗಲ್ಲ ಅಂತಂದ್ರೆ ಜ್ಯೂಸ್ ಕುಡಿಬೇಕು, ಎನಿ ಫ್ರೂಟ್ ಜ್ಯೂಸ್. ನಾನಿಲ್ಲಿ ಫುಡ್ನ ಹಾಗೆ ಬೈಫಾರ್ಕೇಟ್ ಮಾಡ್ತಾ ಇಲ್ಲ ಮೇಡಮ್, ಯಾವ ಫುಡ್ನು. ಗೊತ್ತಾಯ್ತಾ, ಅಥವಾ ಇನ್ನೂ ಏನಾದ್ರು ಡೌಟ್ಸ್ ಇದೆ? ಸರ್ ಎಳ್ನೀರು ಬೇಕು ಸರ್. ಎಳ್ನೀರು ಎಳ್ನೀರು ಮತ್ತೆ ಕೋಲ್ಡ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಅದೇ ಫುಡ್ ಬಗ್ಗೆ ಇನ್ನೊಂದು ಸ್ವಲ್ಪ ಡೆಪ್ತ್ ನಾಲೆಡ್ಜ್ ಬೇಕು ಮೇಡಮ್. ನೀವು ಡಿಹೈಡ್ರೇಟ್ ಆಗ್ತಾ ಇದೆ ಅಂತಂದ್ರೆ ಕೋಕೋನಟ್ ವಾಟರ್ ಇಸ್ ಗುಡ್, ಟೆಂಡರ್ ಕೋಕೋನಟ್ ವಾಟರ್ ಇಸ್ ಗುಡ್, ಒಳ್ಳೇದು. ಬಟ್ ದಿನಾ ಕುಡಿಯೋ ಹಾಗಿಲ್ಲ, ದಿನಾ ಕುಡಿಬಾರ್ದು. ಟೆಂಡರ್ ಕೋಕೋನಟ್ ಏನಿದೆ ನೀವು ದಿನಾ ಕುಡಿಯೋ ಹಾಗಿಲ್ಲ. ಓಕೆ, ಏನಾದ್ರು ಕನ್ಫ್ಯೂಷನ್ ಇದೆಯಾ? ಕನ್ಫ್ಯೂಷನ್ ಇದೆ ಹೇಳಿ. ಇಲ್ಲ ಸರ್, ಇಲ್ಲ ಸರ್, ಕಂಟಿನ್ಯೂ ಮಾಡಿ. Okay. ಆ, ಸರ್ ಇಲ್ಲಿ ಸರ್ ಹೇಳಿ. ಈ ಜ್ವರದಲ್ಲಿ ಚಳಿ ಜ್ವರ ಮತ್ತೆ ಬರಿ ಜ್ವರ ಅಂತ ಇರುತ್ತಲ್ವಾ? ಅದರಲ್ಲಿ ನೀವು ಹೆಚ್ಚಿಗೆ ಬರೀ ಶಾಖ ಇದ್ದಂತವ್ರಿಗೆ ಮಾತ್ರ ನೀರ್ ಕುಡಿದ್ರೆ ಒಳ್ಳೇದು ಅನ್ಸುತ್ತೆ. ಚಳಿ ಜ್ವರ ಇರೋರಿಗೆ ನೀರ್ ಒಳ್ಳೇದಾ? ನಿಮಗೆ ಫೀವರ್ ಬರ್ತಾ ಇದೆ, ಬಾಡಿ ಹೀಟ್ ಅಪ್ ಆಗ್ತಾ ಇದೆ ಅಂತ ಅಂದ್ರೆ ಬಾಡಿ ಡಿಹೈಡ್ರೇಟ್ ಆಗ್ತಾ ಇದೆ ಅಂತಾನೆ ಅರ್ಥ. ನಿಮಗೆ ಚಳಿ ಬರ್ತಾ ಇತ್ತು, ಚಳಿ ಬರ್ತಾ ಇಲ್ಲ, ಅದನ್ನ ಬಿಟ್ಬಿಡಿ. ಫೀವರ್ ಬಂದಿದೆ ತಾನೆ, ಜ್ವರ ಬಂದಿದೆ ತಾನೆ, ಬಾಡಿ ಹೀಟ್ ಅಪ್ ಆಗಿದೆ ತಾನೆ. ಬಾಡಿ ಹೀಟ್ ಅಪ್ ಆಗಿದೆ ಅಂತಂದ್ರೆ ಏನರ್ಥ? ಬಾಡಿ ಡಿಹೈಡ್ರೇಟ್ ಆಗ್ತಾ ಇದೆ ಅಂತ. ಇವಾಗ ನೋಡಿ, ನಾನು ಎಲ್ಲದಕ್ಕೂ ಲಾಜಿಕ್ ಹೇಳ್ತಾ ಇದ್ದೀನಿ. ನೀವು ನೀರು ಕುಡಿಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಅದಕ್ಕೆ ನೀರು ಕುಡಿಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಬಾಡಿ ಡಿಹೈಡ್ರೇಟ್ ಆಗಲ್ಲ, ಬಾಡಿ ಹೈಡ್ರೇಷನ್ ಅಲ್ಲೇ ಇರುತ್ತೆ ಅಂತಂದ್ರೆ ಕುಡಿಬೇಡಿ. ಬಟ್ ಫೀವರ್ ಅಲ್ಲಿ ಡೆಫಿನೆಟ್ ಆಗಿ ಬಾಡಿ ಡಿಹೈಡ್ರೇಟ್ ಆಗೇ ಆಗುತ್ತೆ. ಹಾಗಾಗಿ ಅದು ಯಾವುದೇ ಟೈಪ್ ಫೀವರ್ ಇದ್ರೂ ನೀವು ನೀರು ಜಾಸ್ತಿ ಕುಡಿಲೇಬೇಕು. ಓಕೆ, ರೈಟ್. ಸೊ ಇಫ್ ಪಾಸಿಬಲ್ ಟೇಕ್ ಎನಿಮಾ. ಎನಿಮಾ ಅಂತ ಅಂದ್ರೆ ಮುಂಚೆ ಅದೆಲ್ಲ ಒಂದು ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ಟೈಪ್ ಬರ್ತಾ ಇತ್ತು, ಅದನ್ನ ಏನಸ್ಗೆ ಪುಷ್ ಮಾಡ್ತಾ ಇದ್ದು. ಓಕೆ, ಇವಾಗೆಲ್ಲ ಅದು ಇದೆಯೋ ಇಲ್ಲೋ ನನಗೂ ಐಡಿಯಾ ಇಲ್ಲ. ಒಂದು ಟ್ಯಾಬ್ಲೆಟ್ ಟೈಪ್ ಬರ್ತಾ ಇತ್ತು, ಅದನ್ನ ಏನಸ್ಗೆ ಆಗ್ತದೆ ಮಕ್ಕಳಲ್ಲಿ. ಇವಾಗ
ಅನ್ಕಂಟ್ರೋಲಬಲ್ ಫೀವರ್ ಇತ್ತು ಅಂತಂದ್ರೆ ಮಕ್ಕಳಲ್ಲಿ ಇವಾಗ್ಲೂ ಹಾಸ್ಪಿಟ್ಲಿಗೆ ಹೋದಾಗ ಅದನ್ನ ಮಾಡ್ತಾರೆ. ಬ್ಯಾಕ್ ಅಲ್ಲಿ ಏನಸ್ ಅಲ್ಲಿ ಹಿಂಗೆ ಪುಷ್ ಮಾಡಿಬಿಡ್ತಾರೆ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್. ಓಕೆ, ಅದೇ ಅದು ಎನಿಮಾ ಅಂತ. ಸೊ ಇಫ್ ದ ಟೆಂಪರೇಚರ್ ರೈಸಸ್ ಅಬೋವ್ 102 degrees, ಕೀಪ್ ಐಸ್ ಪ್ಯಾಕ್ಸ್ ಆನ್ ದ ಹೆಡ್. ಅದೇ ಮನೇಲೆಲ್ಲ ಮಾಡ್ತಾರಲ್ಲ ಮೇಡಮ್, ಇವಾಗ ತಣ್ಣೀರ್ ಬಟ್ಟೆನ ತಲೆಯಲ್ಲೇ ಹಣೆಗೆ ಇಡ್ತಾರಲ್ವಾ, ಅದೇ ಇದು, ಇನ್ನೇನಿಲ್ಲ, ಹೆಚ್ಚಿಗೆ ಏನಿಲ್ಲ. ಸೊ ದಟ್ ಏನಕ್ಕೆ ಇಡ್ತಾರೆ ಅಂತ ಅಂದ್ರೆ ಅದು ಬ್ರೈನ್ಗೆ ಟಚ್ ಮಾಡದೆ ಇರಲಿ ಅಂತ, ಆ ಫೀವರ್ ಬಿಯಾಂಡ್ 102 ಡಿಗ್ರಿ ಹೋಗ್ತಾ ಇದೆ ಅಂತಂದ್ರೆ. ಸೊ ಇನ್ ಕೇಸ್ ಆಫ್ ಹೈ ಫೀವರ್ ಕ್ರಾಸಿಂಗ್ 103 degrees, 102 103ಗಿಂತ ಜಾಸ್ತಿ ಆಗ್ತಾ ಇದೆ ಅಂದ್ರೆ cover up the body with a wet bed sheet and then woolen blanket and allow precipitation to flow profusely. Then wipe it out and keep the body dry. ಸೊ ಬಿಯಾಂಡ್ 103 ಡಿಗ್ರಿ ಹೋಗ್ತಾ ಇದೆ ಅಂತ ಅಂದ್ರೆ ಒಂದು ವೆಟ್ ಬೆಡ್ ಶೀಟ್ ಅಲ್ಲಿ ಬಾಡಿನ ಕವರ್ ಅಪ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನು ಒರೆಸೋದು ಒಳ್ಳೇದು. ಯಾಕೆಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸ್ವೆಟ್ಟಿಂಗ್ ಏನಕ್ಕೆ ಆಗ್ತಾ ಇದೆ ಅಂತಂದ್ರೆ ಬಾಡಿ ಟಾಕ್ಸಿನ್ ನ ಈಚೆ ಹಾಕ್ತಾ ಇದೆ ಅಂತ ಅರ್ಥ ಅಲ್ಲಿ. ಅವಾಗ ಅದನ್ನ ವೈಪ್ ಔಟ್ ಮಾಡಬೇಕು. ಏನ್ ಸ್ವೆಟ್ ಬರುತ್ತೆ ನೋಡಿ, ಅದನ್ನ ವೈಪ್ ಔಟ್ ಮಾಡಬೇಕು. ಅಲ್ಲೇ ಡ್ರೈ ಆಗೋದಕ್ಕೆ ಮಾತ್ರ ಬಿಡಬೇಡಿ. ಸ್ವೆಟ್ ಆಗ್ತಾ ಇರುತ್ತಲ್ವಾ, ಅದು ಅಲ್ಲೇ ಡ್ರೈ ಆಗೋದಕ್ಕೆ ಬಿಡಬೇಡಿ. ಒಂದು ವೆಟ್ ಕ್ಲಾತ್ ತಗೊಂಡು ಒರೆಸ್ಬಿಡಿ. Finally, have complete bed rest. So in order to have further proper treatment, it is necessary. ಕಾವ್ಯ ಮೇಡಮ್, ನೀವು ಕೇಳಿದ ಕ್ವೆಶನ್ ಇಲ್ಲಿ ಬರುತ್ತೆ ಇವಾಗ. In order to have further proper treatment, it is necessary to find out about the type of fever. ನೋಡಿ, ಫೀವರ್ ಅಲ್ಲಿ ಬೇಜಾನ್ ಟೈಪ್ಸ್ ಇದೆ, ತುಂಬಾ ಟೈಪ್ಸ್ ಇದೆ. ಯಾವ ಟೈಪ್ ಆಫ್ ಫೀವರ್ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಬೇಕು. ಸೊ ಪ್ರೆಸ್ different points on the palms, soles if there is a hurting on. So ನನ್ನ ಸಜೆಷನ್ನು ರಿಫ್ಲೆಕ್ಸಾಲಜಿನ ಡಯಾಗ್ನೋಸಿಸ್ ಅಲ್ಲಿ ತಗೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಟ್ರೀಟ್ಮೆಂಟ್ ಅಲ್ಲೂ ಹಾಗೆ ಆಗುತ್ತೆ, ಟ್ರೀಟ್ಮೆಂಟ್ ಅಲ್ಲಿ ಆಗೋದು ಆಬ್ವಿಯಸ್. ಡಯಾಗ್ನೋಸಿಸ್ ಅಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ ನೀವು ಹೆಚ್ಚಿಗೆ ತಿಳ್ಕೊಳ್ತಾ ಹೋಗ್ತೀರ. ಆವಾಗ ನಿಮಗೆ ಫೈನಲ್ ಕನ್ಕ್ಲೂಷನ್ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಡಯಾಗ್ನೋಸಿಸ್ ಪಾರ್ಟ್ ಅಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಇದು ಏನ್ ಹೇಳುತ್ತೆ ಅಂತ ಅಂದ್ರೆ ನೋಡಿ, ಪಾಯಿಂಟ್ ನ ಮೆನ್ಷನ್ ಮಾಡಿದ್ದೀನಿ. ಆ ಪಾಯಿಂಟ್ ಅಲ್ಲಿ ನಿಮಗೆ ಪ್ರಿಕ್ಕಿಂಗ್ ಪೇಯ್ನ್ ಇದೆ ಅಂತ ಅಂದ್ರೆ ಅದು ಏನ್ನ ಡಿನೋಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಇದು 90% ಆಫ್ ದ ಕೇಸಸ್. ಯಾವಾಗ್ಲೂ ಇದು ಒಂದೇ ನಿಜ ಆಗಲ್ಲ, ಇದನ್ನು ಮುಂಚೆನೆ ಹೇಳ್ಬಿಡ್ತೀನಿ. 90% ಆಫ್ ದ ಕೇಸಸ್ ಅಲ್ಲಿ ಇದು ನಿಜ. ಸೊ ಹೇಗೆ ಕನ್ಕ್ಲೂಡ್ ಮಾಡೋದು ಅಂತ ಅಂದ್ರೆ, ನೀವು ಇದೊಂದೇ ಅಲ್ವಲ್ಲ, ಇನ್ನೂ ತುಂಬಾನೇ ವೇಸ್ ಇದೆ ಡಯಾಗ್ನೋಸ್ ಮಾಡೋದಕ್ಕೆ. ಅದ್ರ ಜೊತೆನೆ ಕನ್ಕ್ಲೂಡ್ ಮಾಡಿ. ಯಾವಾಗ್ಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ ದಯವಿಟ್ಟು, ಡಯಾಗ್ನೋಸಿಸ್ಸು ಒಂದರಿಂದಾನೇ ಮಾಡಬಾರ್ದು. ನಾವು ಕೂಡ ಅಷ್ಟೇ ಜಸ್ಟ್ ಟಂಗ್ ನೋಡ್ಬಿಟ್ಟು ಒಂದು ಫೈನಲ್ ಕನ್ಕ್ಲೂಷನ್ಗೆ ಬರೋದಿಲ್ಲ. ನೀವು ಅಷ್ಟೇ ಜಸ್ಟ್ ರಿಫ್ಲೆಕ್ಸಾಲಜಿ ಮಾಡಿಬಿಟ್ಟು ಇವನಿಗೆ ಇದೆ ಅಂತ ಹೇಳ್ಬಿಡ್ಬೇಡಿ. ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಫೈನಲ್ ಕನ್ಕ್ಲೂಷನ್ಗೆ ಬನ್ನಿ. ಇದು ಕೆಲವು ಪಾಯಿಂಟ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು ನನಗೆ ಆ ಬುಕ್ಕಲ್ಲಿ. ಸೊ ಹಾಗಾಗಿ ಇದನ್ನು ಕೊಟ್ಟಿದ್ದೀನಿ. ಪಾಯಿಂಟ್ ನಂಬರ್ 6, ಪೇಯ್ನ್ ಇದೆ ಅಂತ ಅಂದ್ರೆ ಅದು ಕುಡ್ ಬಿ ಟಾನ್ಸಿಲೈಟಿಸ್. ಗಂಟ್ಲಲ್ಲಿ ಏನಾದೋ ಒಂದು ಪ್ರಾಬ್ಲಮ್ ಇದ್ದೇ ಇರ್ಬೋದು. ಪಾಯಿಂಟ್ ನಂಬರ್ 6 ಅಲ್ಲಿ ಪೇಯ್ನ್ ಇದೆ ಅಂತಂದ್ರೆ. ಅದೇ ಇನ್ ಕೇಸ್ ಪಾಯಿಂಟ್ ನಂಬರ್ 30 ಪೇಯ್ನ್ ಇದೆ ಅಂತ ಅಂದ್ರೆ ಕಂಜೆಷನ್ ಬ್ರಾಂಕೈಟಿಸ್, ಲಂಗ್ಸ್ ರಿಲೇಟೆಡ್ ಏನೋ ಒಂದು ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು.
ಏನಿದೆ, ಏನ್ ಒಂದು ಎಕ್ಸಾಕ್ಟ್ ಇದು ಆಗಿದೆ ಹೇಳಿ. ಇದು ವಿತ್ ಫೀವರ್ ಅಲ್ವಾ ಸರ್? ವಿತ್ ಫೀವರ್ ಈ ತರ ಸಿಂಟಮ್ಸ್ ಇದ್ರೆ, ಪೇನ್ ಹೌದು ಇದ್ರೆ ಹೌದು ಹೌದು ರಿಫ್ಲೆಕ್ಸಾಲಜಿ. ಹೌದು ಹೌದು ಹೌದು, ಎಕ್ಸಾಕ್ಟ್ಲಿ ಫೀವರ್ ಇದ್ದು ಈ ಈ ಈ ಪಾಯಿಂಟ್ಸ್ ಅಲ್ಲಿ ಪೇನ್ ಇತ್ತು ಅಂತ ಅಂದ್ರೆ ನೀವು ಆ ಕನ್ಕ್ಲೂಷನ್ಗೆ ಬರ್ಬಹುದು. ಬಟ್ ಅಕಾರ್ಡಿಂಗ್ ಟು ದೇವೇಂದ್ರ ವಾಸ ನೀವು ಡೈರೆಕ್ಟ್ಲಿ ಆ ಕನ್ಕ್ಲೂಷನ್ಗೆ ಬರ್ಬೋದು. ಬಟ್ ನಾನು ಹೇಳೋದು ಡೈರೆಕ್ಟ್ ಆಗಿ ಆ ಕನ್ಕ್ಲೂಷನ್ಗೆ ಬರಬೇಡಿ. ಇನ್ನೂ ಕೆಲವು ಸಿಂಪ್ಟಮ್ಸ್, ಇನ್ನೂ ಕೆಲವು ಡಯಾಗ್ನೋಸಿಸ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ಲಾಸ್ಟಿಗೆ ಬರುತ್ತೆ. ಓಕೆ, ಫೀವರ್ ಇದೆ, ಪಾಯಿಂಟ್ ನಂಬರ್ 6 ಅಲ್ಲಿ ಪೇನ್ ಇದೆ ಅಂತಂದ್ರೆ ಟಾನ್ಸಿಲೈಟಿಸ್ ಇಂದ ಆಗಿರ್ಬೋದು. ಫೀವರ್ ಇತ್ತು, ಪಾಯಿಂಟ್ ನಂಬರ್ 30 ಇಲ್ಲಿ ಪೇನ್ ಇದೆ ಅಂತಂದ್ರೆ ಅದು ಲಂಗ್ಸ್ಗೆ ರಿಲೇಟೆಡ್, ಕಂಜೆಷನ್ನು, ಬ್ರಾಂಕೈಟಿಸ್ಸು, ಈ ಟೈಪ್ ಏನಾದರೂ ಇರ್ಬೋದು. ಈ ಟೈಪೇ ಇದೆ ಅಂತ ನಾನು ಹೇಳ್ತಾ ಇಲ್ಲ, ನೋಟ್ ಮಾಡಿ. ಈ ಟೈಪ್ ಇರ್ಬೋದು, ಮೇ ಬಿ ಚಾನ್ಸಸ್. ಫೀವರ್ ಇದೆ, ಪಾಯಿಂಟ್ ನಂಬರ್ 37 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಮಲೇರಿಯಾ ಅಂತ ತಗೊಂಡಿದ್ದಾರೆ. ಇಟ್ ಈಸ್ ಆಬ್ವಿಯಸ್ ಆಸ್ ದ ಪೇಷಂಟ್ ಗೆಟ್ಸ್ ಫೀವರ್ ಆಫ್ಟರ್ ಎ ಶಾರ್ಟ್ ಅಬೌಟ್ ಆಫ್ ಶಿವರಿಂಗ್. ಚಳಿ ಜ್ವರ ಇರುತ್ತೆ. ಫೀವರ್ ಅಪ್ ಶೂಟ್ಸ್ ಅಂಡ್ ಕಮ್ಸ್ ಆನ್ ಆಲ್ಟರ್ನೇಟಿವ್ ಡೇಸ್. ಬಿಟ್ಟು 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 ಬರುತ್ತೆ ಫೀವರ್. ಫೀವರ್ ಇದೆ, ಬಿಟ್ಟು ಬಿಟ್ಟು ಬರ್ತಾ ಇದೆ, ಸ್ವೆಟ್ಟಿಂಗ್ ಇದೆ, ಅನಿಮಿಕ್ ಟೈಪ್ ಅನಿಸ್ತಾ ಇದೆ. ಮನುಷ್ಯನ ನೋಡಿದ್ರೆ ಗೊತ್ತಾಗುತ್ತೆ ಅನಿಮಿಕ್ ಟೈಪ್ ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು. ಆ ಟೈಪ್ ಎಲ್ಲ ಅನಿಸ್ತಾ ಇದೆ. ಪ್ಲಸ್ ಪಾಯಿಂಟ್ ನಂಬರ್ 37 ಅಲ್ಲಿ ಪೇನ್ ಇದೆ ಅಂತಂದ್ರೆ ಅದು ಮಲೇರಿಯಾ ಅಂತ. ಓಕೆ, ಪಾಯಿಂಟ್ ನಂಬರ್ 19 ಅಲ್ಲಿ ಪೇನ್ ಇದೆ ವಿತ್ ಫೀವರ್ ಇದೆ ಅಂತಂದ್ರೆ ಅದು ಟೈಫಾಯ್ಡ್ ಆಗಿರ್ಬೋದು. ಕಾಸಿಂಗ್ ಜನರಲ್ ವೀಕ್ನೆಸ್, ಹೈ ಫೀವರ್, ಚಿಲ್ಸ್, sweating, inflammatory of spleen and bones. Inflammation of the spleen and bones. ಸೊ ಇಲ್ಲಿ ಸ್ಪ್ಲೀನು ಮತ್ತೆ ಬೋನ್ಸ್ ಕೂಡ ತಗೊಂಡಿದ್ದಾರೆ. ಸ್ಪ್ಲೀನ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಪ್ಲಸ್ ಬೋನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಇರ್ಬೋದು ಅಂತ ಹೇಳ್ಬಿಟ್ಟು. ಫೀವರ್ ಇದೆ, ಪಾಯಿಂಟ್ ನಂಬರ್ 23 ಅಲ್ಲಿ ಪೇನ್ ಇದೆ ಅಂತಂದ್ರೆ ಇಟ್ ಈಸ್ ಪ್ಯೂರ್ಲಿ ಲಿವರ್ ರಿಲೇಟೆಡ್. ಏನೋ ಒಂದು ಇಶ್ಯೂ ಇದೆ ಲಿವರ್ ಅಲ್ಲಿ. ಎಂಟಿ ಹೀಟ್ ಇದೆಯೋ, ಲಿವರ್ ಯಾಂಗ್ ರೈಸಿಂಗ್ ಇದೆಯೋ, ಈ ಟೈಪ್ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಫೀವರ್ ಇದೆ, ಪಾಯಿಂಟ್ ನಂಬರ್ 16 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಇಡೀ ಬಾಡಿಲಿ ಎಲ್ಲೋ ಒಂದ್ ಕಡೆ ಇನ್ಫೆಕ್ಷನ್ ಇದೆ ಅಂತ. ಓಕೆ, ಫೀವರ್ ಇದೆ, ಪಾಯಿಂಟ್ ನಂಬರ್ 16 ಪ್ಲಸ್ 26 ಅಲ್ಲಿ ಪೇನ್ ಇದೆ. ಅವಾಗ ಆ ಪ್ರಾಬ್ಲಮ್ ಬಂದ್ಬಿಟ್ಟು ಕಿಡ್ನಿ ರಿಲೇಟೆಡ್ ಇದೆ ಅಂತ. ಓಕೆ, ಸೊ ಫೀವರ್ ಇದ್ದು ಪಾಯಿಂಟ್ ನಂಬರ್ 16 ಪ್ಲಸ್ ಪಾಯಿಂಟ್ ನಂಬರ್ 37 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ ಅಲ್ಲಿಗೆ. ನೋಡಿ, ಈ ಕೆಲವು ಪಾಯಿಂಟ್ಸ್ ಡಯಾಗ್ನೋಸಿಸ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 50% ಆದ್ರೂ ಹೆಲ್ಪ್ ಮಾಡುತ್ತೆ. ಪೂರ್ತಿ ಅಲ್ಲ ಅಂತ ಅಂದು 100% ಅಲ್ಲದೆ ಇದು 50% ಹೆಲ್ಪ್ ಮಾಡುತ್ತೆ. 50% ಹೆಲ್ಪ್ ಮಾಡೋದು ಸಿಕ್ಕಾಪಟ್ಟೆ ಆಗೋಯ್ತು. ಯಾಕೆಂದ್ರೆ 50% ನೀವು ಉಳಿದಿರೋದ್ರಿಂದ ಡಯಾಗ್ನೈಸ್ ಮಾಡ್ಬೋದು. ಇದು ಮೆಜಾರಿಟಿ ಕೇಸಸ್ ಅಲ್ಲಿ ನಿಜ. ಇದು 90% ಕೇಸಸ್ ಅಲ್ಲಿ ನಿಜ. ಪ್ರಾಕ್ಟಿಕಲಿ ಪ್ರೂವ್ ಮಾಡಿ ಹೌದು, ನಾವಲ್ಲ ಸರ್. ಓಕೆ, ಅಡ್ವಾನ್ಸ್ಡ್ ಇನ್ಫೆಕ್ಷನ್ ಇನ್ ಬ್ಲಡ್ ಕುಡ್ ಬಿ ಡ್ಯೂ ಟು ಡಿಜೆನರೇಷನ್ ಅಂತಂದ್ರೆ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಅರ್ಥ. ಓಕೆ, ಇನ್ ಬ್ಲಡ್ ಆರ್ ಅಡ್ವಾನ್ಸ್ಡ್ ಕೇಸ್ ಆಫ್ ಏಡ್ಸ್. ಓಕೆ, ಫೀವರ್ ಇದೆ, ಪಾಯಿಂಟ್ ನಂಬರ್ 16 ಪ್ಲಸ್ 1 to 5 ಅಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಪೇನ್ ಇದೆ. ಫೀವರ್ ಇದೆ, ಪಾಯಿಂಟ್ ನಂಬರ್ 16 ಅಲ್ಲಿ ಪೇನ್ ಇದೆ, ಪ್ಲಸ್ ಪಾಯಿಂಟ್ ನಂಬರ್ 1 to 5 ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಪೇನ್ ಇದೆ ಅಂತಂದ್ರೆ ಕುಡ್ ಬಿ ಮೆನಿಂಗೈಟಿಸ್ ಕಾಸಿಂಗ್ ಆನ್ ಇಂಟೆನ್ಸ್ ಹೆಡ್ಏಕ್, ಫೀವರ್, ಲಾಸ್ ಆಫ್ appetite, ಕನ್ವಲ್ಷನ್, ವಾಮಿಟಿಂಗ್ ಅಂಡ್ ಡಿಲೇರಿಯಂ. ಮೆನಿಂಗೈಟಿಸ್ ಅಂತಂದ್ರೆ ಗೊತ್ತಾ ನಿಮಗೆ? ಇಲ್ಲ ಸರ್. ಮೆನಿಂಗೈಟಿಸ್ ಅಂತ ಅಂದ್ರೆ ಏನ್ ಗೊತ್ತಾ? ಇವಾಗ ಬ್ರೈನ್ ಫೀವರ್. ಹಾ
ಬ್ರೈನ್ ಫೀವರ್ ಅಲ್ವಾ ಸರ್? ಹಾ, TCM ವರ್ಡ್ಸ್ ಅಲ್ಲಿ ಹೇಳ್ತೀನಿ. ಆ, ಪ್ರತಿಯೊಂದು ಆರ್ಗನ್ಗೂ, ಪ್ರತಿಯೊಂದು ಪರ್ಟಿಕ್ಯುಲರ್ಲಿ ಪ್ರತಿಯೊಂದು ಇನ್ ಆರ್ಗನ್ಗೂ ಒಂದು ಔಟರ್ ಲೇಯರ್ ಅಂತ ಇರುತ್ತೆ. ಪೆರಿಕಾರ್ಡಿಯಂ ಅಂತ ಹೇಳ್ಬಿಟ್ಟು ನೀವು ಕೇಳಿರ್ಬೋದು. PC6, PC9 ಪಾಯಿಂಟ್ಸ್ ಎಲ್ಲ ಇರುತ್ತೆ. ಅದೇನು ಅಂತಂದ್ರೆ ಹಾರ್ಟ್ ಮೇಲೆ ಒಂದು ಲೇಯರ್ ಇದೆ, ದಟ್ ಈಸ್ ಕಾಲ್ಡ್ ಪೆರಿಕಾರ್ಡಿಯಂ. ಹಾಗೆ ಎಲ್ಲಾ ಇನ್ಆರ್ಗನ್ಸ್ಗೂ ಒಂದೊಂದು ಲೇಯರ್ ಇದ್ದೇ ಇರುತ್ತೆ. ಬಟ್ ನಾವು ಪೆರಿಕಾರ್ಡಿಯಂನ ಮಾತ್ರ ಒಂದು ಆರ್ಗನ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ TCM. ಎಲ್ಲಾ ಆರ್ಗನ್ಸ್ ಆ ಲೇಯರ್ ಏನಿದೆ ಅದನ್ನ ಕನ್ಸಿಡರ್ ಮಾಡಲ್ಲ. ಮೆನಿಂಗೈಟಿಸ್ ಅಂತ ಅಂದ್ರೆ ಬ್ರೈನ್ ಮೇಲೆ ಒಂದು ಲೇಯರ್ ಇರುತ್ತೆ, ಪ್ರೊಟೆಕ್ಟಿವ್ ಲೇಯರ್. ಈ ಡಿಸೀಸ್ ಬಂದಾಗ ಈ ವೈರಸ್ ಏನ್ ಮಾಡುತ್ತೆ, ಆ ಬ್ರೈನ್ ಮೇಲೆ ಆ ಲೇಯರ್ ಏನಿದೆ ಅದು ತಿಂತಾ ಬರುತ್ತೆ, ಲೇಯರ್ನ ಡೆಸ್ಟ್ರಾಯ್ ಮಾಡ್ತಾ ಬರುತ್ತೆ, ಪ್ರೊಟೆಕ್ಟಿವ್ ಲೇಯರ್. ಅದು ಮೆನಿಂಗೈಟಿಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅವಾಗ ಫೀವರ್ ಇದ್ದು 16+1 to 5 ಅಲ್ಲಿ ಪೇನ್ ಇತ್ತು ಅಂತಂದ್ರೆ ಅದನ್ನ ನೀವು ಸಸ್ಪೆಕ್ಟ್ ಮಾಡ್ಬೋದು. ಓಕೆ, ಡಿಲೇ ಸರ್ ಎಲ್ಲಾ ಆರ್ಗನ್ಸ್ ಮೇಲ್ಗಡೆ ಇರೋದನ್ನೆಲ್ಲ ತಿಂತಾ ಇರುತ್ತೆ, ಎಸ್ಪೆಷಲಿ ಹಾರ್ಟ್ ಏರಿಯಾ ಪೆರಿಕಾರ್ಡಿಯಂ ಮಾತ್ರ ಆ, ಲಾಸ್ ಆಗ್ತಾ ಬರುತ್ತಿರುತ್ತಾ ಲೇಯರ್? ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿಲ್ಲ ನೋಡಿ. ನಾನು ಏನ್ ಹೇಳ್ತಾ ಇದ್ದೀನಿ, ಎಲ್ಲಾ ಇನ್ಆರ್ಗನ್ ಮೇಲೂ ಒಂದು ಲೇಯರ್ ಇರುತ್ತೆ. ಹಾರ್ಟ್ ಮೇಲೆ ಇರೋ ಲೇಯರ್ನ ಪೆರಿಕಾರ್ಡಿಯಂ ಅಂತ ಹೇಳ್ಬಿಟ್ಟು ತಗೋತೀವಿ. ಓಕೆ, ಇದು ನಿಮ್ ನಾಲೆಡ್ಜ್ಗೆ ಇರಲಿ ಅಂತ ಹೇಳ್ಬಿಟ್ಟು ಹೇಳಿದೆ ನಾನು. ಹಾರ್ಟ್ ಮೇಲೆ ಇರೋ ಒಂದು ಲೇಯರ್ನ ಪೆರಿಕಾರ್ಡಿಯಂ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅದನ್ನ ಒಂದು ಆರ್ಗನ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ TCM ಅಲ್ಲಿ. ಇದು ಸಪರೇಟ್ ಪಾರ್ಟ್, ಬಿಟ್ಬಿಡಿ. ಮೆನಿಂಗೈಟಿಸ್ ಅಂತ ಅಂದ್ರೆ ಏನು ಅಂತಂದ್ರೆ ಬ್ರೈನ್ ಮೇಲೆ ಒಂದು ಲೇಯರ್ ಇರುತ್ತೆ, ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ. ಅದನ್ನ ಆ ವಯಸ್ಸು ತಿಂತಾ ಬರುತ್ತೆ. ಆ ಕಂಡೀಷನ್, ಆ ಡಿಸೀಸಸ್ನ ಮೆನಿಂಗೈಟಿಸ್. ಓಕೆನಾ? ಅರ್ಥ ಆಯ್ತಲ್ಲ? ಸರ್ ಎಸ್ ಸರ್, ಅರ್ಥ ಆಯ್ತು. ಕನ್ಫ್ಯೂಸ್ ಮಾಡ್ಕೋಬೇಡಿ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಮಧ್ಯದಲ್ಲಿ ಆ ಇನ್ಫಾರ್ಮೇಶನ್ ಹೇಳ್ದೆ ಏನಕ್ಕೆ ಅಂತಂದ್ರೆ ಅದು ಇಂಪಾರ್ಟೆಂಟ್ ಅಂತ ಅನ್ಸ್ತು, ಹಾಗಾಗಿ ಹೇಳ್ತಾ ಹೋಗ್ತೀನಿ ಅಷ್ಟೇ. ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಡಿಲೇಮ್ ಅಂತ ಅಂದ್ರೆ ಈ ಸಡನ್ ಚೇಂಜ್ ಆಫ್ ಬಿಹೇವಿಯರ್, ಇನ್ನೇನಿಲ್ಲ. ಅದನ್ನ ಡಿಲೇಮ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮೆಂಟಲ್ ಎಬಿಲಿಟಿ ಕಳ್ಕೊಳ್ಳೋದು, ಕರೆಕ್ಟಾಗಿ ರೆಸ್ಪಾಂಡ್ ಮಾಡದೆ ಇರೋದನ್ನ ಡಿಲೇಮ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಫೀವರ್ ಇದೆ, 16 ಪಾಯಿಂಟ್ ನಂಬರ್ 16 ಅಲ್ಲಿ ಪೇನ್ ಇದೆ, +6 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಫೀವರ್ ಡ್ಯೂ ಟು ಕ್ಯಾನ್ಸರ್ ಇನ್ ಮೌತ್, ಕುಡ್ ಬಿ ಇನ್ ಗಮ್ಸ್, ಟೀತ್ಸ್, ಚೀಕ್ಸ್ ಆರ್ ಥ್ರೋಟ್. ಇದಿಷ್ಟರಲ್ಲೂ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇರ್ಬೋದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಇವಾಗ ನೋಡಿ, ಫೀವರ್ ಬಂದಿದೆ, ಈ ಈ ಇಂಥ ಕೆಲವು ಪಾಯಿಂಟ್ಸ್ ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ನಿಮಗೆ ಡಯಾಗ್ನೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ? ಇದಿಷ್ಟಲ್ಲಿ ಏನಾದ್ರು ಡೌಟ್ ಇದೆಯಾ? ಸರ್ ಈ ಪಾಯಿಂಟ್ಸ್ ಏನೇನು ಹಾಕಿದಾರೆ ಇಲ್ಲಿ, ಸಪೋಸ್ 16+26 16 ಎಲ್ಲ ಪರ್ಟಿಕ್ಯುಲರ್ ಆ ಒಂದು ಇದಕ್ಕೆ ಹೋಗುತ್ತೆ, ಕಿಡ್ನಿ ಪಾಯಿಂಟ್ಗೆ. ಇದು 26 ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಕಿಡ್ನಿ ಐ ಬಿಲೀವ್ ಅಲ್ವಾ? ಸೊ ಈ ಪಾಯಿಂಟ್ಸ್ ರೆಪ್ರೆಸೆಂಟ್ಸ್ ದ ಪರ್ಟಿಕ್ಯುಲರ್ ಆರ್ಗನ್ಸ್, ರಿಲೇಟೆಡ್ ಆರ್ಗನ್ಸ್ ಓನ್ಲಿ, ಅಕ್ಕಪಕ್ಕ ಬರುತ್ತೆ. ಹೌದು, ಸೊ ದಟ್ ಮೀನ್ಸ್ ಇಟ್ ಇಸ್ ಇನ್ಫೆಕ್ಟೆಡ್, ಸಮಥಿಂಗ್, ಸಮ್ ಪ್ರಾಬ್ಲಮ್, ಏನೋ ಪ್ರಾಬ್ಲಮ್ ಇದೆ. ಏನೋ ಒಂದು ಪ್ರಾಬ್ಲಮ್, ಆಗಿದೆ. ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ, ಏನು ಎಕ್ಸಾಕ್ಟ್ ಆಗಿ ಏನು ಅಂತ ಗೊತ್ತಾಗಲ್ಲ, ಏನೋ ಒಂದಿದೆ. ಅಲ್ಲ ನೋಡಿ, ಇವಾಗ ಇದೊಂದು ಒಳ್ಳೆ ಟೂಲ್ ಅಲ್ವಾ ಡಯಾಗ್ನೈಸ್ ಮಾಡೋದಕ್ಕೆ, ಅಲ್ವಾ? ಎಸ್ ಸರ್, ಎಸ್ ಸರ್. ಎಷ್ಟೊಂದು ಹೆಲ್ಪ್ ಆಗುತ್ತೆ ನೋಡಿ, ನೀವೇ ನೋಡಿ. ಎಲ್ಲೋ ಒಂದ್ ಕಡೆ ಮುಟ್ಬಿಟ್ಟು ಅಲ್ಲಿ ಪೇಯ್ನ್ ಇದೆ ಅಂದ ಕೂಡಲೇ ನಿನಗೆ ಹಿಂಗೆ ಆಗಿದೆ ಅಂತ ನಾವು ಹೇಳೋದ್ರಿಂದ
ಒಂದು 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 ಕಾನ್ಫಿಡೆನ್ಸ್ ಬರುತ್ತೆ ನಮಗೆ, ಓ ನಾನು ಡಯಾಗ್ನೈಸ್ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಅದ್ರ ಜೊತೆ ನಾವು ಟಂಗುನು ನೋಡಿದ್ವಿ, ಸಿಂಪ್ಟಮ್ಸ್ನು ಕೇಳಿಸ್ಕೊಂಡ್ವಿ, ಒಂದು ಫೈನಲ್ ಕನ್ಕ್ಲೂಷನ್ಗೆ ಬಂದ್ವಿ ಅಂತ ಅಂದ್ರೆ ಆ ಡಯಾಗ್ನೋಸಿಸ್ ಪಕ್ಕಾ ಆಗಿರೋದಲ್ವಾ ಅವಾಗ. ನಾನು ರಿಫ್ಲೆಕ್ಸಾಲಜಿನ TCM ಅಲ್ಲಿ ತಗೊಳ್ಳೋದಕ್ಕೆ ಉದ್ದೇಶನೇ ಇದು. ಏಕೆ ಅಂತಂದ್ರೆ ಇದು ಡಯಾಗ್ನೋಸಿಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಹೋಗ್ತಾ ಹೋಗ್ತಾ ನಾನು ಅರ್ಲಿ ಡೇಸ್ ಅಲ್ಲಿ ಇದನ್ನ ಮಾಡ್ತಾ ಇದ್ದೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಒಂದ್ ನೋಡಿದ ಕೂಡ್ಲು ಒಂದು ಟಂಗ್ ನೋಡ್ಬಿಟ್ಟು ಕೆಲವು ಸಿಂಪ್ಟಮ್ ಕೇಳಿ ಕೇಳಿ ಆ ಮುಖ, ಕಣ್ಣು, ಕಿವಿ ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ, ಓ ಇದೇ ಆಗಿದೆ ಅಂತ ಹೇಳ್ಬಿಟ್ಟು. ಅದ್ ನಿಮ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಕೆಲವು ಸತಿ ಏನಾಗುತ್ತೆ, ಕಣ್ಣು ನೋಡಿದ ಕೂಡಲೇ ಗೊತ್ತಾಗುತ್ತೆ ನಿಮಗೆ. ಐ ಡಯಾಗ್ನೋಸಿಸ್ ಅಂತಾನೆ ಇದೆ, ಐ ಡಯಾಗ್ನೋಸಿಸ್ ಇದೆ, ಇಯರ್ ಡಯಾಗ್ನೋಸಿಸ್ ಇದೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಕಿವಿ ನೋಡ್ಬಿಟ್ಟೆ ಹೇಳ್ತೀವಿ. ಕಣ್ಣು ನೋಡ್ಬಿಟ್ಟೆ ಕೆಲವೊಂದ್ಸತಿ ಮೇಜರ್ ಇಶ್ಯೂಸ್ನ ಹೇಳ್ತೀವಿ. ಸೊ ಮಾರ್ಕ್ ಮೈ ವರ್ಡ್ಸ್, ಮೆಡಿಕಲ್ ಅಲ್ಲಿ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಯಾಗ್ನೋಸಿಸ್ ಬಂತು, ಬಾಕಿ ಉಳಿದಿದ್ದು ನೀವು ಕಲಿಯೋದು ಅಷ್ಟೊಂದು ದೊಡ್ಡದೇನಲ್ಲ. ಅಥವಾ ನೀವೇ ನೋಡಿ, ಇವಾಗ ಈ ಟ್ರೀಟ್ಮೆಂಟ್ ಕೊಡಿ ನೀವು ಅಂತ ನಾನು ಹೇಳಿದಾಗ ನೀವು ಕೊಡೋದಕ್ಕೂ ನೀವೇ ಕಲ್ತು ಬಿಟ್ಟು ಕೊಡೋದಕ್ಕೂ ಡಿಫ್ರೆನ್ಸ್ ಇದೆ. ಅಥವಾ ಈ ಟ್ರೀಟ್ಮೆಂಟ್ ನನ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅನ್ನೋದು ಅರ್ಥ ಆಗ್ಬೇಕು. ಏನಕ್ಕೆ ಈ ಪಾಯಿಂಟ್ಸ್ನ ತಗೊಂಡೆ, ಏನಕ್ಕೆ P6ನ ತಗೊಂಡೆ, ಏನಕ್ಕೆ ಲಿವರ್ 3ನ ತಗೊಂಡೆ, ಏನಕ್ಕೆ ಆ ಆರ್ಗನ್ನ ಟಾರ್ಗೆಟ್ ಮಾಡಿದ್ವಿ, ಇದು ಗೊತ್ತಾಗ್ಬೇಕು. ಇದು ಯಾವಾಗ ಗೊತ್ತಾಗುತ್ತೆ, ನಿಮ್ಮ ಡಯಾಗ್ನೋಸಿಸ್ ಸ್ಕಿಲ್ ಚೆನ್ನಾಗಿದ್ದಾಗ. ಸೊ ಇಲ್ಲಿ ಇನ್ನೊಂದು ಉದ್ದೇಶ, TCM ಹೇಳ್ಕೊಡೋ ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ಡಯಾಗ್ನೋಸಿಸ್ನ ಪರ್ಫೆಕ್ಟ್ ಮಾಡೋದು. ಅದಕ್ಕೆ ಯಾವ್ದು ಏನೇನ್ ಬೇಕು ನೋಡಿ, ಆ ಎಲ್ಲಾ ಪಾಯಿಂಟ್ಸ್ನು ನಾನು ಕೋರ್ಸಲ್ಲಿ ಹಾಕ್ತೇ ಬಿಡಲ್ಲ. ಇದು ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅನ್ಸ್ತು, ಹಾಗಾಗಿ ಇದನ್ನು ಹಾಕಿದ್ವಿ. ಓಕೆ, ಸೊ ಇಲ್ಲಿ ತನಕ ಇದು Yes, sir. ತುಂಬಾ ಇಂಪಾರ್ಟೆಂಟ್ ಇತ್ತು. ಇಲ್ಲಿ ತನಕ ಯಾವ ಸ್ಲೈಡ್ಸು ಏನೇನ್ ಹಾಕಿದೀನಿ ನೋಡಿ, ಅವೆಲ್ಲ ಇಂಪಾರ್ಟೆಂಟ್. ಅವೆಲ್ಲ ಚೂಸ್ ಮಾಡಿಬಿಟ್ಟು ತುಂಬಾ ಇಂಪಾರ್ಟೆಂಟು, ಇದು ಕಲೀಲೇಬೇಕು ಅನ್ನೋದು ಮಾತ್ರ ಹಾಕಿರೋದು ನಾನು. ಯಾವುದನ್ನು ಅಷ್ಟು ಈಸಿಯಾಗಿ ತೊಗೊಳೋದಕ್ಕೆ ಹೋಗ್ಬೇಡಿ. ಒಂದ್ಸತಿ ಓದಿ, ನಿಮಗೆ ಇದು ಎಲ್ಲೋ ಒಂದ್ ಕಡೆ ಹೆಲ್ಪ್ ಮಾಡುತ್ತೆ, ಎಲ್ಲೋ ಒಂದ್ ಕಡೆ ಡೆಫಿನೆಟ್ ಆಗಿ ಹೆಲ್ಪ್ ಮಾಡುತ್ತೆ, 100% ಹೆಲ್ಪ್ ಮಾಡುತ್ತೆ. ಇಲ್ಲಿಂದ ಒಂದಿಷ್ಟು ಸ್ಲೈಡ್ಸ್ಗಳಿದಾವೆ. ಇದೇನು ಅಂತಂದ್ರೆ ಫೀವರ್ ಬಿಟ್ಬಿಡಿ, ಇವಾಗ ಫೀವರ್ ಆಗೋಯ್ತು. ಓಕೆ, ಇದು ಜನರಲ್ ಆಗಿ ಇವಾಗ ಪಾಯಿಂಟ್ ನಂಬರ್ 16, ಪಾಯಿಂಟ್ ನಂಬರ್ 11 to 15. ಪಾಯಿಂಟ್ ನಂಬರ್ 16 ಅಲ್ಲಿ ಪೇನ್ ಇದೆ, ಪಾಯಿಂಟ್ ನಂಬರ್ 11 to 15 ಅಲ್ಲಿ ಎಲ್ಲೋ ಒಂದ್ ಕಡೆ ಪೇನ್ ಇದೆ ಅಂತ ಅಂದ್ರೆ ಅದು ಏನ್ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಈ ಟೈಪ್ ಟೇಬಲ್ ಇದು. ಪಾಯಿಂಟು, ಆ ಪಾಯಿಂಟ್ ಅಲ್ಲಿ ಪೇನ್ ಇದೆ, ಆ ಪಾಯಿಂಟ್ ಅಲ್ಲಿ ಪೇನ್ ಇತ್ತು ಅಂತಂದ್ರೆ ಅದು ಏನ್ನ ಡಿನೋಟ್ ಮಾಡುತ್ತೆ, ಏನ್ನ ಹೇಳುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಚಾರ್ಟ್ ಏನಿದೆ, ಇದು ಇನ್ನೊಂದು 4-5 ಚಾರ್ಟ್ ಇದೆ. ಇದು ತುಂಬಾ ಇಂಪಾರ್ಟೆಂಟ್, ಹ್ಯಾಂಡಿಯಾಗಿ ಇಟ್ಕೊಳ್ಳಿ, ಯೂಸ್ ಆಗುತ್ತೆ. ನೀವು 4-5 ಸತಿ ನೋಡೋದ್ರೆ ಸಾಕು, ಅದಾದ್ಮೇಲೆ ನಿಮ್ಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತಿದ್ದು. ಸೊ ಪಾಯಿಂಟ್ ನಂಬರ್ 16 ಅಲ್ಲಿ ಪೇನ್ ಇದೆ, ಪ್ಲಸ್ ಪಾಯಿಂಟ್ ನಂಬರ್ 11 to 15 ಅಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಪೇನ್ ಇದೆ ಅಂತಂದ್ರೆ ಇಟ್ ಈಸ್ ಡ್ಯೂ ಟು ಇನ್ಫೆಕ್ಷನ್ ಕ್ಯಾನ್ಶಿಯಸ್ ಎಫೆಕ್ಟ್ ಇನ್ ದ ಪ್ರೋಸ್ಟೇಟ್ ಇನ್ ಮೇಲ್ಸ್ ಅಂಡ್ ಇನ್ ಯುಟರಸ್ ವೆಜೈನಾ ಇನ್ ಫಿಮೇಲ್ಸ್. ಅಂದ್ರೆ ರಿಪ್ರೊಡಕ್ಟಿವ್ ಆರ್ಗನ್ ಮೇಲಲ್ಲ ಅಥವಾ ಫಿಮೇಲ್ಸ್ ಅಲ್ಲಿ ಯಾವ್ದೋ ಒಂದರಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಪಾಯಿಂಟ್ ನಂಬರ್ 16 ಪ್ಲಸ್ ಪಾಯಿಂಟ್ ನಂಬರ್ 11 to 15. ಪಾಯಿಂಟ್ ನಂಬರ್ 16 ಒಂದೇ ಅಲ್ಲ, ಪಾಯಿಂಟ್ ನಂಬರ್ 16 ಪ್ಲಸ್ ಪಾಯಿಂಟ್ ನಂಬರ್ 11 to 15 ಅಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇದೆ ಅಂತಂದ್ರೆ, ನೋವಿದೆ ಅಂತಂದ್ರೆ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಇನ್ಫೆಕ್ಷನ್ ಇದೆ ಅಂತ. ಪಾಯಿಂಟ್ ನಂಬರ್ 60 ಪ್ಲಸ್ ಪಾಯಿಂಟ್ ನಂಬರ್ 30
ಟ್ಯೂಬರ್ಕ್ಯುಲೋಸಿಸ್, TB ಅಥವಾ ನ್ಯೂಮೋನಿಯಾ. ಇಂಥ ಟೈಮಲ್ಲಿ ದರ್ ಇಸ್ ಅ ಫೀವರ್ ಬಂದಿರೋ ಚಾನ್ಸಸ್ ಇರುತ್ತೆ. ಅನೀಸಿನೆಸ್ ಇರುತ್ತೆ, ತಲೆನೋವು ಇರುತ್ತೆ, ವಿತ್ ಚೆಸ್ಟ್ ಎದೆ ಹಿಡ್ದಂಗೆ ಇರುತ್ತೆ. ಕೆಮ್ಮು ಪ್ಲಸ್ ಎದೆ ಹಿಡ್ದಂಗೆ ಇರುತ್ತೆ. ಕಾಫ್ ಅಂಡ್ ಚೆಸ್ಟ್ ಪೇನ್. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 5. ಈ 3 ಪಾಯಿಂಟ್ಸ್ ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಹೆಡ್ಏಕ್, ಅದು ಆ ಪರ್ಟಿಕ್ಯುಲರ್ ಹೆಡ್ಏಕ್ ಬಂದ್ಬಿಟ್ಟು ಕೋಲ್ಡ್ ಇಂದ ಆಗಿರ್ಬೋದು, ಚಾನ್ಸಸ್ ಇದೆ. ಪಾಯಿಂಟ್ ನಂಬರ್ 3 ಮತ್ತೆ ಪಾಯಿಂಟ್ ನಂಬರ್ 4, ಈ ಪಾಯಿಂಟ್ ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಹೈ ಬ್ಲಡ್ ಪ್ರೆಷರ್, ಮಾಲ್ ಫಂಕ್ಷನಿಂಗ್ ಆಫ್ ಪೀನಿಯಲ್ ಪಿಟ್ಯುಟರಿ ಗ್ಲ್ಯಾಂಡ್ಸ್. Refer to chapter 2, understand the effects or less of overworking. ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಏನ್ ಗೊತ್ತಾ, ಕೆಲವೊಂದ್ಸತಿ ಹೆಚ್ಚಿಗೆ ಕೆಲಸ ಮಾಡ್ತವೆ, ಕೆಲವೊಂದ್ಸತಿ ಕಡಿಮೆ ಕೆಲಸ ಮಾಡ್ತವೆ. ಹೆಚ್ಚಿಗೆ ಕೆಲಸ ಮಾಡೋದು ಪ್ರಾಬ್ಲಮ್ಮೆ, ಕಡಿಮೆ ಕೆಲಸ ಮಾಡೋದು ಪ್ರಾಬ್ಲಮ್. ಪಾಯಿಂಟ್ ನಂಬರ್ 3 ಮತ್ತೆ ಪಾಯಿಂಟ್ ನಂಬರ್ 4 ನೀವು ಸ್ವಲ್ಪ ನೋಟ್ ಮಾಡಿದ್ರೆ ಅದು ಪೀನಿಯಲ್ ಮತ್ತೆ ಪಿಟ್ಯುಟರಿ ಗ್ಲ್ಯಾಂಡ್ಸ್. ಸೊ ಹೈ ಬ್ಲಡ್ ಪ್ರೆಷರ್, ಹೈ BP ನಿಮಗೆ ಮಾಲ್ ಫಂಕ್ಷನಿಂಗ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಂದಾನು ಆಗಬಹುದು. ನೋಟ್ ಮಾಡಿ ಈ ಪಾಯಿಂಟ್ನ. ಹೈ ಬ್ಲಡ್ ಪ್ರೆಷರ್ ಬಂದ್ಬಿಟ್ಟು ಮಾಲ್ ಫಂಕ್ಷನಿಂಗ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಂದ ಆಗಬಹುದು, ಆಗೋ ಚಾನ್ಸಸ್ ಇದೆ. ಅದರಿಂದಾನೂ ಆಗಬಹುದು, ಅದರಿಂದಾನೇ ಆಗುತ್ತೆ ಅಂತ ಅಲ್ಲ, ಅದರಿಂದಾನೂ ಆಗಬಹುದು. ಸೊ ಅವಾಗ ನೀವು ಇವಾಗ BP ಇದೆ ಅಂತ ಹೇಳ್ಬಿಟ್ಟು ಕಿಡ್ನಿನ ಟ್ರೀಟ್ ಮಾಡೋದು, ಹಾರ್ಟ್ನ ಟ್ರೀಟ್ ಮಾಡೋದು, ಸ್ಪ್ಲೀನ್ನ ಟ್ರೀಟ್ ಮಾಡೋದು, ಅದಕ್ಕಿಂತ ಡೈರೆಕ್ಟ್ ಆಗಿ ಪೀನಿಯಲ್ ಪಿಟ್ಯುಟರಿ ಗ್ಲ್ಯಾಂಡ್ಸ್ನ ಟ್ರೀಟ್ ಮಾಡೋದು ಸಾಕು. ರೂಟ್ ಕಾಸೇ ಅದ ಅಲ್ವಾ, ಅದು ಅಂತ ಅನಿಸ್ತು ಅಂದ್ರೆ ನಿಮಗೆ ನಿಮ್ ಫೈನಲ್ ಡಯಾಗ್ನೋಸಿಸ್ ಅಲ್ಲಿ ಇಟ್ ಈಸ್ ಬಿಕಾಸ್ ಆಫ್ ದ ಗ್ಲ್ಯಾಂಡ್ಸ್ ಅಂತಾನೆ ಬಂತು ಅಂತ ಅಂದ್ರೆ ಜಸ್ಟ್ ಫ್ಲೆಕ್ಸಾಲಜಿ ಮಾಡೋದ್ರಿಂದನೂ ಗುಣ ಆಗುತ್ತೆ. ಹಾಗಂತ ಎಲ್ಲಾ BPನೂ ನಾನು ಪೀನಿಯಲ್ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಇಂದ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಸೊ ಹಾಗಾಗಿ ಹೈ BP ಹೇಗಾದ್ರೂ ಆಗ್ಬೋದು. ಆಲೋಪತಿ ಟೈಪು ಎಲ್ಲಾ ಹೈ BPಗೂ ಒಂದೇ ನಾವು ಮೆಡಿಸಿನ್ ಕೊಡೋದಕ್ಕಾಗಲ್ಲ. TCM ಅಲ್ಲಿ ಹೈ ಬ್ಲಡ್ ಪ್ರೆಷರ್ ಜಾಸ್ತಿ ಆಯ್ತು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದು ಯಾವ್ದಾದ್ರು ಒಂದು ಆರ್ಗನ್ ಇಂದ ಇರ್ಬೋದು. TCM ಅಲ್ಲಿ ಯೂಶಲಿ ಕಿಡ್ನಿಯಿಂದ ಆಗುತ್ತೆ, ಕೆಲವೊಂದ್ಸತಿ ಲಿವರ್ ಯಾಂಗ್ ರೈಸಿಂಗ್ ಇಂದ ಆಗುತ್ತೆ, ಕೆಲವೊಂದ್ಸತಿ ಡೈರೆಕ್ಟ್ ಆಗಿ ಹಾರ್ಟ್ ಇಂದ ಆಗುತ್ತೆ. ನಿಮ್ ಡಯಾಗ್ನೋಸಿಸ್ ಕರೆಕ್ಟಾಗಿ ಇರಬೇಕು. ಫ್ಲೆಕ್ಸಾಲಜಿಲಿ ಪೀನಿಯಲ್ ಮತ್ತೆ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಇಂದನೂ ಆಗ್ಬಹುದು. ಚೆಕ್ ಮಾಡಿಬಿಟ್ಟು ಫೈನಲ್ ಸ್ಟೇಜಿಗೆ ಬನ್ನಿ. ಸೊ ಪಾಯಿಂಟ್ ನಂಬರ್ 1, 2, 3, 4, 5 ಇದಿಷ್ಟಲ್ಲಿ 1 to 5 ಅಲ್ಲಿ ಪ್ಲಸ್ 16 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಅದು ಮೆದುಳಿಗೆ ಸಂಬಂಧಪಟ್ಟಿದ್ದು. ಇಟ್ ಈಸ್ ಪಕ್ಕಾ ರಿಲೇಟೆಡ್ ಟು ಬ್ರೈನ್. In such case, there will be hurting pain on point number 8 to 28. ಇದನ್ನ ಸಪೋರ್ಟ್ ಮಾಡೋದಕ್ಕೆ ಅಂತ ಟೈಮಲ್ಲಿ ಡಯಾಗ್ನೋಸಿಸ್ ಮಾಡುವಾಗ ಪಾಯಿಂಟ್ ನಂಬರ್ 8 to 28 ಅಲ್ಲಿ ಪೇನ್ ಇದೆಯಾ ನೋಡಿ. 8 and 28, ಸಾರಿ 8 and 28, 8 to 28 ಅಲ್ಲ, 8 and 28, and points on the other endocrine glands also. ಸೊ ಆ ಟೈಪ್ ಪೇನ್ ಬರ್ತಾ ಇದೆ, ಪೇನ್ ಇದೆ ಅಂತಂದ್ರೆ ಅದು ಮೆದುಳಿಗೆ ಸಂಬಂಧಪಟ್ಟಿದ್ದಿರ್ಬೋದು. ಚಾನ್ಸಸ್ ಇದೆ, 90% ಚಾನ್ಸಸ್ ಇದೆ. ಪಾಯಿಂಟ್ ನಂಬರ್ ಓನ್ಲಿ 6 ಅಲ್ಲಿ ಪೇನ್ ಇದೆ ಅಂತಂದ್ರೆ ಗಂಟ್ಲಿಗೆ ಸಂಬಂಧಪಟ್ಟಿದ್ದು. ಪಾಯಿಂಟ್ ನಂಬರ್ 16 ಪ್ಲಸ್ ಪಾಯಿಂಟ್ ನಂಬರ್ 16 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಇದು ಕ್ರೋನಿಕ್, ಸಡನ್ ಅಟೆನ್ಷನ್ ಬೇಕು ಇದಕ್ಕೆ. ಇದು ಸ್ವಲ್ಪ ಅಕ್ಯೂಟ್ ಸ್ಟೇಜ್ ಅಲ್ಲಿ ಇಲ್ಲದೆ ಕ್ರೋನಿಕ್ ಸ್ಟೇಜ್ ಅಲ್ಲಿ ಇದೆ. ಇದನ್ನ ಡಯಾಗ್ನೋಸಿಸ್ ಮಾಡಿ ಸಡನ್ ಟ್ರೀಟ್ಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ಅರ್ಥ. ಸೊ ಬಿಕಾಸ್ ಇಟ್ ಈಸ್ ಕ್ಯಾನ್ಸರ್ಸ್ ಎಫೆಕ್ಟ್ ಇರ್ಬೋದು ಅಂತ ಹೇಳ್ಬಿಟ್ಟು.
ಪಾಯಿಂಟ್ ನಂಬರ್ 7, ಪೇನ್ ಬಿಹೈಂಡ್ ದ ನೆಕ್. ಸರ್ವೈಕಲ್ ಸ್ಪಾಂಡಿಲಿಟಿಸ್ ಇದ್ದಾಗ ಪಾಯಿಂಟ್ ನಂಬರ್ 7 ಅಲ್ಲಿ ಪೇನ್ ಬರುತ್ತೆ. ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ಪೇನ್ ಬರ್ದೇನೂ ಇರ್ಬೋದು. ಓಕೆ. ಪಾಯಿಂಟ್ ನಂಬರ್ 8, ಇಟ್ ಈಸ್ ಅ ಬ್ಯಾರೋಮೀಟರ್ ಆಫ್ ದ ಬಾಡಿ ಅಂಡ್ ಡಿನೋಟ್ ಸಮಥಿಂಗ್ ರಾಂಗ್ ಸಮ್ವೇರ್ ಇನ್ ದ ಬಾಡಿ. ಪಾಯಿಂಟ್ ನಂಬರ್ 8 ನೋಡಿ, ಪಾಯಿಂಟ್ ನಂಬರ್ 8 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಬಾಡಿಲಿ, ಇಡೀ ಬಾಡಿಲಿ ಎಲ್ಲೋ ಒಂದ್ ಕಡೆ ಏನೋ ಒಂದು ಡಿಜನರೇಷನ್, ಎಲ್ಲೋ ಒಂದ್ ಕಡೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು, ಏನೋ ಒಂದು ಇನ್ಫೆಕ್ಷನ್, ಇನ್ಫ್ಲಮೇಷನ್ ಏನೋ ಸ್ಟಾರ್ಟ್ ಆಗ್ತಾ ಇದೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ. ಇವೆಲ್ಲ ನಿಮಗೆ ಅರ್ಲಿ ಸ್ಟೇಜ್ ಅಲ್ಲೇ ಗೊತ್ತಾಗುತ್ತೆ. ಸಿಂಪ್ಟಮ್ಸ್ ಬರ್ದೇ ಇರ್ಬೋದು, ನಿಮಗೆ ಕೆಲವು ಪಾಯಿಂಟ್ಸ್ ಅಲ್ಲಿ ಪೇನ್ಗಳು ಸ್ಟಾರ್ಟ್ ಆಗ್ಬಿಟ್ಟೆ. ಸೊ ತುಂಬಾ ಬೇಗ ಡಯಾಗ್ನೋಸ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಪಾಯಿಂಟ್ ನಂಬರ್ 8, ಬಾಡಿಲಿ ಏನೋ ಒಂದ್ ಕಡೆ ಎಲ್ಲೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಅದ್ರ ಜೊತೆ ಸಪೋರ್ಟಿವ್ ಡಯಾಗ್ನೋಸಿಸ್ ತಗೊಳ್ಳಿ, ಒಂದು ಕನ್ಕ್ಲೂಷನ್ಗೆ ಬನ್ನಿ. ಮೋರ್ ಪೇನ್ ಆನ್ ಪಾಯಿಂಟ್ 8 ಅಂತ ಅಂದ್ರೆ ಸುಮ್ಮನೆ ಹೀಗೆ ಮುಟ್ಟುದು ಪೇನ್ ಆಗ್ತಾ ಇದೆ. ಈ ಪಾಯಿಂಟ್ಗಳಲ್ಲಿ ಪೇನ್ ಏನು ಅಂತಂದ್ರೆ ನೀವು ಪ್ರೆಸ್ ಮಾಡಿದಾಗ ಸ್ಟ್ಯಾಬಿಂಗ್ ಪೇನ್ ಇದೆ ಅಂತಂದ್ರೆ, ಬಟ್ ಪಾಯಿಂಟ್ ನಂಬರ್ 8 ಅಲ್ಲಿ ಮುಟ್ಟುದು ಪೇನ್ ಆಗ್ತಾ ಇದೆ ಅಂತಂದ್ರೆ ಅದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ. In the case of overworking, it creates calcification leading to the stones in the kidney. ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಕಿಡ್ನಿ ಸ್ಟೋನ್ಸು, ಸ್ಟೋನ್ ಅಂತ ಅಂದ್ರೆ ಕ್ಯಾಲ್ಕ್ಲೈ ಅಂತ ಹೇಳ್ಬಿಟ್ಟು, ಕ್ಯಾಲ್ಸಿಯಂ ಡೆಪಾಸಿಟ್ನ ಸ್ಟೋನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನ ಸ್ಟೋನ್ ಅಂತ. ಸ್ಟೋನ್ಸ್ ಅಲ್ಲಿ ತುಂಬಾನೇ ಟೈಪ್ಸ್ ಇದೆ. ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿ ಒಂದು ರೌಂಡ್ ಆಗೋದನ್ನ ಯಾವುದೇ ರೀತಿ ಒಂದು ಶೇಪ್ ಇರುತ್ತೆ, ಅದನ್ನು ಕೂಡ ಸ್ಟೋನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ. ಹೆಲ್ಪ್ ಆಗ್ತಾ ಇದೆ ಅಲ್ವಾ ಇದು? ಹೌದು ಸರ್. ಎಸ್ ಸರ್. ಸೊ ಪೇನ್ ಆನ್ ಪಾಯಿಂಟ್. ಸರ್, ಈ ಜಸ್ಟ್ ಒನ್ ಸಜೆಷನ್, ಈ ಸ್ಲೈಡ್ಸ್ ಅಲ್ಲಿ ಏನೇನ್ ಮಾಡಿದಿರಾ ಎಕ್ಸಲೆಂಟ್ ಇದೆ. ಓನ್ಲಿ ಥಿಂಗ್ ಈಸ್ ಈ 8+16, 8+11 ಅಂತ ವೇರ್ ಎವರ್ ಶಾರ್ಟ್ಸ್ ಆರ್ ದೇರ್, ಲೈಕ್ 1 or 2 ಪಾಯಿಂಟ್ಸ್ ಆ ತರ ಇದ್ದಾಗ ಮೇ ಬಿ ಇಫ್ ಇಟ್ ಅಲ್ಲೇ ಜಸ್ಟ್ ಏನೋ ಈಗ ನಮ್ಗೆ ಬರುತ್ತೆ ಅಟ್ ದ ಎಂಡ್ ಆಫ್ ದ ಡೇ ವೆನ್ ಯು ಕಂಪ್ಲೀಟ್ ದ ಕೋರ್ಸ್ ಯು ವಿಲ್ ಕಮ್ ಟು ನೋ ವಾಟ್ ಈಸ್ 8, ವಾಟ್ ಈಸ್ 16 ಅಂತ. ಈ ಫಾರ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಡಿನೋಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಯು ವಿಲ್ ಗೆಟ್ ಇನ್ ಟು ದ ಪಾಯಿಂಟ್ಸ್ ಅಂತ ಅಷ್ಟೇ ಆ ಟೈಪ್ ಮಾಡ್ಬೋದಾಗಿತ್ತು. ಮಾಡ್ಬೋದಿತ್ತು. ಯಾಕಂದ್ರೆ 8, 16 ಅಂದ ತಕ್ಷಣ 8 you have to remember what is that 8, what is that 16, what is that 11, what is that 8. Again we have to go back to the chart, we have to refer it. ಎಕ್ಸಾಕ್ಟ್ಲಿ. ಇಲ್ಲಿ if you make it 8 means ಅದು ಬಂದ ತಕ್ಷಣ ಲೋಯರ್ ಲಂಬರ್ ರಿಲೇಟೆಡ್. ಸೊ ಇಫ್ ಇಟ್ ಇಸ್ ಲೋಯರ್ ರಿಲೇಟೆಡ್ ದೆನ್ ಇಟ್ ವಿಲ್ ಕಾಸ್ ದಿಸ್ ಕೈಂಡ್ ಆಫ್ ಯು ಹ್ಯಾವ್ ಟ್ರೀಟ್ 8+11 ಅಂತ ಹೌದು ಆಗುತ್ತೆ ಅಂತ ಜಸ್ಟ್ ಒಂದು ಮಾಡ್ಬೋದಾಗಿತ್ತು ಸರ್, ಮಾಡ್ಬೋದಾಗಿತ್ತು. ನೋಡೋಣ, ನನಗೆ ಸ್ವಲ್ಪ ಟೈಮ್ ಸಿಕ್ಕ ನಾನು ಅದನ್ನ ಎಡಿಟ್ ಮಾಡೋದಕ್ಕೆ ನೋಡ್ತೀನಿ. ಇವಾಗ ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ. ನೋ ಪ್ರಾಬ್ಲಮ್ ಸರ್. ಒಳ್ಳೆ ಸಜೆಷನ್ ಸರ್. ಅಂಡ್ ಪ್ಲೀಸ್ ದಯವಿಟ್ಟು ಆಲ್ವೇಸ್ ವೆಲ್ಕಮ್ ಇಂಥ ಸಜೆಷನ್. ಯಾಕೆಂದ್ರೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ನಾನು ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಥ್ಯಾಂಕ್ ಯು. ಸರ್. ಸೊ ಪಾಯಿಂಟ್ ನಂಬರ್ 8 ಪ್ಲಸ್ ಪಾಯಿಂಟ್ ನಂಬರ್ 26, ಇಟ್ ಆಲ್ವೇಸ್ ಡಿನೋಟ್ಸ್ ಸ್ಟೋನ್ ಇನ್ ದ ಕಿಡ್ನಿ ಸ್ಟೋನ್ಸ್ ಇದೆ ಅಂತ ಹೇಳ್ಬಿಟ್ಟು. ಪಾಯಿಂಟ್ ನಂಬರ್ 8 ಪ್ಲಸ್ ಪಾಯಿಂಟ್ ನಂಬರ್ 26 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಡೆಫಿನೆಟ್ ಆಗಿ ಅದು ಮೇ ಬಿ ಕ್ಯಾಲ್ಸಿಫಿಕೇಶನ್ ಇಂದಾನು ಆಗಿರ್ಬೋದು. ಓಕೆ. ಪಾಯಿಂಟ್ ನಂಬರ್ 8 ಪ್ಲಸ್ ಪಾಯಿಂಟ್ ನಂಬರ್ 16, ಸಬ್ನಾರ್ಮಲ್ ಆಕ್ಟಿವಿಟಿ ಆಫ್ ದ ಥೈರಾಯ್ಡ್ ಗ್ಲ್ಯಾಂಡ್ known as hypothyroidism cause weight gain, undue sensitivity to cold, slowing of the pulse, coarsening of the skin, mental and physical slowing cause for obesity. That is a condition in which excess fat has accumulated in the body, resulting in low vitality, spondylitis, stiff neck. So point number 8 plus point number 16 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಮಾಲ್ ಫಂಕ್ಷನಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಅದು ಹೈಪೋನ್ ಅದು ಆಗಿರ್ಬೋದು, ಹೈಪನ್ ಅದು ಆಗಿರ್ಬೋದು. ಜಸ್ಟ್ ಆ ಪಾಯಿಂಟ್ ನ ಪ್ರೆಸ್ ಮಾಡೋದ್ರಿಂದ ಅದು ಗುಣ ಆಗುತ್ತೆ. ಇದು ಕೂಡ ನೆನ್ಪಿಟ್ಕೊಳ್ಳಿ.
ಜಸ್ಟ್ ಆ ಪಾಯಿಂಟ್ನ ದಿನಾ ಸ್ಟಿಮ್ಯುಲೇಟ್ ಮಾಡೋದ್ರಿಂದ, ಬೆಳಗ್ಗೆ ಸಂಜೆ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಅದು ಗುಣ ಆಗುತ್ತೆ. ಇದು ಡಯಾಗ್ನಿಸಿಸ್ ಒಂದೇ ಅಲ್ಲ, ಇದು ಟ್ರೀಟ್ಮೆಂಟ್ ಕೂಡ. ಓಕೆ, ಸೊ ಆ ಪಾಯಿಂಟ್ ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಅದು ಥೈರಾಯ್ಡ್ ಗ್ಲ್ಯಾಂಡ್ಗೆ ರಿಲೇಟೆಡ್ ಅಂತ ಹೇಳ್ಬಿಟ್ಟು. ಕೋರ್ಸನಿಂಗ್ ಆಫ್ ಸ್ಕಿನ್ ಅಂತ ಅಂದ್ರೆ ಸ್ಕಿನ್ನು ಒಂಥರ ರಫ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆ ಮಾಯಿಶ್ಚರ್ ಏನಿದೆ ಸ್ಕಿನ್ ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ದಟ್ ಈಸ್ ಅದನ್ನ ಕೋರ್ಸನಿಂಗ್ ಆಫ್ ಸ್ಕಿನ್ ಅಂತ ಹೇಳ್ತೀವಿ. ಒಬೆಸಿಟಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಎಕ್ಸಸ್ ಫ್ಯಾಟ್ ಡೆಪಾಸಿಟ್. ಸ್ಪಾಂಡಿಲಿಟಿಸ್, ಸರ್ವಿಕಲ್ ಸ್ಪಾಂಡಿಲಿಟಿಸ್, ಅದು ಸ್ಟಿಫ್ ನೆಕ್ ಅಲ್ಲಿ ಬರುತ್ತೆ. ಸೊ 8+16 ಅಲ್ಲಿ ಪೇನ್ ಇದೆ ಅಂತಂದ್ರೆ ಅದು. ಅದೇ 8+11 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಲೋವರ್ ಬ್ಲ್ಯಾಕ್, ಲೋವರ್ ಲಂಬರ್, knee pain, numbness and weakness in legs from waist towards toes, damage of sciatica nerve leading to loss of sensation, muscle weakness, slip disc. So ಪಾಯಿಂಟ್ ನಂಬರ್ 8 ಪ್ಲಸ್ ಪಾಯಿಂಟ್ ನಂಬರ್ 11 ಅಲ್ಲಿ ಪೇನ್ ಇದೆ ಅಂತಂದ್ರೆ ಅದು ನರ್ವಸ್ ರಿಲೇಟೆಡ್, ನರ್ವ್ ರಿಲೇಟೆಡ್. ಇದಿಷ್ಟರಲ್ಲಿ ಯಾವ್ದಾದ್ರು ಆಗಿರ್ಬೋದು, ಪ್ಲಸ್ ನರ್ವ್ ರಿಲೇಟೆಡ್ ಇನ್ನೂ ಯಾವ್ದಾದ್ರು ಆಗಿರ್ಬೋದು. ಪಾಯಿಂಟ್ ನಂಬರ್ 8 ಪ್ಲಸ್ ಪಾಯಿಂಟ್ ನಂಬರ್ 11 ಅಲ್ಲಿ ಪೇನ್ ಇದೆ ಅಂತಂದ್ರೆ. ಸಿಯಾಟಿಕಾ ಅಲ್ಲಿ ಕೆಲವೊಂದ್ಸತಿ ಪೇನ್ ಇತ್ತು ಇರ್ಬೋದು, ಹೆಚ್ಚಿಗೆ ನನಗೂ ಗೊತ್ತಿಲ್ಲ ಅಷ್ಟೊಂದು. ಯಾಕಂದ್ರೆ ಡೈರೆಕ್ಟ್ ಸಿಂಪ್ಟಮ್ಸ್ ಇಂದಾನೆ ಪೇಷಂಟೇ ಹೇಳ್ತಾರೆ ನಿಮಗೆ, ನನಗೆ ಇಲ್ಲಿ ಪೇನ್ ಇದೆ, ಹಿಂಗೆ ಪೇನ್ ಎಳಿತಾ ಇದೆ ಅಂತ ಹೇಳ್ಬಿಟ್ಟು ಟಕಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಿಯಾಟಿಕಾ ಅಂತ ಹೇಳ್ಬಿಟ್ಟು. ಹೀಗೆಲ್ಲ ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ. ಬಟ್ ಸಿಯಾಟಿಕಾ ಇದ್ದಾಗ ಈ ಪಾಯಿಂಟ್ಸ್ ಅಲ್ಲಿ ಪೇನ್ ಕಾಣಿಸ್ಕೊಳ್ಳುತ್ತೆ. ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ಪೇನ್ ಕಾಣಿಸ್ಕೊಳ್ಳದೇನು ಇರ್ಬೋದು. Could also be damage to sciatica nerves, so confirm it by pressing on the points sciatica nerves like C figure 19.A and B. ಎಲ್ಲೋ ಮಿಸ್ ಆಗಿದೆ ಇದು, ನಾನು ನೋಡ್ತೀನಿ ಇದೊಂದು ಸ್ಲೈಡ್ನ. ಪಾಯಿಂಟ್ ನಂಬರ್ 9 ಪ್ಲಸ್ ಪಾಯಿಂಟ್ ನಂಬರ್ 37 ಪ್ಲಸ್ ಪಾಯಿಂಟ್ ನಂಬರ್ 16. ಪಾಯಿಂಟ್ ನಂಬರ್ 9, ಪಾಯಿಂಟ್ ನಂಬರ್ 37, ಪಾಯಿಂಟ್ ನಂಬರ್ 16, ಬೋನ್ ಕ್ಯಾನ್ಸರ್. ಬಟ್ ದಯವಿಟ್ಟು ಡೈರೆಕ್ಟ್ ಕನ್ಕ್ಲೂಷನಿಗೆ ಬರಬೇಡಿ. ಈ ಪಾಯಿಂಟ್ ಅಲ್ಲಿ ಪೇನ್ ಇದೆ ಅಂದ್ಕೂಡ್ಲೆ ಪೇಷಂಟ್ಗೆ ಡೈರೆಕ್ಟ್ ಆಗಿ ಹೇಳ್ಬಿಡೋದು ಅಂತ ತಪ್ಪುಗಳು ಯಾವತ್ತೂ ಮಾಡೋದಕ್ಕೆ ಹೋಗ್ಬೇಡಿ. ಬಟ್ ನಿಮಗೆ ಗೊತ್ತಿರಲಿ, ನಿಮ್ಮ ತಲೆಯಲ್ಲಿ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಪೇಷಂಟ್ಗೆ ಡಿಸ್ಕ್ಲೋಸ್ ಮಾಡೋದು ತಪ್ಪು. ಮಾಡದೇ ಇರೋದು ಒಳ್ಳೇದು. ತಪ್ಪು ಅಂತ ಇಲ್ಲ, ಸಾರಿ, ಮಾಡದೇ ಇರೋದು ಒಳ್ಳೇದು. ನನ್ನ ಅಡ್ವೈಸ್, ಡೈರೆಕ್ಟ್ ಪೇಷಂಟ್ಗೆ ಹೇಳಕ್ ಹೋಗ್ಬೇಡಿ. ಪಾಯಿಂಟ್ ನಂಬರ್ 9 ಅಲ್ಲಿ ಪೇನ್ ಇದೆ, ಪಾಯಿಂಟ್ ನಂಬರ್ 11 to 15 ಅಲ್ಲಿ ಪೇನ್ ಇದೆ ಅನ್ಕೊಳ್ಳಿ. ಬ್ಯಾಕ್ ಏಕ್ ಡ್ಯೂ ಟು ಸೆಕ್ಸ್ ಪ್ರಾಬ್ಲಮ್ಸ್, ಬೋತ್ ಫೀಮೇಲ್ ಮತ್ತೆ ಮೇಲ್ ಅಲ್ಲಿ. ಅಂದ್ರೆ ಓವರ್ ಸೆಕ್ಷುಯಲ್ ಪ್ರಾಬ್ಲಮ್ಸ್, ಟೂ ಮಚ್ ಸೆಕ್ಷುಯಲ್ ಆಗಿರೋದ್ರಿಂದ ಆ ಬ್ಯಾಕ್ ಏಕ್, ಜಾಸ್ತಿ ಸೆಕ್ಷುಯಲ್ ಆಕ್ಟಿವಿಟಿಯಿಂದ ಬ್ಯಾಕ್ ಏಕ್ ಬಂದಿರುತ್ತೆ. ಈ ಪಾಯಿಂಟ್ಸ್ ಅಲ್ಲಿ ಪೇನ್ ಇದೆ ಅಂದಾಗ. ಪಾಯಿಂಟ್ ನಂಬರ್ 10, piles. In this case, check the solar plexus and correct it. ನೋಡಿ, ಪಾಯಿಂಟ್ ನಂಬರ್ 10 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಇಟ್ ಈಸ್ ಪೈಲ್ಸ್. ಕ್ಲಾಸ್ 2 ಅಥವಾ ಕ್ಲಾಸ್ 3 ಅಲ್ಲಿ ಕೇಳೋದು ಕ್ವಶನ್, ಸೋಲಾರ್ ಪ್ಲೆಕ್ಸಸ್ ಚೇಂಜ್ ಆಯ್ತು ಅಂದ್ರೆ ಏನೇನ್ ಸಿಂಪ್ಟಮ್ಸ್ ಬರುತ್ತೆ ಅಂತ. ನಾನು ಅವತ್ತು ಕೂಡ ಹೇಳಿದೆ, ಇದೇ ಸಿಂಪ್ಟಮ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ತುಂಬಾನೇ ಟೈಪ್ ಆಫ್ ಸಿಂಪ್ಟಮ್ಸ್ ಬರುತ್ತೆ. ನಾಭಿ ಡಿಸ್ಟರ್ಬ್ ಆಯ್ತು ಅಂತಂದ್ರೆ ಟೈಪ್ ಆಫ್ ಸಿಂಪ್ಟಮ್ಸ್ ಬರುತ್ತೆ. ನೋಡಿ, ಇಲ್ಲಿ ಪೈಲ್ಸ್ ಕೂಡ ಆಗುತ್ತೆ, ಇದ್ದೇ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಪಾಯಿಂಟ್ ನಂಬರ್ 10 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಇಟ್ ಮೈಟ್ ಬಿ ಪೈಲ್ಸ್. ಅವಾಗ ಸೋಲಾರ್ ಪ್ಲೆಕ್ಸಸ್ ಅನ್ನು ಚೆಕ್ ಮಾಡಿ ಒಂದ್ಸತಿ. ಪಾಯಿಂಟ್ ನಂಬರ್ 11 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ prostate, frequent urination during day or night. ತುಂಬಾ ಸತಿ ಯುರಿನೇಷನ್ ಆಗ್ತಾ ಇದೆ ಅಂದಾಗ, ಪ್ಲಸ್ ಪಾಯಿಂಟ್ ನಂಬರ್ 11 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಇಟ್ ಈಸ್ ಅದು ಪ್ರೋಸ್ಟೇಟ್ಗೆ ಪರ್ಟಿಕ್ಯುಲರ್ ಗ್ಲ್ಯಾಂಡ್ಗೆ ರಿಲೇಟೆಡ್ ಅಂತ ಹೇಳ್ಬಿಟ್ಟು.
ಓಕೆ. ಪಾಯಿಂಟ್ ನಂಬರ್ 11 to 15. ಪಾಯಿಂಟ್ ನಂಬರ್ 11 to 15. 11, 12, 13, 14, 15. ಅದ್ರ ಜೊತೆ ಪಾಯಿಂಟ್ ನಂಬರ್ 16. ಅಂದ್ರೆ ಪಾಯಿಂಟ್ ನಂಬರ್ 11 to 15 ಅಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಪ್ಲಸ್ ಪಾಯಿಂಟ್ ನಂಬರ್ 16. ಅವಾಗ ಇಟ್ ಈಸ್ ಸೆಕ್ಸ್ ಪ್ರಾಬ್ಲಮ್ ಬೋತ್ ಇನ್ ಮೇಲ್ಸ್ ಅಂಡ್ ಫೀಮೇಲ್ಸ್. Pimples, less or more menses, painful menses, irregular menses, timidity, loss of libido, loss of virility. Check the nails. ಸೊ ಪಾಯಿಂಟ್ ನಂಬರ್ 11 to 15 ಯಾವ್ದು ಅಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್, ಅದ್ರ ಜೊತೆಗೆ ಪಾಯಿಂಟ್ ನಂಬರ್ 16 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಅದು ರಿಲೇಟೆಡ್ ಟು ಸೆಕ್ಸ್ ಪ್ರಾಬ್ಲಮ್ಸ್ ಇನ್ ದ ಮೇಲ್ ಅಂಡ್ ಫಿಮೇಲ್ಸ್. ಅದು ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಪಿಂಪಲ್ಸ್ ಬರುತ್ತೆ, ಮೆನ್ಸಸ್ಸು ಇರೆಗ್ಯುಲರ್ ಆಗಿ ಇರುತ್ತೆ, ಲಾಸ್ ಆಫ್ ಲಿಬಿಡೋ ಅಂತಂದ್ರೆ ಸೆಕ್ಷುವಲ್ ಪ್ರಾಬ್ಲಮ್. ಮತ್ತೆ ಚೆಕ್ ದ ನೇಲ್ಸ್ ಡಯಾಗ್ನೋಸಿಸ್ ಅಲ್ಲಿ ಮೋಸ್ಟ್ಲಿ ಇದೆ ಅನ್ಕೊಂತೀನಿ. ನೇಲ್ ನೋಡ್ಬಿಟ್ಟು ನೀವು ಹೇಗೆ ಡಯಾಗ್ನೈಸ್ ಮಾಡೋದು ಅಂತ ಹೇಳ್ಬಿಟ್ಟು ಇರುತ್ತೆ ಮೋಸ್ಟ್ಲಿ. ಆ ಟೈಮಲ್ಲಿ ಅದನ್ನು ಕೂಡ ಹೇಳ್ಕೊಡ್ತೀನಿ. ಓಕೆ. ಇದೆಲ್ಲ ವಿತ್ ಫೀವರ್, ಇದೆಲ್ಲ ವಿತ್ ಫೀವರ್ ಸಿಂಪ್ಟಮ್ಸ್, ಜಸ್ಟ್ ಪಾಯಿಂಟ್ ಅಲ್ಲಿ ಪೇನ್ ಇದ್ರೆ we can consider. ದಯವಿಟ್ಟು ಕೇಳಿಸ್ಕೊಳ್ಳಿ ಪ್ಲೀಸ್. ಸ್ಟಾರ್ಟಿಂಗ್ ಫಸ್ಟ್ ಸ್ಲೈಡ್ ಏನಿದೆ ಅದು ಮಾತ್ರ ವಿತ್ ಫೀವರ್. Okay. ಫೀವರ್ ಆಗೋಯ್ತು ಅಂತಾನೆ ಹೇಳಿದೆ ನಾನು ನಿಮಗೆ. ಇದೆಲ್ಲ ಜನರಲ್. ಸೊ ಪಾಯಿಂಟ್ ನಂಬರ್ 17 ಪೇನ್ ಇನ್ ದ ಹಿಪ್ಸ್ ಅಂಡ್ ನೀಸ್. ಪಾಯಿಂಟ್ ನಂಬರ್ 17 ಅಲ್ಲಿ ಪೇನ್ ಇದೆ ಅಂತಂದ್ರೆ ಅದು ಇಟ್ ಈಸ್ ರಿಲೇಟೆಡ್ ಟು ಹಿಪ್ಸ್ ಅಂಡ್ ನೀಸ್. ಸೊ ಪಾಯಿಂಟ್ ನಂಬರ್ 18. ಪಾಯಿಂಟ್ ನಂಬರ್ 18 ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಪ್ರಾಬ್ಲಮ್ ಇನ್ ದ ಬ್ಲಾಡರ್ ಆರ್ ಟ್ರಬಲ್ ಇನ್ ಪಾಸಿಂಗ್ ಯೂರಿನ್ ಆರ್ ಎಕ್ಸಸ್ ಸ್ಟೋರೇಜ್ ಆಫ್ ಯೂರಿನ್. ಸೊ ಇದೊಂದು ತುಂಬಾನೇ ಹೆಲ್ಪ್ ಮಾಡುತ್ತೆ ನೋಡಿ. ಪಾಯಿಂಟ್ ನಂಬರ್ 18 ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ UB ಚಾನಲ್ ಅಲ್ಲಿ ಅಥವಾ UB ಇಲ್ಲಿ ಏನೋ ಪ್ರಾಬ್ಲಮ್ ಇದೆ, UB ಇಲ್ಲಿ ಯಾಂಗ್ ಡೆಫಿಷಿಯನ್ಸಿ ಇರಬಹುದು ಅಂತ ಹೇಳ್ಬಿಟ್ಟು, ಮೇ ಬಿ ಕೇಸಸ್ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಪಾಯಿಂಟ್ ನಂಬರ್ 18 ಅಲ್ಲಿ ಪೇನ್ ಇದೆ ಅಂತಂದ್ರೆ ಪ್ರಾಬ್ಲಮ್ ಇನ್ ದ ಬ್ಲಾಡರ್ ಆರ್ ಟ್ರಬಲ್ ಇನ್ ಪಾಸಿಂಗ್ ಯೂರಿನ್ ಆರ್ ಎಕ್ಸಸ್ ಸ್ಟೋರೇಜ್ ಆಫ್ ಯೂರಿನ್. ಪಾಯಿಂಟ್ ನಂಬರ್ 19, 22, 23, 2 ಇದಿಷ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ದ ಪ್ರಾಬ್ಲಮ್ ಆಫ್ ದ ಇಂಟೆಸ್ಟೈನ್ಸ್, ಅಲ್ಸರ್ಸ್, ಅಸಿಡಿಟಿ, ಗ್ಯಾಸ್ ಟ್ರಬಲ್. ಇಫ್ ಪೇನ್ ಪರ್ಸಿಸ್ಟ್, ಚೆಕ್ ದ ಮೌತ್ ಆಸ್ ದೇರ್ ಕುಡ್ ಬಿ ಅಲ್ಸರ್ಸ್. ಸೊ ನೋಡಿ, ಇದರಿಂದ ಇನ್ನೊಂದೇನ್ ಗೊತ್ತಾಗುತ್ತೆ ಅಂತಂದ್ರೆ ಮೌತ್ ಅಲ್ಲಿ ಬಾಯಲ್ಲಿ ಅಲ್ಸರ್ಸ್ ಆಗಿದೆ ಅಂತಂದ್ರೆ ಅದು ಇಂಟೆಸ್ಟೈನ್ಗೆ ರಿಲೇಟೆಡ್, ಎಸ್ಪೆಷಲಿ ಲಾರ್ಜ್ ಇಂಟೆಸ್ಟೈನ್ಗೆ ರಿಲೇಟೆಡ್. ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಇನ್ಯಾಂಗು ಇಂಬ್ಯಾಲೆನ್ಸ್ ಆಗಿದೆ ಅಂತ. ಇದೆಲ್ಲ ನೋಟ್ ಮಾಡೋವಂಥ ಕೆಲವು ಪಾಯಿಂಟ್ಸ್, ನೆನ್ಪಿಡ್ಕೊಳ್ಳೋವಂಥ ನೋಟ್ ಮಾಡೋವಂಥ ಕೆಲವು ಪಾಯಿಂಟ್ಸ್. ಓಕೆ. ಆಮೇಲೆ ಇಂಪಾರ್ಟೆಂಟ್ ಕೂಡ ನೋಡಿ. ಜಸ್ಟ್ ಪಾಯಿಂಟ್ ನಂಬರ್ 18 ಇಂದ ನಿಮಗೆ ಬ್ಲಾಡರ್ ಡಿಸ್ಫಂಕ್ಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಟಂಗ್ ನೋಡ್ಬಿಟ್ಟು ಯಾಂಗ್ ಡಿಫಿಷಿಯನ್ಸಿನೋ ಇನ್ಡಿಫಿಷಿಯನ್ಸಿ ಅಂತ ಗೊತ್ತಾಗುತ್ತೆ. ಸಿಂಪ್ಟಮ್ಸ್ ನೋಡ್ಬಿಟ್ಟು 100% ಪಕ್ಕ ಆಗ್ಬಿಡುತ್ತೆ ಇದೇ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗ ಮೌತ್ ಅಲ್ಲಿ ಅಲ್ಸರ್ಸ್ ಆಗ್ತಾ ಇದೆ ಅಂತ ಅಂದ್ರೆ ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ಇಂಟೆಸ್ಟೈನ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ. ಪಾಯಿಂಟ್ ನಂಬರ್ 20, ಪ್ರಾಬ್ಲಮ್ ಅಬೌಟ್ ಕೋಲನ್, ದ ಮೇನ್ ಪಾರ್ಟ್ ಆಫ್ ದ ಲಾರ್ಜ್ ಇಂಟೆಸ್ಟೈನ್. ಕೋಲನ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಕೋಲನ್ ಅಂತಂದ್ರೆ ಲಾರ್ಜ್ ಇಂಟೆಸ್ಟೈನ್ ಒಂದು ಪಾರ್ಟ್, ಆ ಪಾರ್ಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಇದೆ ಅಂತ. ಪಾಯಿಂಟ್ ನಂಬರ್ 20 ಪೇನ್ ಇದೆ ಅಂತ. ಪಾಯಿಂಟ್ ನಂಬರ್ 20 ಪೇನ್ ಇದೆ, ಪಾಯಿಂಟ್ ನಂಬರ್ 16 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಇದು ಸೀರಿಯಸ್ ಇಶ್ಯೂ, ಡಿಜನರೇಷನ್ ಆಫ್ ಕೋಲನ್. ದಿಸ್ ಇಸ್ ಅ ಕ್ರಾನಿಕ್ ಪ್ರಾಬ್ಲಮ್. ಇವೆಲ್ಲ ಓವರ್ ನೈಟ್ ಆಗ್ಬಿಡೋದಿಲ್ಲ, ನಿಧಾನಕ್ಕಾಗುತ್ತೆ.
ಸ್ಟಾರ್ಟಿಂಗ್ ಅಲ್ಲೇ ನೀವು ಚೆಕ್ ಮಾಡಿದ್ರೆ ನಿಮಗೆ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಈಸಿ ಆಗುತ್ತೆ. ಪಾಯಿಂಟ್ ನಂಬರ್ 21, ಇನ್ನರ್ ಪಾರ್ಟ್ ಆಫ್ ದ ಹ್ಯಾಂಡ್ ಒಳಗಡೆ ಬರುತ್ತೆ ಅನ್ಕೊಂತೀನಿ. ಅಂದ್ರೆ ಡೀಪ್ ಪ್ರೆಸ್ ಮಾಡಬೇಕು ಆ ಪಾಯಿಂಟ್ 21. ಅಪೆಂಡಿಕ್ಸ್ ಆಗಿರೋ ಚಾನ್ಸಸ್ ಇದೆ. ಇಟ್ ಆಲ್ಸೋ ಇಂಡಿಕೇಟ್ಸ್ ಅರ್ಲಿ ಡೆವಲಪ್ಮೆಂಟ್ ಆಫ್ ದಿಸ್ ಪ್ರಾಬ್ಲಮ್. ನೋಡಿ, ಎಕ್ಸಾಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಮುಂಚೆನೆ ಆ ಪಾಯಿಂಟ್ ಅಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆ, 20+16 ಇನ್ನೊಂದ್ಸರಿ ರಿಪೀಟ್ ಮಾಡ್ತೀರಾ? 20+16. 20+16 ತುಂಬಾ ಸೀರಿಯಸ್ ಇಶ್ಯೂ. ಕೋಲನ್ ನಲ್ಲಿ, ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ತುಂಬಾ ಸೀರಿಯಸ್ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು. ಇಟ್ ಈಸ್ ಅ ಡಿಜನರೇಷನ್ ಆಫ್ ಕೋಲನ್ ಅಂತಂದ್ರೆ ಕ್ರೋನಿಕ್ ಸ್ಟೇಜ್, ಅಕ್ಯೂಟ್ ಆಗ್ಬಿಟ್ಟು ಕ್ರೋನಿಕ್ ಸ್ಟೇಜಿಗೆ ಬಂದ್ಬಿಟ್ಟಿದೆ ಅಂತ. ತುಂಬಾ ದಿನ ಆಗ್ಬಿಟ್ಟಿದೆ ಅದು ಇನ್ಫೆಕ್ಷನ್ ಆಗ್ಬಿಟ್ಟು ಅಂತ. ಸೀರಿಯಸ್ ಇಶ್ಯೂ ಅಂಡ್ ಇಟ್ ನೀಡ್ಸ್ ಸಡನ್ ಟ್ರೀಟ್ಮೆಂಟ್. ಓಕೆ, ಪಾಯಿಂಟ್ ನಂಬರ್ 21 ಮೇಲ್ಗಡೆ ಮತ್ತೆ ಕೆಳಗಡೆ ಎರಡು ಕಡೆ ಬರುತ್ತೆ ಅನ್ಕೊಂತೀನಿ. ಸೊ ಇನ್ನರ್ ಪಾರ್ಟ್ ಆಫ್ ದ ಹ್ಯಾಂಡ್ ಬಂದಾಗ, ಅಂದ್ರೆ ಈ ಪಾರ್ಟ್ ಅಲ್ಲಿ ಬಂದಾಗ ಅಪೆಂಡಿಕ್ಸ್, ಬ್ಯಾಕ್ ಅಲ್ಲಿ ಬಂದಾಗ ಅಲರ್ಜಿ. ಓಕೆ, ಅಂದ್ರೆ ಇವಾಗ ನೋಡಿ, ಈ ಪಾಯಿಂಟ್ ಅಲ್ಲಿ ನಿಮಗೆ, ಈ ಪಾಯಿಂಟ್ ಅಲ್ಲಿ ಎಕ್ಸಾಂಪಲ್, ಈ ಪಾಯಿಂಟ್ ಅಲ್ಲಿ ನಿಮಗೆ ಪೇನ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಮಾತ್ರ ಪೇನ್ ಆಗುತ್ತೆ, ಇಲ್ಲಿ ಪೇನ್ ಆಗಲ್ಲ ನಿಮಗೆ. ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಇವಾಗ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪೇನ್ ಆಗ್ತಾ ಇದೆ ಅಂತಂದ್ರೆ ನಿಮಗೆ ಆ ಪೇನ್ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗಲ್ಲ ಅಲ್ವಾ? ರೆಸ್ಪಾಂಡ್ ಮಾಡಿ ಪ್ಲೀಸ್. ಎಸ್ ಸರ್. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಸ್ವಲ್ಪ. ಓಕೆ, ಹಾಗಾಗಿ ಆ ಪಾಯಿಂಟ್ ನಂಬರ್ 21 ಬಂದಿದೆ. ಸೊ ಪಾಯಿಂಟ್ ನಂಬರ್ 21 ಪ್ಲಸ್ ಪಾಯಿಂಟ್ ನಂಬರ್ 8 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಅಲರ್ಜಿ, ಡಿಫಿಷಿಯನ್ಸಿ ಆಫ್ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗ್ತಾ ಇದೆ, ಬೋನ್ ಡಿಫಿಷಿಯೆಂಟ್ ಆಗ್ತಾ ಇದೆ, ಬೋನ್ ಅಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಪಾಯಿಂಟ್ ನಂಬರ್ 22 ಪ್ಲಸ್ ಪಾಯಿಂಟ್ ನಂಬರ್ 23 ಪೇನ್ ಇದೆ ಅಂತ ಅಂದ್ರೆ ಪ್ರಾಬ್ಲಮ್ ಇನ್ ಗಾಲ್ ಬ್ಲಾಡರ್ ಪ್ಲಸ್ ಲಿವರ್ ಅಂಡ್ ಅರ್ಲಿ ಇಂಡಿಕೇಶನ್ ಆಫ್ ಜಾಂಡಿಸ್. ಸೊ ಪಾಯಿಂಟ್ ನಂಬರ್ 22 ಮತ್ತೆ 23 ಪೇನ್ ಇದೆ ಅಂತಂದ್ರೆ ಗಾಲ್ ಬ್ಲಾಡರ್ ಪ್ಲಸ್ ಲಿವರ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅರ್ಲಿ ಇಂಡಿಕೇಶನ್ ಕೂಡ, ಜಾಂಡಿಸ್ದು ಅರ್ಲಿ ಇಂಡಿಕೇಶನ್. ಪಾಯಿಂಟ್ ನಂಬರ್ 22 ಅಂಡ್ ಪಾಯಿಂಟ್ ನಂಬರ್ 23 ಮೋರ್ ಪೇನ್ ಹೆಚ್ಚಿಗೆ ಇದೆ, ಅಂದ್ರೆ ಇಂಟೆನ್ಸಿವ್ ಪೇನ್ ಇದೆ, ಸ್ವಲ್ಪ ಮುಟ್ಟೋದು ಪೇನ್ ಆಗ್ತಾ ಇದೆ ಅಂತ ಅಂದ್ರೆ ಅದು ಜಾಂಡಿಸ್. ಓಕೆ, ಅಥವಾ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಕೂಡ ಇರಬಹುದು. ಪಾಯಿಂಟ್ ನಂಬರ್ 23 ಪ್ಲಸ್ ಪಾಯಿಂಟ್ ನಂಬರ್ 16 ಡಿಜನರೇಷನ್ ಆಫ್ ಲಿವರ್, ಇದು ಕ್ರಾನಿಕ್ ಕಂಡೀಷನ್. ಪಾಯಿಂಟ್ ನಂಬರ್ 23 ಪೇನ್ ಇದೆ, ಪಾಯಿಂಟ್ ನಂಬರ್ 16 ಅಲ್ಲೂ ಪೇನ್ ಇದೆ ಅಂತ ಅಂದ್ರೆ ದಟ್ ಇಸ್ ಅ ಕ್ರಾನಿಕ್ ಕಂಡೀಷನ್. ಓಕೆ, ಪಾಯಿಂಟ್ ನಂಬರ್ 9 ಅಂಡ್ ಪ್ಲಸ್ ಪಾಯಿಂಟ್ ನಂಬರ್ 24 ಸ್ಟಿಫ್ನೆಸ್ ಇನ್ ದ ಶೋಲ್ಡರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೋ ಇದೆ ಅಂತ ಹೇಳ್ಬಿಟ್ಟು. ಇದೆ ಸರ್ ಇನ್ನೊಮ್ಮೆ ರಿಪೀಟ್ ಮಾಡಿ ಅದನ್ನ. ಪಾಯಿಂಟ್ ನಂಬರ್ 23 ಪ್ಲಸ್ ಪಾಯಿಂಟ್ ನಂಬರ್ 16 ಬಂದ್ಬಿಟ್ಟು ಡಿಜನರೇಷನ್ ಆಫ್ ಲಿವರ್, ಅಂದ್ರೆ ಲಿವರ್ ಅಲ್ಲಿ ಸೀರಿಯಸ್ ಇಶ್ಯೂ ಇದೆ, ಕ್ರಾನಿಕ್ ಡಿಸೀಸಸ್ ಇದೆ ಅಂತ ಹೇಳ್ಬಿಟ್ಟು. ಪಾಯಿಂಟ್ ನಂಬರ್ 9 ಪ್ಲಸ್ ಪಾಯಿಂಟ್ ನಂಬರ್ 24 ಇಟ್ ಇಸ್ ರಿಲೇಟೆಡ್ ಟು ಶೋಲ್ಡರ್ಸ್ ಅಷ್ಟೇ. ಶೋಲ್ಡರ್ಸ್ ಅಲ್ಲಿ ಪೇನ್ ಇದೆ, ಸ್ಟಿಫ್ನೆಸ್ ಆಫ್ ದ ಶೋಲ್ಡರ್ ಅಥವಾ ಫ್ರೋಸನ್ ಶೋಲ್ಡರ್, ಆ ಟೈಪ್ ಏನೋ ಒಂದು ಪೇನ್ ಇದೆ ಅಂತ ಹೇಳ್ಬಿಟ್ಟು. ಪಾಯಿಂಟ್ ನಂಬರ್ 25 ಮಾಲ್ ಫಂಕ್ಷನಿಂಗ್ ಆಫ್ ಪ್ಯಾಂಕ್ರಿಯಾಸ್, ಓವರ್ ವರ್ಕಿಂಗ್ ಲೀಡ್ಸ್ ಟು ಮೈಗ್ರೇನ್, ಡಿಸೈರ್ ಟು ಈಟ್ ಡ್ರಿಂಕ್ ಸ್ವೀಟ್ ಅಂಡ್ ಲೇಟರ್ ಆನ್ ಟು ದ ಆಲ್ಕೋಹಾಲಿಸಮ್. ಪಾಯಿಂಟ್ ನಂಬರ್ 25 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ನೀವು
ಕಣ್ಣು ಮುಚ್ಕೊಂಡು ಹೇಳ್ಬಿಡ್ಬೋದು ಪ್ಯಾಂಕ್ರಿಯಾಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಅದರಿಂದ ನೋಡಿ, ಮಾಲ್ ಫಂಕ್ಷನಿಂಗ್ ಆಫ್ ಪ್ಯಾಂಕ್ರಿಯಾಸ್ ಗ್ಲ್ಯಾಂಡ್ ಇಂದಾನು ನಿಮಗೆ ಮೈಗ್ರೇನ್ ಆಗುತ್ತೆ. ನಾವು ಮೈಗ್ರೇನ್ ಅಂದ ಕೂಡಲೇ ಏನ್ ಮಾಡ್ತೀವಿ? ನಾನು ಅವತ್ತೇ ಹೇಳಿದೆ, ಲಿವರ್ ನ ಟ್ರೀಟ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಆಗಿದೆ, ಗಾಲ್ ಬ್ಲಾಡರ್ ನ ಟ್ರೀಟ್ ಮಾಡ್ತಾರೆ. ಬಟ್ ಇಲ್ಲಿ ನೋಡಿ, ಪಾಯಿಂಟ್ ನಂಬರ್ 25 ಅಲ್ಲಿ ಪೇನ್ ಇದೆ ಅಂತಂದ್ರೆ ಡ್ಯೂ ಟು ಪ್ಯಾಂಕ್ರಿಯಾಸ್ ಅದು ಮೈಗ್ರೇನ್ ಕೂಡ ಆಗಿರ್ಬೋದು. ಪಾಯಿಂಟ್ ನಂಬರ್ 25 ಎಲ್ಲೆಲ್ಲಿ ಬರುತ್ತೆ ನೋಡಿ, ಅದು ತುಂಬಾನೇ ಇಂಪಾರ್ಟೆಂಟ್ ಗ್ಲ್ಯಾಂಡ್, ಅದು ಬೋತ್ ಎಂಡೋಕ್ರೈನ್ ಅಂಡ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಸೊ ಹಾಗಾಗಿ ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ತಗೋಬೇಕು, ಎಕ್ಸ್ಟ್ರಾ ಡಯಾಗ್ನೈಸ್ ಮಾಡಬೇಕು. ಪಾಯಿಂಟ್ ನಂಬರ್ 25 ಮತ್ತೆ ಪಾಯಿಂಟ್ ನಂಬರ್ 28 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಪ್ಯಾಂಕ್ರಿಯಾಸ್ ಅಂಡರ್ ವರ್ಕಿಂಗ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಆ ಪ್ಯಾಂಕ್ರಿಯಾಸ್ ಗ್ಲ್ಯಾಂಡು ಎನ್ಸೈಮ್ಸ್ ನ ಸೆಕ್ರೇಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅಂಡರ್ ವರ್ಕಿಂಗ್ ಅಂತಂದ್ರೆ ಎನ್ಸೈಮ್ ಸೆಕ್ರೇಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಪಾಯಿಂಟ್ ನಂಬರ್ 25, ಪಾಯಿಂಟ್ ನಂಬರ್ 28 ಅಂಡ್ ಪಾಯಿಂಟ್ ನಂಬರ್ 16 ಇದು ಮೂರಲ್ಲಿ ಪೇನ್ ಇದೆ ಅಂತ ಅಂದ್ರೆ ಡಯಾಬಿಟಿಸ್ ಆಗಿದೆ ಅಂತ. ಡಯಾಬಿಟಿಸ್ ಅಂತ ಅಂದ್ರೆ ಏನು? ಪ್ಯಾಂಕ್ರಿಯಾಸು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ, ಎನ್ಸೈಮ್ಸ್ ನ ಸೆಕ್ರೇಟ್ ಮಾಡ್ತಾ ಇಲ್ಲ ಅಂತ. ಡಯಾಬಿಟಿಸ್ ಅಂತ ಅಂದ ಕೂಡಲೇ ಶುಗರು, ಹೆಚ್ಚಿಗೆ ಸ್ವೆಟ್ಟಿಂಗು, ಈ ಟೈಪ್ ಅಂತವು ಯಾವುದಕ್ಕೂ ಬರಬೇಡಿ. ಡಯಾಬಿಟಿಸ್ ಅಂದ್ರೆ ಇಲ್ಲಿ ಡಯಾಬಿಟಿಸ್ ಅಂದ್ರೆ ಮೀನಿಂಗು ಪ್ಯಾಂಕ್ರಿಯಾಸು ಎನ್ಸೈಮ್ಸ್ ನ ಸೆಕ್ರೇಟ್ ಮಾಡ್ತಾ ಇಲ್ಲ ಅಂತ. ಇನ್ನೊಂದ್ಸತಿ ಹೇಳ್ತೀನಿ, ಈ ಪರ್ಟಿಕ್ಯುಲರ್ ಸ್ಲೈಡ್ ಅಲ್ಲಿ ಡಯಾಬಿಟಿಸ್ ಅಂದ್ರೆ ಮೀನಿಂಗು ಪ್ಯಾಂಕ್ರಿಯಾಸು ಎನ್ಸೈಮ್ಸ್ ನ ಸೆಕ್ರೇಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಪಾಯಿಂಟ್ ನಂಬರ್ 26 ಒಂದರಲ್ಲೇ ಪೇನ್ ಇದೆ ಅಂತ ಅಂದ್ರೆ 26 ಅಂದ್ರೆ ಕಿಡ್ನಿ ಅಲ್ವಾ, ಕಿಡ್ನಿಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಪಾಯಿಂಟ್ ನಂಬರ್ 26 ಪ್ಲಸ್ ಪಾಯಿಂಟ್ ನಂಬರ್ 25 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಪ್ರಾಬ್ಲಮ್ ಬಂದ್ಬಿಟ್ಟು ಸ್ಕಿನ್ ರಿಲೇಟೆಡ್. ಪಾಯಿಂಟ್ ನಂಬರ್ 26 ಪ್ಲಸ್ ಪಾಯಿಂಟ್ ನಂಬರ್ 4 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ರಿಟೆನ್ಷನ್ ಆಫ್ ಫ್ಲೂಯಿಡ್. ಈ ರಿಟೆನ್ಷನ್ ಆಫ್ ಫ್ಲೂಯಿಡ್ ಅಂತ ಅಂದ್ರೆ ಏನು, ಈ ಕಾಲಲ್ಲಿ ನೀರು ತುಂಬಿಕೊಳ್ಳುತ್ತೆ ನೋಡಿ, ಅದನ್ನ ರಿಟೆನ್ಷನ್ ಆಫ್ ಫ್ಲೂಯಿಡ್ ಅಂತೀವಿ. ಬಟ್ ಆದ್ರೆ ಇದು ಎಡಿಮಾ ಎಡಿಮಾ ಅಂತ ತಗೋಬೋದು ಸರ್. ಆಗ ಅಲ್ಲಲ್ಲ, ಅದಕ್ಕೆ ಬರ್ತೀನಿ. ಬಟ್ ಇಲ್ಲಿ ಅದು ಎಲ್ಲಾದೂ ಆಗಿರ್ಬೋದು, ಇಡೀ ಬಾಡಿಲಿ ಎಲ್ಲಾದೂ ಆಗಿರ್ಬೋದು. ಕಾಲಲ್ಲಿ ನೀರು ತುಂಬಿಕೊಂಡಾಗ ಮಾತ್ರ ನಾವು ಅದನ್ನ ಎಡಿಮಾ ಅಂತೀವಿ. ಬಟ್ ನಿಮಗೆ ಕೈ, ಕಾಲು, ಹೊಟ್ಟೆಯಲ್ಲೂ ಕೂಡ ನೀರು ತುಂಬ್ಕೋಬಹುದು. ಎಡಿಮಾದಲ್ಲಿ 2 ಟೈಪ್, ಪಿಟ್ಟೆಡ್ ಎಡಿಮಾ, ನಾನ್ ಪಿಟ್ಟೆಡ್ ಎಡಿಮಾ ಅಂತ ಹೇಳ್ಬಿಟ್ಟು. ನೋಡಿ, ಇದು ಬಿಯಾಂಡ್ ದ ಸಿಲೆಬಸ್. ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಇದು ಬಿಯಾಂಡ್ ದ ಸಿಲೆಬಸ್. ಇದನ್ನ ಇದಕ್ಕೆ ರಿಲೇಟ್ ಮಾಡೋದಕ್ಕೆ ಹೋಗ್ಬೇಡಿ, ನಿಮ್ ನಾಲೆಡ್ಜ್ಗೆ ಇರ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಪಿಟ್ಟೆಡ್ ಎಡಿಮಾ, ನಾನ್ ಪಿಟ್ಟೆಡ್ ಎಡಿಮಾ ಅಂತ ಹೇಳ್ಬಿಟ್ಟು. ಪಿಟ್ಟೆಡ್ ಎಡಿಮಾ ಕಿಡ್ನಿಯಿಂದ ಆಗುತ್ತೆ, ನಾನ್ ಪಿಟ್ಟೆಡ್ ಎಡಿಮಾ ಸ್ಪ್ಲೀನ್ ಇಂದ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಓಕೆ. ಪಾಯಿಂಟ್ ನಂಬರ್ 26 ಅಂಡ್ ಪಾಯಿಂಟ್ ನಂಬರ್ 4 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ರಿಟೆನ್ಷನ್ ಆಫ್ ಫ್ಲೂಯಿಡ್. ಅದೇ ಪಾಯಿಂಟ್ ನಂಬರ್ 26 ಅಂಡ್ ಪಾಯಿಂಟ್ ನಂಬರ್ 8 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಕಿಡ್ನಿಲ್ ಸ್ಟೋನ್ ಇದೆ ಅಂತ. ಇದು ಮತ್ತೆ ರಿಪೀಟ್ ಆಗಿದೆ ಮೋಸ್ಟ್ಲಿ. ಸೊ ಪಾಯಿಂಟ್ ನಂಬರ್ 27 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಸ್ಟಮಕ್ ಲಾಸ್ ಆಫ್ ಅಪಿಟೈಟ್, ಡೈಜೆಷನ್ ಪ್ರಾಬ್ಲಮ್, ಗ್ಯಾಸ್, ಡಿಜನರೇಷನ್ ಆಫ್ ಸ್ಟಮಕ್. ಬಟ್ ಜಸ್ಟ್ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಂತಾನೆ ತಗೋಬೋದು ಸಾಕು. ಪಾಯಿಂಟ್ ನಂಬರ್ 27 ಅಲ್ಲಿ ಪೇನ್ ಇದೆ, ಒಂದರಲ್ಲೇ ಪೇನ್ ಇದೆ ಅಂತ ಅಂದ್ರೆ. ಪಾಯಿಂಟ್ ನಂಬರ್ 28 ಪ್ರಾಬ್ಲಮ್ ರಿಲೇಟೆಡ್ ಟು ಅಡರ್ನಲ್ ಗ್ಲ್ಯಾಂಡ್. ಅಡರ್ನಲ್ ಗ್ಲ್ಯಾಂಡ್ ಇಂದ ಏನೇನ್ ಸಿಂಪ್ಟಮ್ಸ್, ಏನೇನ್ ಪ್ರಾಬ್ಲಮ್ ಆಗ್ಬಹುದೋ ಅದೆಲ್ಲ ಆಗುತ್ತೆ. 28 ಅಲ್ಲಿ ಪ್ರಾಬ್ಲಮ್ ಇದೆ, ಪೇನ್ ಇದೆ ಅಂತ ಅಂದ್ರೆ ಎಕ್ಸಸ್ ಹೀಟ್ ಇನ್ ದ ಬಾಡಿ, ಡಿಪ್ರೆಷನ್, ಫಿಯರ್, ಮೋರ್ ಪೇನ್, ಸಿವಿಯರ್ ಡಿಪ್ರೆಷನ್ ಇಂಡಿಕೇಟ್ಸ್ ಡಿಸೈರ್ ಟು ಕಮಿಟ್ suicide tendency, less circulation of blood and so less oxygenization ಅಂತ ಅಂದ್ರೆ ಬಾಡಿ ಸೆಲ್ಸ್ಗಳಿಗೆ ಪ್ರಾಪರ್ ಅಮೌಂಟ್ ಆಫ್ ಆಕ್ಸಿಜನ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಥ. ನೋಡಿ, ಜಸ್ಟ್ ಒಂದು ಗ್ಲ್ಯಾಂಡ್ ಮಾಲ್ ಫಂಕ್ಷನಿಂಗ್ ಇಂದ ಇಷ್ಟೊಂದೆಲ್ಲ ಆಗುತ್ತೆ. ಮನುಷ್ಯ ಸೂಸೈಡ್ ಮಾಡ್ಕೊಳ್ಳೋ ತನಕನೂ ಹೊರಟೋಗ್ಬಿಡ್ತಾನೆ. ಸೊ ಇಲ್ಲಿ ಏನ್ ಗೊತ್ತಾಗುತ್ತೆ ಗೊತ್ತಾ, ಎಕ್ಸ್ಟರ್ನಲ್ ಪ್ಯಾಥೋಜನ್ಸ್ಗಿಂತ ಮನುಷ್ಯನ ಎಮೋಷನಲ್ ಥಿಂಗೆ ಹಾಳು ಮಾಡ್ಬಿಡುತ್ತೆ.
ಎಮೋಷನಲಿ ವೀಕ್ ಇದೀವಿ ಅಂತ ಅಂದ್ರೆ ಪ್ರಾಬ್ಲಮ್ ಕ್ರೋನಿಕ್ ಅಂತ ತಗೋಬೇಕು. ಬಟ್ ಯಾರು ತಗೊಳ್ಳೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲೋಪತಿಲಿ ಹೋದ ಒಂದು ನಿದ್ದೆ ಮಾತ್ರೆ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ, ಚೆನ್ನಾಗಿ ನಿದ್ದೆ ಮಾಡುವುದು ಅಂತ ಹೇಳ್ಬಿಟ್ಟು. ಪಾಯಿಂಟ್ ನಂಬರ್ 29, solar plexus point mostly. Solar plexus, if shifted upwards, leads to constipation. ನೋಡಿ ಇಲ್ಲಿ ಸ್ವಲ್ಪ ಫಾಸ್ಟ್ ಆಗ್ತಾ ಇದೆ ಸರ್. ಹಾ, ಇಲ್ಲ ಸ್ಲೋ ಮಾಡ್ತೀನಿ. ನಾನು ನೆನ್ನೆ ಕ್ಲಾಸ್ ಒಂದು ಮಿಸ್ ಆಗೋಯ್ತು. ನಾನು ರಿಫ್ಲೆಕ್ಸಾಲಜಿ ನೆನ್ನೆನೆ ಮುಗಿಸ್ಬಿಟ್ಟು ಇವತ್ತು ಅನಾಟಮಿ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇವಾಗ ನೋಡಿದ್ರೆ 9 ಗಂಟೆ ಆಗೋಯ್ತು. ಓಕೆ, ನೀವು ಎಲ್ಲಿ ಬಿಡಿ. ಇನ್ನೊಂದು ಕ್ಲಾಸ್ ಜಾಸ್ತಿ ಆಯ್ತು ಅಂದ್ರೂ ಮಾಡ್ತೀನಿ. ಸಾರಿ, ಸ್ಲೋನೇ ಹೋಗೋಣ. ಸೊ ಪಾಯಿಂಟ್ ನಂಬರ್ 28, ಈ ಅಡ್ರಿನಲ್ ಗ್ಲ್ಯಾಂಡ್ ಬಗ್ಗೆ ಹೇಳ್ತಾ ಇದ್ದೆ. ಇದು ನಮಗೆ ಎಮೋಷನಲ್ ಕಾಸಸ್ಗೆ ಪ್ರಾಬ್ಲಮ್ ಆಗುತ್ತೆ. ಟಿಲ್ ಸೂಸೈಡ್ ಅಟೆಂಪ್ಟ್ ಮಾಡೋ ತನಕನೂ, ಸೂಸೈಡ್ ಟೆಂಡೆನ್ಸಿ ತನಕನೂ ಹೋಗುತ್ತೆ. ಏನಕ್ಕೆ ಹೋಗುತ್ತೆ, ಹೆಂಗೆ ಹೋಗುತ್ತೆ ಅಂತಂದ್ರೆ ಕೆಲವೊಂದು ಸೆಲ್ಸ್ ಏನು ಇಡೀ ಬಾಡಿ ಸೆಲ್ಸ್ಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಮಾಡಿಬಿಡುತ್ತೆ. ಮಾಲ್ ಫಂಕ್ಷನ್, ಅಡ್ರಿನಲ್ ಗ್ಲ್ಯಾಂಡ್ ಮಾಲ್ ಫಂಕ್ಷನಿಂಗ್ ಇಂದ ಹೀಟು, ಎಕ್ಸಸ್ ಹೀಟ್ ಆಗುತ್ತೆ ಬಾಡಿ. ಎಕ್ಸಸ್ ಹೀಟ್ ಏನಕ್ಕಾಗುತ್ತೆ ಅಂತಂದ್ರೆ ಪ್ರಾಪರ್ ಆಕ್ಸಿಜನ್ ಸಿಗ್ತಾ ಇರಲ್ಲ ಎಲ್ಲ ಸೆಲ್ಸ್ಗಳಿಗೆ. ಎಮೋಷನಲ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಪಾಯಿಂಟ್ ನಂಬರ್ 29 ಬಂದ್ಬಿಟ್ಟು ಸೋಲಾರ್ ಪ್ಲೆಕ್ಸಸ್. ಸರ್ ಹಾಗಾದ್ರೆ ಆರ್ಟ್ ಫ್ಲಾಶಸ್ ಅಂತ ತಗೊಂಡ್ರೆ ಈ ಅಡ್ರಿನಲ್ ಗ್ಲ್ಯಾಂಡ್ ನಾವು ತಗೋಬೋದಾ? ಆರ್ಟ್ ಫ್ಲಾಶಸ್ ಇದಕ್ಕೆ ಸಂಬಂಧಪಟ್ಟದ್ದ? ಇಲ್ಲ, ಹಾರ್ಟ್ ಫ್ಲಾಶಸ್ ಬೇರೆ ಮೇಡಮ್. ಹಾರ್ಟ್ ಫ್ಲಾಶಸ್ ಕಿಡ್ನಿ ಇನ್ಡೆಫಿಷಿಯನ್ಸಿಯಿಂದ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದಾನೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಅದರಿಂದ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಹಾರ್ಟ್ ಫ್ಲಾಶಸ್ಗೂ ಅಡ್ರಿನಲ್ ಗ್ಲ್ಯಾಂಡ್ಸ್ಗೂ ಸಂಬಂಧ ಇಲ್ಲ. ಪಾಯಿಂಟ್ ನಂಬರ್ 29, solar plexus if shifted upwards leads to constipation. ನಾಭಿ ಏನಿದೆ, ನಾಭಿ ಮೇಲ್ಗಡೆ ಶಿಫ್ಟ್ ಆಗ್ತಾ ಇದೆ ಅಂತ ಅಂದ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ. ಇದೊಂದು ಡಯಾಗ್ನೋಸಿಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ ಪಾಯಿಂಟ್. ಹಿಯಾಟಿಯಾಸ್ ಹರ್ನಿಯಾ. ಹಿಯಾಟಿಯಾಸ್ ಹರ್ನಿಯಾ ಅಂತಂದ್ರೆ ಸ್ಟಮಕ್ ಏನಾಗುತ್ತೆ ಗೊತ್ತಾ, ಸ್ಕ್ವೀಸ್ ಆಗುತ್ತೆ. ಸ್ಟಮಕ್ ಸ್ಕ್ವೀಸ್ ಅಂತ ಅಂದ್ರೆ ಕಿವುಚ್ಕೊಳ್ಳುತ್ತೆ ಅಂತ ಅಲ್ವಾ ಕನ್ನಡದಲ್ಲಿ? ಅದು ಕಿವುಚ್ಕೊಳ್ಳೋದನ್ನ ಹಿಯಾಟಿಯಾಸ್ ಹರ್ನಿಯಾ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ, ಇಫ್ ಶಿಫ್ಟೆಡ್ ಡೌನ್ವರ್ಡ್ಸ್ ಲೀಡ್ಸ್ ಟು ಲೂಸ್ ಮೋಷನ್. ನೋಡಿ, ನಾಭಿ ನೇವಲ್ಲು ಮೇಲ್ಗಡೆ ಶಿಫ್ಟ್ ಆಯ್ತು ಅಂತಂದ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಅದೇ ಕೆಳಗಡೆ ಶಿಫ್ಟ್ ಆಯ್ತು ಅಂದ್ರೆ ಲೂಸ್ ಮೋಷನ್ ಆಗುತ್ತೆ. ಇನ್ಫ್ಲಮೇಷನ್ ಆಫ್ ದ ಕೋಲನ್ ಲೀಡ್ಸ್ ಟು ಡಯೇರಿಯಾ ಅಂಡ್ ಲೋವರ್ ಅಬ್ಡಾಮಿನಲ್ ಪೇನ್. ಏನ್ ನೇವಲ್ ಇಂದ ಕೆಳಗಡೆ ಏನಿದೆ ಅಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ. ಪಾಯಿಂಟ್ ನಂಬರ್ 29 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಇದಿಷ್ಟನ್ನು ಕನ್ಸಿಡರ್ ಮಾಡಬಹುದು. ಪಾಯಿಂಟ್ ನಂಬರ್ 30 ಇಲ್ಲಿ ಪೇನ್ ಇದೆ ಅಂತ ಅಂದ್ರೆ ಲಂಗ್ಸ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು. ಮತ್ತೊಂದ್ ಮದ್ವೆ ಆಯ್ತಾ? ಯಾರ್ ಮದ್ವೆ ಅಲ್ಲ ಯಾವಾಗ? ಓಕೆ, ಮೂಟ್ ಮಾಡಿ. ಹೋಗ್ಲಿ ಪಾಯಿಂಟ್ ನಂಬರ್ 30 ಪ್ಲಸ್ ಪಾಯಿಂಟ್ ನಂಬರ್ 6 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಬ್ರಾಂಕೈಟಿಸ್. ಅವರು ತಮ್ಮ ಇಂಜಿನಿಯರ್ ಹೇಳು. ಇಲ್ಲ ಹೇಳೋದು Sir, you can mute ಮಾಡ್ಬೋದು. ನೀವೇ ಮ್ಯೂಟ್ ಮಾಡಿ ಸರ್. ಮಾಡಿದೆ. ನಾನು ಅಲ್ಲಿಂದ ಈಚೆ ಬರ್ಬೇಕಲ್ವ ಅಂತ ಹೇಳ್ಬಿಟ್ಟು ಮಾಡಿದೆ. ಓಕೆ, ಪಾಯಿಂಟ್ ನಂಬರ್ 30 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಲಂಗ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು, ಲಂಗ್ ರಿಲೇಟೆಡ್ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಪಾಯಿಂಟ್ ನಂಬರ್ 30 ಪ್ಲಸ್ ಪಾಯಿಂಟ್ ನಂಬರ್ 6 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಬ್ರಾಂಕೈಟಿಸ್ ಆಗಿದೆ. ಮೋಸ್ಟ್ಲಿ ಫೀವರ್ ಬರುತ್ತೆ ಆ ಟೈಮಲ್ಲಿ. ಇದು ಕೂಡ ಲಂಗ್ಸ್ ಪ್ರಾಬ್ಲಮ್. ಬ್ರಾಂಕೈಟಿಸ್ ಕೂಡ ಲಂಗ್ಸ್ ಪ್ರಾಬ್ಲಮ್, ಅಸ್ತಮಾ ಈ ಟೈಪ್ ಎಲ್ಲ. ಹಾಗಾಗಿ ಪಾಯಿಂಟ್ ನಂಬರ್ 30 ಇನ್ಕ್ಲೂಡ್ ಆಗಿದೆ ಅಲ್ಲಿ. ಪಾಯಿಂಟ್ ನಂಬರ್ 30 ಪ್ಲಸ್ ಪಾಯಿಂಟ್ ನಂಬರ್ 16 ಪ್ಲಸ್ ಪಾಯಿಂಟ್ ನಂಬರ್ 8 ಇಟ್ ಈಸ್ ಅದು TB, ಟ್ಯೂಬರ್ಕ್ಯುಲೋಸಿಸ್.
ಪಾಯಿಂಟ್ ನಂಬರ್ 31 31 It's curable. TB. ಕೇಳಿಸ್ಲಿಲ್ಲ. TB is curable in was the network issue. ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನೋಡಿ. TB ಕ್ಯೂರ್ ಆಗುತ್ತೆ ಸರ್ soon. ನೋಡಿ ನಾವ್ ಏನ್ ಮಾಡ್ತೀವಿ, ಕೇಳಿಸ್ತಿದ್ಯಾ ಸರ್? ಇವಾಗ ಕೇಳಿಸ್ತಾ ಇದೆ. ಆ, ಆ, ಇಲ್ಲಿ ಅಕಾರ್ಡಿಂಗ್ ಟು WHO ಯಾವುದೇ ಡಿಸೀಸು ಕ್ಯೂರ್ ಆಗುತ್ತೆ ಅಂತ ಯಾವ ಹೇಳೋ ಹಾಗೆ ಇಲ್ಲ. ಓಕೆ, ಇದೊಂದು ತಿಳ್ಕೊಳ್ಳಿ. Okay. ಗುಣ ಅನ್ನೋದಿಲ್ಲ. ಸೊ ಬ್ಲಡ್ ಪ್ರೆಷರ್ ಆಗಲಿ, ಡಯಾಬಿಟಿಸ್ ಆಗಲಿ, ಟ್ಯೂಬರ್ಕ್ಯುಲೋಸಿಸ್ ಆಗುತ್ತೆ ಮೇಡಮ್, ಆಫ್ ದ ರೆಕಾರ್ಡ್. ಓಕೆ, ಯಾವುದನ್ನೇ ಆಗಲಿ ಇಲ್ಲಿ ನಾವು ನಾರ್ಮಲ್ ಸ್ಟೇಜಿಗೆ ತಗೊಂಡ್ಬರ್ತೀವಿ ವಿತೌಟ್ ಮೆಡಿಸಿನ್. ಆ ಸ್ಟೇಜಿಗೆ ತಗೊಂಡ್ಬರ್ತೀವಿ. ಓಕೆ ಸರ್. ಆಕ್ಚುಲಿ ಅವರಿಗೆ ಫೀವರ್ ಇರುತ್ತೆ ಅಂತ ಅಂದ್ರಲ್ಲ ಸರ್, ಅದು ಒಂದ್ ಕೇಸಸ್ ಅಲ್ಲಿ ಇದೆ. ಆಕ್ಚುಲಿ ಅವರಿಗೆ ತುಂಬಾ ಫೀವರ್ ಬರ್ತಾ ಇತ್ತು. ಲಾಸ್ಟ್ ಟೈಮ್ ನಾನು ನಿಮಗೆ ಅವ್ರದ್ದೊಂದು ಟಂಗ್ ಪಿಕ್ಚರ್ ಕಳ್ಸಿದ್ದೆ. ನೀವ್ ಹೇಳಿದ್ರಿ ಲಂಗ್ಸ್ ಚೀಫ್ ಡಿಸೆಂಡ್ ಆಗ್ತಾ ಇಲ್ಲ ಅಂತಂದ ಹೇಳಿ ಒಂದು ಸರ್. ಅವರಿಗೆ ಡಯಾಬಿಟಿಸ್ ಕೂಡ ಇದೆ ಅಂತ ಹೇಳಿದ್ದೆ ನಮಗೆ. ಅವ್ರ ಕೇಸಲ್ಲಿ ಹೌದು, ಇತ್ತೀಚೆಗೆ ಮತ್ತೆ ಟೆಸ್ಟ್ ಮಾಡಿಸಿದಾಗ TB ಇದೆ ಅಂತ. ಕೇಸಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅವು ಆ ಲಂಗ್ಸ್ ಚೀ ಇದೆಯಲ್ವಾ, ಆ ಲಂಗ್ಸ್ ಚೀ ಬಂದ್ಬಿಟ್ಟು ಕಿಡ್ನಿ ಹೋಲ್ಡ್ ಮಾಡ್ತಾ ಇಲ್ಲ. ಹಾಗಾಗಿ ಆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಪಾಯಿಂಟ್ ನಂಬರ್ 30 ಪ್ಲಸ್ ಪಾಯಿಂಟ್ ನಂಬರ್ 6 ಬ್ರಾಂಕೈಟಿಸ್. ಪಾಯಿಂಟ್ ನಂಬರ್ 30 16 8 ಬಂದ್ಬಿಟ್ಟು ಟ್ಯೂಬರ್ಕ್ಯುಲೋಸಿಸ್. ಪಾಯಿಂಟ್ ನಂಬರ್ 31 31 ಕಿವಿ ಇಯರ್ ಪ್ರಾಬ್ಲಮ್, ಕಡಿಮೆ ಕೇಳಿಸೋದು, ಲೆಸ್ ಹಿಯರ್. ಪಾಯಿಂಟ್ ನಂಬರ್ 31 ಮತ್ತೆ ಪಾಯಿಂಟ್ ನಂಬರ್ 28 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಕಿವಿ ರಿಲೇಟೆಡ್, ಬಟ್ ಅದೇ ಕೋಲ್ಡ್ ಇಂದ ಆಗಿರ್ಬೋದು ಅಂತ, ಆರ್ ಡ್ಯೂ ಟು ಎಕ್ಸಸ್ ಹೀಟ್. ಕೋಲ್ಡ್ ಅರೌಂಡ್ ದ ಇಯರ್ಸ್ ಡ್ಯೂ ಟು ಎಕ್ಸಸ್ ಹೀಟ್. ಎಕ್ಸ್ಟರ್ನಲ್ ವಿಂಡ್ ಅಟ್ಯಾಕ್ ಕೋಲ್ಡ್ ಇಂದ ಆಗಿರ್ಬೋದು ಅಥವಾ ಎಕ್ಸಸ್ ಹೀಟ್ ಇಂದನೂ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಪಾಯಿಂಟ್ ನಂಬರ್ 31 ಪ್ಲಸ್ ಪಾಯಿಂಟ್ಸ್ ಆಫ್ ವಾರ್ಮ್ಸ್ ಪ್ಲಸ್ ಪಾಯಿಂಟ್ ನಂಬರ್ 16. ಪಾಯಿಂಟ್ಸ್ ಆಫ್ ವಾರ್ಮ್ಸ್ ಅಂದ್ರೆ ನನಗೂ ಗೊತ್ತಿಲ್ಲ. ಓಕೆ, ನಾನು ನೋಡ್ತೀನಿ ಅದನ್ನ ಒಂದ್ಸತಿ. ಪಾಯಿಂಟ್ ನಂಬರ್ 31 ಪ್ಲಸ್ ಪಾಯಿಂಟ್ ನಂಬರ್ 16 ಇಯರ್ ಇನ್ಫೆಕ್ಷನ್ ಡ್ಯೂ ಟು ವಾರ್ಮ್ಸ್ ಅಂದ್ರೆ ಇದೆ, ಏನು ಬ್ಯಾಕ್ಟೀರಿಯಾ ಅಂತ ಏನ್ ಹೇಳ್ತೀವಿ ಅದರಿಂದ ಇಯರ್ ಇನ್ಫೆಕ್ಷನ್ ಆಗಿ ಇದೆ ಅಂತ ಹೇಳ್ಬಿಟ್ಟು. ಪಾಯಿಂಟ್ ನಂಬರ್ 31 ಮತ್ತೆ ಪಾಯಿಂಟ್ ನಂಬರ್ 16 ಅಲ್ಲಿ ಪೇನ್ ಇದ್ದಾಗ. ಪಾಯಿಂಟ್ ನಂಬರ್ 31 ಅಲ್ಲೂ ಪೇನ್ ಇದೆ, 16 ಅಲ್ಲೂ ಪೇನ್ ಇದೆ. ಅದ್ರ ಜೊತೆ ಪಾಯಿಂಟ್ ನಂಬರ್ 33 ಅಲ್ಲೂ ಪೇನ್ ಇದೆ ಅಂತ ಅಂದ್ರೆ ಫ್ರೀಕ್ವೆಂಟ್ ನಾಯ್ಸ್ ಇನ್ ಇಯರ್ಸ್. ಇದನ್ನ ಟಿನಿಟಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಟಿನಿಟಸ್ ಬಂದ್ಬಿಟ್ಟು ಕಿಡ್ನಿ ರಿಲೇಟೆಡ್, ನೆನ್ಪಿಡ್ಕೊಳ್ಳಿ. ಓಕೆ, ಇವನ್ ವರ್ಟಿಗೋ ಇಲ್ಲಿ ಇರೋದು ಫ್ರೀಕ್ವೆಂಟ್ ನಾಯ್ಸ್ ಇನ್ ಇಯರ್ಸ್, ಇವನ್ ವರ್ಟಿಗೋ. 31 16 ಮತ್ತೆ 33 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಟಿನಿಟಸ್ ಇರ್ಬೋದು, ಮತ್ತೆ ವರ್ಟಿಗೋ. ವರ್ಟಿಗೋ ಅಂತಂದ್ರೆ ತಲೆ ಸುತ್ತೋದು. ವರ್ಟಿಗೋ ತುಂಬಾ ರೀಸನ್ಸ್ ಇಂದ ಬರುತ್ತೆ. ವರ್ಟಿಗೋ ಇಸ್ ಡಿಫರೆಂಟ್, ಡಿಸಿನೆಸ್ ಇಸ್ ಡಿಫರೆಂಟ್. ಪಾಯಿಂಟ್ ನಂಬರ್ 32 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಎನರ್ಜಿ ಕಡಿಮೆ ಇದೆ ಅಂತ. ಸೊ ಈ ಲೆಸ್ ಎನರ್ಜಿ ಇದ್ದಾಗ ಲಾಸ್ಟ್ ಪಾಯಿಂಟ್ ಸೋಲಾರ್ ಪ್ಲೆಕ್ಸಸ್. ಓಕೆ, ಪಾಯಿಂಟ್ ನಂಬರ್ 34 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಕೋಲ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. ಸರ್ ಟಿನಿಟಸ್ ನ ನಾರ್ಮಲ್ ಮಾಡ್ಬೋದಾ? ಟಿನಿಟಸ್ ದೊಡ್ಡ ವಿಷಯ ಅಲ್ಲ, ಕಡಿಮೆ ಆಗತ್ತೆ ಸರ್ ಅದು? ಡೆಫಿನೆಟ್ ಆಗಿ. ಸರ್ ಅಂದ್ರೆ ಮತ್ತೆ ರಿಪೀಟ್ ಆಗ್ತಾ ಇರತ್ತೆ ಅವರಿಗೆ ಕಡಿಮೆ ಮಾಡಿದ್ರು. ನೀವು ಮಾಡ್ಬೋದು, ಟ್ರೀಟ್ಮೆಂಟ್ ಕೊಟ್ಟಾಗ ಮಾಡ್ಬೋದಾ ಸರ್? ಕಂಟಿನ್ಯೂ ಮಾಡ್ಬೋದು.
ಕೆಲವು ಮಸಾಜ್ ಮಾಡೋದ್ರಿಂದನೇ ಆಗುತ್ತೆ ಮೇಡಮ್. ಹೌದಾ? ಓಕೆ ಸರ್. ಸೊ ಪಾಯಿಂಟ್ ನಂಬರ್ 34 ಕೋಲ್ಡ್ ಆಗಿದೆ ಅಂತ. ಪಾಯಿಂಟ್ ನಂಬರ್ 34 ಮತ್ತೆ ಪಾಯಿಂಟ್ ನಂಬರ್ 27 ಕಾಮನ್ ಕೋಲ್ಡ್ ಅಫೆಕ್ಟಿಂಗ್ ದ ನೋಸ್, ಥ್ರೋಟ್ ಅಂಡ್ ಬ್ರಾಂಕೈಟಲ್ ಟ್ಯೂಬ್ಸ್. ಈ ಎಸೋಫೇಗಸ್ ಪಕ್ಕದಲ್ಲಿ ಇನ್ನೊಂದು ಟ್ಯೂಬ್ ಇರುತ್ತೆ ನೋಡಿ, ಬ್ರಾಂಕಿಯಲ್ ಟ್ಯೂಬ್ಸ್ ಅಂತ ಹೇಳ್ಬಿಟ್ಟು, ಅದನ್ನ ಅಲ್ಲಿ ಎಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಪಾಯಿಂಟ್ ನಂಬರ್ 34 ಮತ್ತೆ ಪಾಯಿಂಟ್ ನಂಬರ್ 28 ಅಲ್ಲಿ ಪೇನ್ ಇದೆ ಅಂತ ಅಂದ್ರೆ ಕೋಲ್ಡ್ ಡ್ಯೂ ಟು ಎಕ್ಸಸ್ ಹೀಟ್. ಇವಾಗ ಅರ್ನಿಂಗ್ ನೋಸ್ ಇರುತ್ತೆ, ಮನೇಲಿ ಕೇಳಿದಾಗ ನಿನಗೆ ಹೀಟ್ ಆಗಿದೆ ಅಂತ ನೋಡಿ, ಈ ಟೈಪ್ ಹೀಟ್ ಇಂದನೂ ಕೋಲ್ಡ್ ಆಗುತ್ತೆ, ಕೋಲ್ಡ್ ಇಂದನೂ ಹೀಟ್ ಆಗುತ್ತೆ. ಓಕೆ. ಪಾಯಿಂಟ್ ನಂಬರ್ 34, ಪಾಯಿಂಟ್ ನಂಬರ್ 8, ಪಾಯಿಂಟ್ ನಂಬರ್ 6 ಟಾನ್ಸಿಲ್ಸ್. ಇಲ್ಲಿ ನಿಲ್ಸಣ್ವಾ? ಓಕೆ ಸರ್. ಓಕೆ ಓಕೆ ಸರ್. ಸರ್. ಓಕೆ ಸರ್. ಸೊ ಇದು ಏನಿದೆ ಅಂತಂದ್ರೆ ಇನ್ನೂ ಒಂದು 4-5 ಸ್ಲೈಡ್ಸ್ ಇದೆ. ನಾನು ಎಂಡೋಕೈನ್ ಗ್ಲ್ಯಾಂಡ್ಸ್ ಬಗ್ಗೆ ಹೇಳಬೇಕು ಅನ್ಕೊಂಡಿದ್ದೆ, ಸ್ವಲ್ಪ ಟೈಮ್ ತುಂಬಾನೇ ಶಾರ್ಟ್ ಆಗೋಯ್ತು. ಬಟ್ ಹೇಳ್ತೀನಿ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ. ಆಮೇಲೆ ಆಕ್ಚುಲಿ ಇದರಲ್ಲಿ ಒಂದು ಕ್ಲಾಸ್ನ ಮೂರ್ತಿ ಸರಿಂದ ಪ್ಲಾನ್ ಮಾಡಿದ್ದೆ ನಾನು ಮುಂಚೆ. ಬಿಕಾಸ್ ಈ ಚಕ್ರಾಸ್ ಏನಿದೆ, 7 ಚಕ್ರಾಸ್ ಏನಿದೆ, ಅದನ್ನ ಎಂಡೋಕೈನ್ ಗ್ಲ್ಯಾಂಡ್ಸ್ ಜೊತೆ ಕೋರಿಲೇಟ್ ಮಾಡ್ಬಿಟ್ಟು ಹೇಳ್ಬೇಕು. ಅದು ದ ವೇ ಹಿ ಟೀಚರ್ಸ್ ಅದು ತುಂಬಾನೇ ಚೆನ್ನಾಗಿದೆ. ಹಂಗಾಗಿ ಅದೊಂದು ಕ್ಲಾಸ್ನ ಅರೇಂಜ್ ಮಾಡ್ತೀನಿ. ಮಧ್ಯದಲ್ಲಿ ಯಾವತ್ತಾದ್ರೂ ಆಗ್ಬೋದು, ಬಿಕಾಸ್ ಮೂರ್ತಿ ಸರ್ ತುಂಬಾನೇ ಬ್ಯುಸಿ ಇದ್ದಾರೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಆ ಸ್ಲೈಡ್ಸ್ ಜೊತೆ ಎಂಡೋಕೈನ್ ಗ್ಲ್ಯಾಂಡ್ಸ್ ನ ಹೇಳ್ಬಿಡ್ತೀನಿ. ಎಂಡೋಕೈನ್ ಗ್ಲ್ಯಾಂಡ್ಸ್ ಎಕ್ಸ್ಪ್ಲೇನ್ ಮಾಡಬೇಕು, ಅದು ತುಂಬಾನೇ ಇಂಪಾರ್ಟೆಂಟು. ಅದಾದ್ಮೇಲೆ ಅನಾಟಮಿನ ತಗೋತೀವಿ. ನೆಕ್ಸ್ಟ್ ಕ್ಲಾಸಿಂದ ಈ ಸ್ಲೈಡ್ಸ್ ಆದ್ಮೇಲೆ ನೆಕ್ಸ್ಟ್ ಕ್ಲಾಸಿಂದ ಆಕ್ಚುಯಲ್ TCM ಸ್ಟಾರ್ಟ್ ಆಗುತ್ತೆ. ಓಕೆ, ದಟ್ಸ್ ಇಟ್. ನಿಮ್ದೇನಾದ್ರು Okay, sir. ಡೌಟ್ಸ್ ಇದ್ರೆ ಕೇಳ್ಬೋದು. ಸರ್ ಚಾರ್ಟ್ ಅಲ್ಲಿ ನಂಬರ್ 9 ಪಾಯಿಂಟ್ ಎಲ್ಲಿ ಬರುತ್ತೆ ಸರ್? ನಂಬರ್ 9 ನಾನು ಮಾರ್ಕ್ ಮಾಡ್ಬಿಟ್ಟು ಕಳಿಸ್ತೀನಿ ಮೇಡಮ್. ಯಾಕಂದ್ರೆ ಯಾಕೆಂದ್ರೆ ಅದು ಕಾಣಿಸ್ಲಿಲ್ಲ. ಹೌದಾ, ಇದು ಮ್ಯಾಕ್ಸಿಮೈಸ್ ಮಾಡೋದು ಸ್ವಲ್ಪ ಇಲ್ಲಿ ಕಷ್ಟ, ಬ್ಲರ್ ಆಗಿ ಬರುತ್ತೆ. ಮಾರ್ಕ್ ಮಾಡ್ಬಿಟ್ಟು ಕಳಿಸ್ತೀನಿ, ನಾನು ಗ್ರೂಪಲ್ಲಿ ಹಾಕ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ಪೇನ್ ಪಾಯಿಂಟ್ ನ ಫಾರ್ಮ್ ಫೂಟು ಮತ್ತೆ ಫಾರ್ಮ್ ಎರಡರಲ್ಲೂ ಚೆಕ್ ಮಾಡ್ಬೇಕಾ ಸರ್? ಹಾ, ಎರಡರಲ್ಲೂ ಚೆಕ್ ಮಾಡಿ, ಬಟ್ ಯಾವ್ದಾದ್ರು ಒಂದರಲ್ಲಿ ಚೆಕ್ ಮಾಡಿದ್ರೆ ಸಾಕು. ಬಟ್ ಎರಡರಲ್ಲಿ ಚೆಕ್ ಮಾಡೋದು ಒಳ್ಳೇದು. ಓಕೆ ಸರ್. ಸರ್ ವಿಡಿಯೋ ಬರ್ತಾ ಇಲ್ವಲ್ಲ ಸರ್ ಮೇಲಲ್ಲಿ? ಅದೇ ನೀವು ಯಾವ್ದು Hello? ಇಮೇಲ್ ID ಕೊಟ್ಟಿದ್ದೀರಾ ನೋಡಿ, ಆ ಇಮೇಲ್ ID ಅದರಲ್ಲಿ ಚೆಕ್ ಇಂದ ನೀವು ಮಾಡ್ತೀನಿ. ಲಾಗಿನ್ ಮಾಡಿದಾಗ ನಿಮಗೆ ವಿಡಿಯೋ ಕಾಣಿಸುತ್ತೆ ಸರ್. ಇಲ್ಲ ಸರ್ ಸರ್, ನಾನು ನಾನು ಚೆಕ್ ರೆಕಾರ್ಡಿಂಗ್ ವಿಡಿಯೋ ಇಮೇಲ್ ಐಡಿ ಬರ್ತಾ ಇಲ್ಲ ಸರ್. ಗ್ಲೋಬಸ್ ಕಾಸ್ ಅಲ್ವಾ ನಿಮ್ದು ಇಮೇಲ್ ID? ಹೌದು ಸರ್, ಹೌದು ಸರ್. ಹಾ, ನಾನು ಒಂದ್ಸತಿ ಚೆಕ್ ಮಾಡ್ತೀನಿ ಸರ್, ಇವಾಗ ಚೆಕ್ ಮಾಡ್ತೀನಿ. ಮೇಡಮ್ ಹೇಳಿ, ಏನೋ ಓಕೆ ಸರ್. ಕೇಳ್ತಾ ಇದ್ದೇನೆ. ಸರ್ ನಂದ್ರಲ್ಲೂ ಇಮೇಲ್ ಐಡಿ ರೆಕಾರ್ಡಿಂಗ್ ಬರ್ತಾ ಇಲ್ಲ ಸರ್. ಇಲ್ಲ, ಬರುತ್ತೆ ಆಕ್ಚುಲಿ. ಓಕೆ, ನಾನು ಒಂದ್ಸತಿ ಚೆಕ್ ಮಾಡ್ತೀನಿ ಮೇಡಮ್. ನಾನು ನಿಮಗೆ Okay. ನಿನ್ನೆ ಈವ್ನಿಂಗೇ ಆಕ್ಸೆಸ್ ಕೊಟ್ಟೆ. ಅದೇ ಬರ್ತಾ ಇಲ್ಲ, ನಿನ್ನೆಯಿಂದನೂ ಟ್ರೈ ಮಾಡ್ತಾ ಇದ್ದೀನಿ, ಓಪನ್ ಆಗ್ತಾ ಇಲ್ಲ, ಬರ್ತಾನೆ ಇಲ್ಲ ಯಾವ್ದು. ಓಕೆ, ಚೆಕ್ ಮಾಡ್ತೀನಿ ಮೇಡಮ್. ಓಕೆ ಸರ್. ಕ್ಲಾಸ್ ಏನಾದ್ರು ಫಾಸ್ಟ್ ಆಗ್ತಾ ಇತ್ತು ಅಂದನು ದಯವಿಟ್ಟು ತಿಳಿಸಿ. ಆದಷ್ಟು ಸ್ಲೋ. ಇವತ್ತು ಪಾಯಿಂಟ್ ಇದ್ದಿದ್ರಿಂದ ಸ್ವಲ್ಪ ಬೋರಿಂಗ್ ಅನ್ನಿಸ್ತು. ಬಟ್ ಅದು ತುಂಬಾನೇ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್.
ಇಂಪಾರ್ಟೆಂಟ್, ಬಟ್ ಸ್ವಲ್ಪ ಬೋರ್ ಅಂತ ಅನ್ನಿಸ್ತು. ಹಾ, ಇದು ಏನ್ ಗೊತ್ತಾ ಮೇಡಮ್, ಆಕ್ಚುಲಿ ಇನ್ನು ಫ್ಯೂಚರ್ ಕ್ಲಾಸಸ್ ಅಲ್ಲಿ ಹಿಂಗೆ ಕೆಲವು ಥಿಯರಿ ಇರುತ್ತೆ. ಇದು ನಿಮಗೆ ಇದು ಬೇಸಿಕ್ಸ್ ಗೊತ್ತಿರಲೇಬೇಕು. ಕರೆಕ್ಟ್. ಅಟ್ಲೀಸ್ಟ್ ನೀವು ರೆಕಾರ್ಡಿಂಗ್ ಕೇಳಲಿಲ್ಲ ಅಂತಂದ್ರು ಕೇಳಿಸ್ಕೊಂಡಿರ್ಬೇಕು, ಒಂದ್ಸತಿ ಓದಿರ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇದು ನಾನು ಜಸ್ಟ್ ಇಂಪಾರ್ಟೆಂಟ್ ಸ್ಲೈಡ್ಸ್ ಮಾತ್ರ ಹಾಕಿದ್ದೀನಿ. ಕೆಲವೊಂದ್ ಕಡೆ ಬೋರಿಂಗ್ ಅನ್ಸುತ್ತೆ, ಎಲ್ಲ ಎಫೆಕ್ಟ್ ಮಾಡೋದಕ್ಕಾಗಲ್ಲ. ಕ್ಲಾಸ್ ಚೆನ್ನಾಗಿ. ನಿನ್ನೆ ಚಾರ್ಜಿಂಗ್ ವಾಟರ್ ಹೇಳಿದ್ರಲ್ವಾ ಹೇಳಿ ಸರ್? ಹೇಳಿ. ಚಾರ್ಜಿಂಗ್ ವಾಟರ್ 30 ಗ್ರಾಮ್ ಇದು 60 ಗ್ರಾಮ್ ಸಿಲ್ವರ್ 30 ಗ್ರಾಮ್ ಗೋಲ್ಡ್ ಅಂತ ಹೇಳಿದ್ರಲ್ವಾ? ಸೊ ಅಷ್ಟೇ ಕರೆಕ್ಟ್ ಆಗಿ ನಾವು ಮೆಜರ್ಮೆಂಟ್ ಅಷ್ಟೇ ತಗೋಬೇಕಾಗತ್ತಾ ಅಥವಾ ಜಾಸ್ತಿನೂ ಆಡ್ ಮಾಡ್ಕೋಬಹುದಾ? ಹೆಚ್ಚು ಕಡಿಮೆ ನಡೆಯುತ್ತೆ. ಓಕೆ, ಥ್ಯಾಂಕ್ ಯು. ಸರ್, ಐರನ್ ಬಗ್ಗೆ ಹೇಳಿದ್ರಿ. ಐರನ್ ಅಂತ ಅಂದಾಗ ಯಾವ್ದು ತಗೋಬಹುದು ನಾವು? ಐರನ್ ಅಂದಾಗ ಗಟ್ಟಿ ಇನ್ನೊಂದು ಸಿಗುತ್ತೆ ಹೇಳಿದ್ರಿ, ನಿಮ್ಗೆ. ಅದು ಸೆಂಟೆನ್ಸ್ ನಂಗೆ ಅರ್ಥ ಆಗ್ಲಿಲ್ಲ. ಅಲ್ಲ, ಕಬ್ಣ ಬರುತ್ತಲ್ಲ, ಮನೆಯಲ್ಲಿರೋ ಕಬ್ಣಗಳನ್ನು ಕೂಡ ಅದಲ್ಲ ತಗೋಬಹುದಾ? ಅದಲ್ಲ 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 ನಿಮಗೆ ಆ ಪಿಕ್ಚರ್ ಕಳಿಸ್ತೀನಿ, ಗ್ರೂಪ್ ಅಲ್ಲಿ ಕಳಿಸ್ತೀನಿ ಯಾವುದು ಅಂತ ಹೇಳ್ಬಿಟ್ಟು. ಓಕೆ ಸರ್, ಓಕೆ. ಸರ್, ಸಾಧ್ಯ ಆದ್ರೆ ನಮ್ಗೆ ಫುಡ್ ಚಾರ್ಟ್ ಬಗ್ಗೆ ಒಂದ್ಸರಿ ಕ್ಲಾಸ್ ಇಂಪಾರ್ಟೆಂಟ್ ನೀವು ಮಾಡ್ಕೊಡ್ಲೇಬೇಕು. ಫುಡ್ಡು ಇನ್ಡೆಪ್ತ್ ಸಬ್ಜೆಕ್ಟ್ ಮೇಡಮ್. ಅದರಲ್ಲಿ ಏನ್ ಗೊತ್ತಾ, ನಾನು ಹೇಳ್ಕೊಟ್ಟ ಅಕಾರ್ಡಿಂಗ್ ಟು TCM ಹೇಳ್ಕೊಡ್ಬೇಕು. TCM ಹೇಳ್ಕೊಟ್ಟಾಗ ಕಾಂಟ್ರಾಡಿಕ್ಷನ್ನೇ ಜಾಸ್ತಿ ಅಂತ ಹೇಳ್ಬಿಟ್ಟು ನಾವು ಆ ಫುಡ್ ಅನ್ನೋ ಒಂದು ಟಾಪಿಕ್ನೇ ತೆಗೆದುಬಿಟ್ವಿ. ಬಟ್ ಟ್ರೈ ಮಾಡ್ತೀನಿ ಮೇಡಮ್, ಯಾಕಂದ್ರೆ ಇವಾಗ ಇನ್ ಬಿಟ್ವೀನ್ ಸರ್ ಕೂಡ ಹೇಳ್ದಾಗೆ ಇನ್ ಬಿಟ್ವೀನ್ ನಾವು ಏನು ಡಿಸೀಸಸ್ ಬಗ್ಗೆ ಹೇಳ್ತೀವಿ ನೋಡಿ, ಆ ಟೈಮಲ್ಲಿ ಆ ಡಿಸೀಸಸ್ಗೆ ಎಂತ ಫುಡ್ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಇನ್ಕ್ಲೂಡ್ ಮಾಡ್ತೀನಿ. ಬಟ್ ಫುಡ್ ಬಗ್ಗೆನೇ ಒಂದು ಸಪರೇಟ್ ಓಕೆ, ಕ್ಲಾಸ್ ಓಕೆ, ಸ್ವಲ್ಪ ಓಕೆ, ಡೌಟ್. ಓಕೆ. ಯಾಕಂದ್ರೆ ಇಷ್ಟೆಲ್ಲ ಕಲ್ತ್ಬಿಟ್ಟು ಫುಡ್ ಬಗ್ಗೆನೇ ಕಲೀಲಿಲ್ಲ ಅಂತಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಓಕೆ ಸರ್, ನಿಮ್ಗೆ ಹೆಂಗ ಅನುಕೂಲ ಹಂಗ್ ಮಾಡ್ಕೊಡಿ. ಫುಡ್ನಲ್ಲಿ ಅದೇ ಫುಡ್ ಬಗ್ಗೆ ಒಂದಿರ್ಲಿ ಅಂತ ನೆನಪಿಸ್ತೇನೆ ಸರ್. ಅದೇ ಆ ಡಿಸೀಸ್ ಬಂದಾಗ ಆ ಪರ್ಟಿಕ್ಯುಲರ್ ಡಿಸೀಸ್ಗೆ ಏನೇನ್ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ. ಮಧ್ಯ ಮಧ್ಯದಲ್ಲಿ ಹೀಗೆ ಕ್ಲಾಸಲ್ಲಿ ಮಧ್ಯದಲ್ಲಿ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಏನ್ ಇಂಪಾರ್ಟೆಂಟ್ ಅನ್ಸುತ್ತಾ ಹೇಳೇ ಹೇಳ್ತೀನಿ. ಓಕೆ ಸರ್.